तेने ब्रह्महृदाय आदिकवये मुह्यन्ते यं सूरयः तेजो वारिमृतां यदा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। यानादिकालतो मुक्ता सर्वदोषविवर्जिता अनाद्यनुग्रहात् विष्णोः सा लक्ष्मीर्मे प्रसीदतु। बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्वं च हनूमत्स्मरणात् भवेत्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नैवेद्यकविशं रामे वीक्षतद्भुक्तिभाग्गुरुः यो दर्शयद्रविं रात्रौ सत्यबोधोऽस्तु मे मुदे। वेङ्कटेशाद्रिमारभ्य सेतुं तोताद्रिपूर्वकान् गत्वा दिग्विजयी पातु सत्याभिज्ञगुरुत्तमः। सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम। हरिः ओम् हरिः ओम् हरिः ओम्। स्वस्त्यस्तु अशेषसतां सन्मङ्गलानि सम्भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषपापनोदनपटुतरे धर्माद्यखिल साधनीभूते श्रीमद्भागवते अष्टमस्कन्धे अद्य कथारम्भात् पूर्वं किञ्चित् पूर्वकथानुवादः। ನಿನ್ನೆಯ ದಿವಸ ಈ ಯಾವ ಭಾಗವತದಲ್ಲಿ ಬರುವಂತಹ ಅಷ್ಟಮ ಸ್ಕಂದದಲ್ಲಿ ಮೊದಲನೆಯ ದಿವಸ ಭಗವಂತ ತಾನು ಯಾವ ಯಾವ ಅವತಾರಗಳನ್ನು ಮಾಡಿದ್ದಾನೆ, ಯಾವ ಅವತಾರಗಳಿಂದ ಯಾವ ಯಾವ ಕರ್ಮಗಳನ್ನು ಅರ್ಥಾತ್ ಯಾವ ಯಾವ ಕಾರ್ಯಗಳನ್ನು ತಾನು ಮಾಡಿದ್ದಾನೆ, ಯಾರಿಗೋಸ್ಕರವಾಗಿ ಮಾಡಿದ್ದಾನೆ, ಅದರ ಜೊತೆಗೆ ಗಜೇಂದ್ರ ಮೋಕ್ಷವನ್ನು ಕೂಡ ನಿನ್ನೆಯ ದಿವಸ ಯಥಾಶಕ್ತಿಯಾಗಿ ತಿಳಿಯುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಮುಂದೆ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳ್ತಾ ಇದ್ದಾರಂತೆ, ಇನ್ನು ಉಳಿದಂತಹ 2 ಮನ್ವಂತರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಪಂಚಮೋ ರೈವತೋ ನಾಮ ಮನುಸ್ತಾಪಸ ಸೋದರ ಬಲವಿದ್ಯಾದಯಸ್ತಸ್ಯ ಸುತ ಅರ್ಜುನ ಪೂರ್ವಕಾಹ. ಇನ್ನು 5ನೇಯದಾದಂತಹ ರೈವತ ಮನ್ವಂತರ. ಆ ಮನ್ವಂತರದಲ್ಲಿ ಯಾರು ದೇವತೆಯಾಗಿದ್ದಾರೆ ಅರ್ಥಾತ್ ಇಂದ್ರರಾಗಿ ಇದ್ದಾರೆ, ಯಾರು ಸಪ್ತ ಋಷಿಗಳಾಗಿದ್ದಾರೆ, ಜೊತೆಗೆ ಆ ಮನುವಿಗೆ ಯಾರು ಮಕ್ಕಳಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಜೊತೆಗೆ ಆ ಮನ್ವಂತರದಲ್ಲಿ ಭಗವಂತ ಯಾವ ಕರ್ಮವನ್ನು ಮಾಡುವುದಕ್ಕೋಸ್ಕರವಾಗಿ ಯಾವ ಅವತಾರಗಳನ್ನು ಮಾಡಿದ್ದಾನೆ ಅನ್ನುವುದನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ತಿಳಿಸ್ತಾ ಇದ್ದಾರೆ. ಈ ರೈವತ ಮನ್ವಂತರದಲ್ಲಿ ಬರುವಂತಹದ್ದನ್ನು ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ತಾಪಸ, ಹಿಂದೆ ಕೇಳಿದಂತಹ ಏನು ತಾಪಸ ಮನ್ವಂತರ ಇದೆ, ಆ ತಾಪಸನ ಸೋದರನಾಗಿರ್ತಕ್ಕಂಥವನು ಇವನು ರೈವತ ಎನ್ನುವನು. ಇವನು ರೈವತ 5ನೇದವನಾಗಿ ಮನ್ವಂತರವನ್ನು ಆಳ್ತಾ ಇದ್ದಾನೆ. ಇವನಿಗೆ ಮಕ್ಕಳು ಇದ್ದಾರೆ. ಯಾರ್ಯಾರು ಅಂತಂದ್ರೆ ಬಲವಿಂದ್ಯ ದಯಸ್ತಸ್ಯ ಸುತ ಅರ್ಜುನ ಪೂರ್ವಕಾಹ. ಬಲವಿಂದ್ಯ, ಅರ್ಜುನ ಮುಂತಾದಂತಹ ಏನು ಮಕ್ಕಳಿದ್ದಾರೆ ಅವರೆಲ್ಲರನ್ನೂ ಕೂಡ ತಾನು ಮಕ್ಕಳನ್ನಾಗಿ ಪಡೆದಿದ್ದಾನೆ, ಅವರನ್ನು ಸತ್ಕರ್ಮಗಳಲ್ಲಿ ತಾನು ನಿಯೋಜಿಸಿದ್ದಾನೆ. ಹೀಗೆ ತಾನು ಬಲವಿಂದ್ಯನೇ ಮೊದಲಾಗಿರ್ತಕ್ಕಂತಹ ಮಕ್ಕಳನ್ನು ತಾನು ಪಡೆದವನಾಗಿದ್ದಾನೆ. ಆ ಮನ್ವಂತರದಲ್ಲಿ ಇಂದ್ರ ಯಾರು ಆಗಿದ್ದಾರೆ ಅಂತಂದ್ರೆ ವಿಭುರಿಂದ್ರ ಸುರಗಣಾಹ ರಾಜನ್ ಭೂತರಯಾದಯ ಹಿರಣ್ಯ ರೋಮ ವೇದ ಶಿರಾಹ ಊರ್ಧ್ವ ಬಾಹ್ವಾದ ಯೋದ್ವಿಜಾಹ. ಆ ರೈವತ ಮನ್ವಂತರದಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ದಸ್ರ ಎನ್ನುವಂತಹ ದೇವತೆ ಏನಿದ್ದಾನೆ ಅವನೇ ವಿಭುನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ವಿಭುನಾಮಕನಾಗಿ ಅವನು ಇಂದ್ರ ಪದವಿಯನ್ನು ಆಳ್ತಾ ಇದ್ದಾನೆ. ಆ ಮನ್ವಂತರದಲ್ಲಿ ದೇವತೆಗಳು ಯಾರಿದ್ದಾರೆ, ಹಾಗಾದರೆ ಸಪ್ತರ್ಷಿಗಳು ಯಾರಿದ್ದಾರೆ
ಅಂತಂದ್ರೆ ಅದನ್ನು ಕೂಡ ತಿಳಿಸ್ತಾರೆ. ಹಿರಣ್ಯ ರೋಮ ವೇದಶಿರಾಹ ಊರ್ಧ್ವ ಬಾಹ್ವಾದಯೋ ದ್ವಿಜಾಹ. ಭೂತರಯ ಮೊದಲಾಗಿರ್ತಕ್ಕಂತಹವರು ಏನಿದ್ದಾರೆ ಅವರು ದೇವತೆಗಳಾಗಿ ಇದ್ದಾರೆ. ಜೊತೆಗೆ ಸಪ್ತರ್ಷಿಗಳು ಯಾರಿದ್ದಾರೆ ಅಂತಂದ್ರೆ ಹಿರಣ್ಯ ರೋಮ ವೇದಶಿರ ಊರ್ಧ್ವಬಾಹು ಮೊದಲಾಗಿರ್ತಕ್ಕಂಥವರು ಸಪ್ತರ್ಷಿಗಳಾಗಿ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ಆ ಮನ್ವಂತರದಲ್ಲಿ ಅವರೇ ಸಪ್ತರ್ಷಿಗಳಾಗಿ ಇದ್ದಾರೆ. ಜೊತೆಗೆ ಆ ಮನ್ವಂತರದಲ್ಲಿ ರೇವತ ಮನ್ವಂತರದಲ್ಲಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಯಾರಲ್ಲಿ ಅವತಾರ ಮಾಡ್ತಾ ಇದ್ದಾನೆ, ಯಾವ ನಾಮದಿಂದ ಅವನ ಅವತಾರವನ್ನು ಮಾಡ್ತಾ ಇದ್ದಾನೆ, ಯಾರ ಸಲುವಾಗಿ ಅವತಾರ ಮಾಡ್ತಾ ಇದ್ದಾನೆ ನೋಡಿ. ಹಿಂದೆ ದೇವತೆಗಳ ಪ್ರೀತಿಗೋಸ್ಕರವಾಗಿ ದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟವನಾಗಿ ಭಗವಂತ ನಾನಾ ತರಹದ ಸತ್ಕರ್ಮಗಳನ್ನು ಮಾಡುವುದಕ್ಕೋಸ್ಕರವಾಗಿ, ದುಷ್ಟರ ಸಂಹಾರ ಮಾಡುವುದಕ್ಕೋಸ್ಕರವಾಗಿ, ಭೂಭಾರ ಹರಣವನ್ನು ಮಾಡುವುದಕ್ಕೋಸ್ಕರವಾಗಿ ತಾನು ಅವತಾರವನ್ನು ಮಾಡಿದ್ದ. ಆದರೆ ನೋಡಿ ಇಲ್ಲಿ ಯಾಕೆ ಅವತಾರ ಮಾಡ್ತಾ ಇದ್ದಾನೆ ಅಂದ್ರೆ ವೈಕುಂಠ ಕಲ್ಪಿತೋ ಯೇನ ಲೋಕೋ ಲೋಕ ನಮಸ್ಕೃತ ರಮಯ ಪ್ರಾರ್ಥ್ಯಮಾನೇನ ದೇವ್ಯಾಸ್ತತ್ ಪ್ರಿಯ ಕಾಮ್ಯಯ. ತನ್ನ ಮಡದಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳಂತೆ. ಏನಂತ ಪ್ರಾರ್ಥನೆ ಮಾಡಿದ್ದಾಳೆ ಅಂದ್ರೆ ವೈಕುಂಠ ಲೋಕವನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಹಾಗಾಗಿ ಅವನು ಅವತಾರವನ್ನು ಮಾಡ್ತಾ ಇದ್ದಾನೆ. ಯಾರಲ್ಲಿ ಅಂತಂದ್ರೆ ಪತ್ನಿ ವಿಕುಂಠ ಶುಭ್ರಸ್ಯ ವೈಕುಂಠೈ ಸುರಸತ್ತಮೈಹಿ ತಯೋ ಸ್ವಕಲ್ಪಯ ಜಜ್ಞೆ ವೈಕುಂಠೋ ಭಗವಾನ್ ಸ್ವಯಂ. ಶುಭ್ರ ಎನ್ನುವಂತಹ ಮುನಿಯಲ್ಲಿ, ವಿಕುಂಠ ದೇವಿಯಲ್ಲಿ ವೈಕುಂಠ ಎನ್ನುವಂತಹ ವೈಕುಂಠ ನಾಮಕನಾಗಿ ಭಗವಂತ ತಾನು ಅವತಾರವನ್ನು ಮಾಡಿದ್ದಾನೆ. ವೈಕುಂಠ ನಾಮಕನಾಗಿ ತಾನು ಅವತಾರ ಮಾಡಿ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯಂತೆ ವೈಕುಂಠ ಲೋಕವನ್ನು ತಾನು ಸೃಷ್ಟಿ ಮಾಡಿದ್ದಾನೆ ನೋಡಿ. ಲಕ್ಷ್ಮೀ ದೇವಿಯ ಮಾತನ್ನು ಕೂಡ ಉಳಿಸುವುದಕ್ಕೋಸ್ಕರವಾಗಿ, ಅರ್ಥಾತ್ ಅವಳ ಮಾತನ್ನು ಕೂಡ ನಡೆಸುವುದಕ್ಕೋಸ್ಕರವಾಗಿ ಭಗವಂತ ವೈಕುಂಠ ನಾಮಕನಾಗಿ ಅವತಾರ ಮಾಡಿ ವೈಕುಂಠ ಲೋಕವನ್ನೇ ಸೃಷ್ಟಿ ಮಾಡಿದ್ದಾನೆ. ಜೊತೆಗೆ ಆ ವೈಕುಂಠ ಹೇಗೆ ಇತ್ತು ಅನ್ನುವುದನ್ನು ಕೂಡ ವರ್ಣನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ತಸ್ಯಾನುಭಾವ ಕಥಿತೋ ಗುಣಾಶ್ಚ ಪರಮೋದಯಾ ಬಹುಮಾನ್ ರೇಣೂನ್ ಸಮಿಮವೇ ಯೋ ವಿಷ್ಣೋರ್ವರ್ಣಯೇತ್ ಗುಣಾನ್. ವೈಕುಂಠದ ಜೊತೆಗೆ ವೈಕುಂಠ ನಾಮಕನಾಗಿರ್ತಕ್ಕಂತಹ ಭಗವಂತನ ಮಹತ್ವವನ್ನು ಕೂಡ ತಿಳಿಸ್ತಾರೆ. ಬ್ರಹ್ಮಾದಿ ದೇವತೆಗಳಲ್ಲ, ಲಕ್ಷ್ಮೀ ದೇವಿಯೂ ಕೂಡ ಆ ವೈಕುಂಠ ನಾಮಕನಾಗಿರ್ತಕ್ಕಂತಹ ಭಗವಂತನ ಗುಣಗಳನ್ನು ಪೂರ್ಣವಾಗಿ ಎಣಿಸುವುದಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಬ್ರಹ್ಮದೇವರ ಬಗ್ಗೆ ಹೇಳುವಾಗ ಹೇಳ್ತಾರೆ, ಭೂಮಿಯಲ್ಲಿ ಇರತಕ್ಕಂತಹ ಧೂಳಿನ ಕಣಗಳು ಎಷ್ಟು ಇದೆಯಲ್ಲ ಅದನ್ನು ಬೇಕಾದರೆ ಪೂರ್ಣವಾಗಿ ಎಣಿಸಬಲ್ಲವರಾಗಿದ್ದಾರೆ ಬ್ರಹ್ಮದೇವರು. ಆದರೆ ಭಗವಂತನ ಗುಣಗಳನ್ನು ಮಾತ್ರ ಎಣಿಸುವುದಕ್ಕೆ ಸಾಧ್ಯವಿಲ್ಲ ನೋಡಿ. ಬ್ರಹ್ಮದೇವರು ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರು ಒಂದಲ್ಲ ಎರಡಲ್ಲ 4 ಮುಖಗಳಿಂದ ಕೂಡಿ ಆ ಭಗವಂತನ ಗುಣಗಳನ್ನು ಎಣಿಸುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಗುವುದಿಲ್ಲ. ಇನ್ನು ನಮಗೆ ಒಂದು ಮುಖ ಇದೆ, ಆ ಮುಖದಿಂದ ನಾವು ಭಗವಂತನನ್ನು ಏನು ಎಣಿಸ್ತೇವೆ, ಭಗವಂತನ ಸ್ತೋತ್ರಗಳನ್ನು ನಾವು ಏನು ಮಾಡ್ತೇವೆ. ಇದನ್ನು ಕೇಳಿದ ಮೇಲೆ ಕೆಲವರು ತಿಳಿದುಕೊಳ್ತಾರೆ, ಬ್ರಹ್ಮದೇವರೇ ಎಣಿಸುವುದಿಲ್ಲ ಅಂತಂದ ಮೇಲೆ ನಾವೇನು ಬಿಡು, ಹಾಗಾದ್ರೆ ಮಾಡೋದೇ ಬೇಡ, ಬಿಟ್ಟರೆ ನಡೀತದೆ ಅಂತ ಹೇಳಿ. ತಾತ್ಪರ್ಯ ಭಗವಂತನಿಗೆ ಅಷ್ಟು ಗುಣಗಳು ಇದೆ, ಲಕ್ಷ್ಮೀದೇವಿಗೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಅಷ್ಟು ಗುಣಗಳಿಂದ ಕೂಡಿದಂತಹ ಭಗವಂತ, ವೈಕುಂಠ ನಾಮಕನಾದಂತಹ ಭಗವಂತ ವೈಕುಂಠ ಲೋಕವನ್ನು ನಿರ್ಮಾಣ ಮಾಡಿದ್ದಾನೆ. ಅದರ ಜೊತೆಗೆ 6ನೇ ಮನ್ವಂತರಗಳ ಬಗ್ಗೆ ಹೇಳ್ತಾ ಇದ್ದಾರೆ. 6ನೇ ಮನ್ವಂತರ ಯಾವುದು ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. 6ನೇ ಮನ್ವಂತರ ಯಾವುದು ಅಂದ್ರೆ ಷಷ್ಠಶ್ಚ ಚಕ್ಷುಷ ಪುತ್ರಶ್ಚಾಕ್ಷುಷೋ ನಾಮ ವೈಮನು ಪುತ್ರ ಪುರುಷ ಸುದ್ಯುಮ್ನಃ ಪ್ರಮುಖ ಚಾಕ್ಷುಷಾತ್ಮಜಾಹ. 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಭಗವಂತನು ಅವತಾರ ಮಾಡ್ತಾ ಇದ್ದ ನೋಡಿ. ಪ್ರತಿಯೊಂದು ಮನ್ವಂತರಗಳಲ್ಲಿಯೂ ಕೂಡ ಭಗವಂತ ಅವತಾರ ಮಾಡ್ತಾನೆ. ಎಷ್ಟು ಇದೆ ನೋಡಿ, ಭಾಗವತದಲ್ಲಿ ತಿಳಿಸಿದ್ದು ಅಲ್ಪ ಮಾತ್ರ ಇದೆ, ಅದರಲ್ಲಿ ತಿಳಿಸಿದ್ದನ್ನು ಕೂಡ ನಾವು ಅಲ್ಪವಾಗಿ ತಿಳಿದುಕೊಳ್ಳುತ್ತೇವೆ. ಎಷ್ಟು ರೂಪಗಳಿಂದ ಭಗವಂತ, ಅದಕ್ಕೆ ಭಗವಂತನಿಗೆ ಅನಂತ ಅಂತ ಹೇಳಿ ಕರೀತಾರೆ. ಅವನಿಗೆ ಎಷ್ಟು ರೂಪಗಳಿಂದ, ಅನಂತ ರೂಪಗಳಿಂದ ಭಗವಂತನಿದ್ದಾನೆ. ಜೊತೆಗೆ ಆ ಮನ್ವಂತರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇವನು ಯಾರು ಅಂತಂದ್ರೆ ಚಾಕ್ಷುಷ ಮನ್ವಂತರಗಳ ಬಗ್ಗೆ ಹೇಳುವಾಗ ಅವನ ಪುತ್ರರ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸ್ತಾ ಇದ್ದಾರೆ. ಇವನು 6ನೇ ಮನುವಾಗಿದ್ದಾನೆ. ಚಕ್ಷುಷ ಎಂಬಂತಹ ಮುನಿಯ ಪುತ್ರನಾಗಿ ಚಾಕ್ಷುಷ ಅನ್ನುವಂತಹ ಜನ್ಮವನ್ನು ಪಡೆದು ಅವನು ಚಾಕ್ಷುಷ ಮನ್ವಂತರವನ್ನು ಆಳ್ತಾ ಇದ್ದಾನೆ. ಅವನಿಗೆ ಪುತ್ರರು ಕೂಡ ಇದ್ದಾರೆ. ಯಾರು ಪುತ್ರರು ಅಂದ್ರೆ ಪುತ್ರ ಪುರುಷ ಸುದ್ಯುಮ್ನ ಪ್ರಮುಖ ಚಾಕ್ಷುಷಾತ್ಮಜಾಹ. ಸುದ್ಯುಮ್ನ ಪುರುಷನೇ ಮೊದಲಾಗಿರ್ತಕ್ಕಂಥವರು ಮಕ್ಕಳಾಗಿ ಅವನನ್ನು ಪಡಿತಾ ಇದ್ದಾರೆ. ಈ ಯಾವ ಮಕ್ಕಳನ್ನು ಪಡೆದಿದ್ದಾನೆ. ಜೊತೆಗೆ ಆ ಮನ್ವಂತರದಲ್ಲಿ ಚಾಕ್ಷುಷ ಮನ್ವಂತರದಲ್ಲಿ ಇಂದ್ರ ಯಾರು ಆಗಿದ್ದಾನೆ ಅಂದ್ರೆ ಇಂದ್ರೋ ಮಂದ್ರದ್ರುಮಸ್ತತ್ರ ದೇವ ಆಪ್ಯಾದಯೋ ಗಣಾಃ ಮುನಯಸ್ತತ್ರ ವೈರಾಜ ಹವಿಷ್ಮದ್ವೀರಕಾದಯ.
ಮನ್ರದ್ರುಮ ಎನ್ನುವಂತಹ ದೇವತೆ ಆ ಮನ್ವಂತರದಲ್ಲಿ, ಚಾಕ್ಷುಷ ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳ್ತಾ ಇದ್ದಾನೆ. ದೇವತೆಗಳು ಯಾರು ಅಂದ್ರೆ ಆಪ್ಯ ಮೊದಲಾಗಿರ್ತಕ್ಕಂಥ ಏನು ದೇವತೆ ಗಣಗಳು ಇದೆ, ಅವರು ದೇವತೆಗಳಾಗಿ ಮನ್ವಂತರದಲ್ಲಿ ದೇವತೆಗಳಾಗಿ ಇದ್ದಾರೆ. ಇನ್ನು ಸಪ್ತಋಷಿಗಳು ಯಾರಿದ್ದಾರೆ ಅಂತಂದ್ರೆ ವೈರಾಜ, ಹವಿಷ್ಮತ, ವೀರಕ ಮೊದಲಾಗಿರ್ತಕ್ಕಂಥವರು ಸಪ್ತರ್ಷಿಗಳಾಗಿ ಜನ್ಮವನ್ನು ಪಡಿತಾ ಇದ್ದಾರೆ. ನೋಡಿ, ಅಲ್ಲಿಯೂ ಕೂಡ ಭಗವಂತ ಅವತಾರ ಮಾಡಿದ್ದಾನೆ. ಯಾರಲ್ಲಿ ಹೇಗೆ ಅವತಾರ ಮಾಡಿದ್ದಾನೆ ಅಂತಂದ್ರೆ ತತ್ರಾಪಿ ದೇವ ಸಂಭೂತ್ಯಾಂ ವೈರಾಜಸ್ಯಾಭವತ್ಸುತಃ ಅಜಿತೋ ನಾಮ ಭಗವಾನ್ ಅಂಶೇನ ಜಗತಃ ಪತಿ. ಅಲ್ಲಿ ವೈರಾಜ ಮುನಿಯಲ್ಲಿ ಸಂಭೂತಿ ಎನ್ನುವಂತಹ ದೇವಿಯಲ್ಲಿ, ಅರ್ಥಾತ್ ವೈರಾಜ ಮುನಿಯ ಪತ್ನಿಯಾಗಿರ್ತಕ್ಕಂತಹ ಸಂಭೂತಿಯಲ್ಲಿ ಅಜಿತ ನಾಮಕನಾಗಿ ಭಗವಂತ ತಾನು ಅವತಾರವನ್ನು ಮಾಡ್ತಾ ಇದ್ದಾನೆ. ಅಜಿತನಾಗಿ ಅವತಾರ ಮಾಡಿದಾಗ ಏನು ಕರ್ಮವನ್ನು ಮಾಡಿದ್ದಾನೆ ಅಂತಂದರೆ ಪಯೋಬ್ಧಿಂ ಏನ ನಿರ್ಮಥ್ಯ ಸುರಾಣಾಂ ಸಾಧಿತಾ ಸುಧಾ ಭ್ರಮಮಾಣೋಂಬ ಸಿದ್ರುತಃ ಕೂರ್ಮ ರೂಪೇಣ ಮಂದರಃ. ಅಜಿತನಾಗಿ ತಾನು ಅವತಾರ ಮಾಡಿದಾಗ ದೇವತೆಗಳು ಸಂಪತ್ತನ್ನು ಕಳೆದುಕೊಂಡಿದ್ದಾರೆ. ಜೊತೆಗೆ ದೇವತೆಗಳ ದೈತ್ಯರ ಮಧ್ಯದಲ್ಲಿ ಯುದ್ಧವಾದಾಗ ದೇವತೆಗಳು ಸೋತವರಾಗಿ ದೈತ್ಯರಿಂದ ಹೊಡೆಸಿಕೊಂಡವರಾಗಿ ದುಃಖವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಅವರ ಉದ್ಧಾರಕ್ಕೋಸ್ಕರವಾಗಿ ಸಮುದ್ರ ಮಥನವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ಅಜಿತ ನಾಮಕನಾಗಿ ಅವತಾರ ಮಾಡಿದ್ದಾನೆ. ಅದಕ್ಕೆ ಶುಕಾಚಾರ್ಯರಿಗೆ ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಪರೀಕ್ಷಿತ ರಾಜರು ಎಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಯಾಕೆ ಅಂದ್ರೆ ಅವರು ಮಹಾನುಭಾವರು, ಭಗವದ್ ಭಕ್ತರಾಗಿದ್ದಾರೆ. ಪ್ರತಿಯೊಂದು ಭಗವಂತನ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಕುತೂಹಲದಿಂದ ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರಂತೆ. ಯಥಾ ಭಗವತಾ ಬ್ರಹ್ಮನ್ ಮತಿತಃ ಕ್ಷೀರಸಾಗರ ಯದರ್ಥಂ ವಾ ಯತಶ್ಚಾದ್ರಿಂ ದದಾರಾಂಬುಚರಾತ್ಮನ. ಭಗವಂತ ಅವತಾರ ಮಾಡಿದ ಮೇಲೆ ಅವನು ಸಮುದ್ರ ಮಥನವನ್ನು ಮಾಡಿದ್ದೀರಿ ಅಂತ ಹೇಳಿದ್ದೀರಲ್ಲ, ಸಮುದ್ರ ಮಥನವನ್ನು ಮಾಡುವುದಕ್ಕೆ ಕಾರಣಗಳನ್ನು ನನಗೆ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಬೇಕು. ಸಮುದ್ರ ಮಥನ ಮಾಡಿದಂತಹ ಕಾಲದಲ್ಲಿ ಆ ಸಮುದ್ರದಲ್ಲಿ ಏನು ಸಿಕ್ಕಿದೆ ದೇವತೆಗಳಿಗೆ, ಯಾವ ಯಾವ ಪದಾರ್ಥಗಳು, ಯಾವ ಜೀವರಾಶಿಗಳು ಹುಟ್ಟಿದ್ದಾರೆ, ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಆ ಸಮುದ್ರ ಮಥನವನ್ನು ಮಾಡಿದ್ದಾರೆ, ಅವುಗಳನ್ನು ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ನನಗೆ ವರ್ಣನೆಯನ್ನು ಮಾಡಬೇಕು ಅಂತ ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡಿದಾಗ ಆ ಪರೀಕ್ಷಿತರ ಮಾತನ್ನು ಕೇಳಿ ಶುಕಾಚಾರ್ಯರಿಗೆ ಸಂತೋಷವಾಗ್ತಾ ಇದೆ. ಅವರು ಹೇಳ್ತಾ ಇದ್ದಾರಂತೆ, ಸಂಪೃಷ್ಟೋ ಭಗವಾನೇದಂ ದ್ವೈಪಾಯನ ಸುತೋ ದ್ವಿಜಾಹ ಅಭಿನಂದ್ಯ ಹರೇರ್ವೀರ್ಯಂ ಅಭ್ಯಾಚಷ್ಟುಂ ಪ್ರಚಕ್ರಮೇ. ನೋಡಿ, ಈಗಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಹೇಗೆ ಇದೆ ವ್ಯತ್ಯಾಸ. ಪರೀಕ್ಷಿತ ರಾಜರು ಪ್ರಶ್ನೆ ಕೇಳಿದ್ದಕ್ಕೆ ಶುಕಾಚಾರ್ಯರಿಗೆ ಸಂತೋಷವಾಗ್ತಾ ಇದೆ. ಉತ್ತಮವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನೀನು ಕೇಳಿದ್ದೀಯಾ. ಯಾಕೆ ಅಂದ್ರೆ ಭಗವಂತನ ಕಥೆಗಳನ್ನು ಎಷ್ಟು ಕೇಳಿದರೂ ಕೂಡ ತೃಪ್ತಿಯಾಗುವುದಿಲ್ಲ ಭಗವದ್ ಭಕ್ತರಾದವರಿಗೆ. ಹಾಗಾಗಿ ಹೇಳ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ನಮಗೆ ಮಕ್ಕಳಾದವರು ಯಾವುದಾದರೂ ಧರ್ಮ ವಿಷಯಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಸಾಕು, ಅದನ್ನು ತಗೊಂಡು ನೀನೇನ್ ಮಾಡ್ತೀಯ, ನಿಂದು ಎಷ್ಟಿದೆ ಅಷ್ಟು ನೋಡು ಅಂತ ಹೇಳಿ. ಯಾಕೆ ಅಂದ್ರೆ ಪಾಪ ಅವರಿಗೇ ಗೊತ್ತಿರೋದಿಲ್ಲ, ಮಕ್ಕಳಿಗೇನು ತಿಳಿಸಬೇಕಾಗ. ಹಾಗಾಗಿ ಮಕ್ಕಳಿಗೆ ಹೇಳ್ತಾರೆ, ಅದನ್ನು ತಗೊಂಡು ಏನ್ ಮಾಡ್ತೀಯ, ಅದರಿಂದ ಏನು ಪ್ರಯೋಜನ ಇಲ್ಲ, ನಿಂದು ಎಷ್ಟಿದೆ ಅಷ್ಟು ಕೆಲಸ ಮಾಡು ಅಂತ ಹೇಳಿ. ಆದ್ರೆ ಶುಕಾಚಾರ್ಯರು ಹೇಳ್ತಾರೆ ಪರೀಕ್ಷಿತ ರಾಜರಿಗೆ, ಉತ್ತಮವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ನೀನು ಮಾಡಿದ್ದೀಯಾ ಅಂತ ಹೇಳಿ ಹಿಂದಿನ ವೃತ್ತಾಂತವನ್ನು ಹೇಳುವುದಕ್ಕೆ, ಸಮುದ್ರ ಮಥನವನ್ನು ಮಾಡುವುದಕ್ಕೆ ಕಾರಣಗಳನ್ನು, ಸಮುದ್ರ ಮಥನವನ್ನು ಮಾಡಿದಾಗ ಅಲ್ಲಿ ಯಾವ ಯಾವ ಪದಾರ್ಥಗಳು ಸಿಕ್ಕಿದೆ ಅನ್ನುವುದನ್ನು ಕೂಡ ವಿಸ್ತಾರವಾಗಿ ಪರೀಕ್ಷಿತ ರಾಜರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರಂತೆ. ಶ್ರೀ ಶುಕವಾಚ ಯದಾ ಯುದ್ಧೇ ಸುರೈರ್ದೇವಾಃ ಬಾಧ್ಯಮಾನಾಶಿತಾಯುಧೈಃ ಗತ ಸವೋ ನಿಪತಿತಾಃ ನೋತಿಷ್ಠೇರನ್ಸ್ಮ ಭೂಯಶಃ. ಶುಕಾಚಾರ್ಯರು ಹೇಳ್ತಾ ಇದ್ದಾರಂತೆ, ದೇವತೆಗಳು ಮತ್ತು ದೈತ್ಯರ ಮಧ್ಯದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧವಾದಾಗ ದೇವತೆಗಳು ಸೋತು ಹೋಗ್ತಾ ಇದ್ದಾರೆ, ದೈತ್ಯರು ಗೆಲ್ತಾ ಇದ್ದಾರೆ. ದೈತ್ಯರಿಂದ ಹೊಡೆಸಿಕೊಂಡಂತಹ ದೇವತೆಗಳು ಎಲ್ಲರೂ ಕೂಡ ಮೂರ್ಛಿತರಾದಂತೆ ಕೆಳಗೆ ಶಕ್ತಿಹೀನರಾಗಿ ಕ್ಷೀಣರಾಗಿ ಕೆಳಗೆ ಬೀಳ್ತಾ ಇದ್ದಾರೆ. ಮೇಲೆ ಎದ್ದು ಏಳುವುದಕ್ಕೂ ಕೂಡ ಅವರಲ್ಲಿ ಶಕ್ತಿ ಇಲ್ಲ, ಅಷ್ಟು ನಿಶ್ಚೇಷ್ಟಿತರಾಗಿ ಮಲಗಿಕೊಂಡಿದ್ದಾರೆ. ನೋಡಿ, ಯಾಕೆ ದೇವತೆಗಳು ಅಂದ್ರೆ ಸುಮ್ಮನೆ ಸಾಮಾನ್ಯರಾದವರಲ್ಲ, ಅಂತಹ ದೇವತೆಗಳು ಕೂಡ ದೈತ್ಯರಿಂದ ಹೊಡೆಸಿಕೊಂಡು ಬೀಳ್ತಾರೆ ಅಂದ್ರೆ ಅದಕ್ಕೂ ಕೂಡ ಕಾರಣಗಳು ಇದೆ. ಯಾವ ಕಾರಣ? ಹಾಗಾದ್ರೆ ಅವರು ಸೋಲುವುದಕ್ಕೆ, ಸಂಪತ್ತನ್ನು ಕಳೆದುಕೊಳ್ಳುವುದಕ್ಕೆ ಏನು ಕಾರಣ ಇದೆ? ಅದಕ್ಕೂ ಕೂಡ ಹಿಂದಿನ ವೃತ್ತಾಂತ ಇದೆ ನೋಡಿ. ಹಿಂದೆ 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 ಹೋದಷ್ಟು ಕೂಡ ಕಥೆಗಳು ಹೆಚ್ಚು ಹೆಚ್ಚು ಹೊರಗೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಯಾಕೆ ಅವರು ಯುದ್ಧದಲ್ಲಿ ಸೋತಿದ್ದಾರೆ ಅಂದ್ರೆ ಯದಾ ದುರ್ವಾಸ ಶಾಪೇನ ಸೇಂದ್ರ ಲೋಕಾಸ್ತ್ರಯೋ ನೃಪ ನಿಶ್ರೀಕಾಶ್ಚ ಭವಂಸ್ತತ್ರ ನೇಷುರಿಜ್ಯಾದ ಯಕ್ರಿಯಾಹ. 3 ಲೋಕಗಳನ್ನು ಗೆದ್ದಂತಹ ಇಂದ್ರದೇವರು
ಸಂಪತ್ತಿನಿಂದ ಕೂಡಿದವರಾಗಿ ಲೋಕವನ್ನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ಏನಾಗಿದೆ ಅಂದ್ರೆ ಸಂಪತ್ತಿನಿಂದ ಮದಭರಿತರಾಗಿ ಇದ್ದಾರೆ. ಅದರಿಂದ ದುರ್ವಾಸರು ಶಾಪವನ್ನು ಕೊಟ್ಟಿದ್ದಾರೆ. ಯಾಕೆ ಶಾಪ ಕೊಟ್ಟರು? ಸಂಪತ್ತಿನಿಂದ ಮದ ಬಂದರೆ ಶಾಪ ಕೊಡುತ್ತಾರೆ ಅಂದ್ರೆ ಏನು ಕಾರಣ ಅಂತಂದ್ರೆ ಅದಕ್ಕೂ ಕೂಡ ಕಾರಣಗಳು ಇದೆ. ಏನಾಗಿದೆ ಅಂದ್ರೆ ಹಿಂದಿನ ಕಥೆಗಳನ್ನು ತಿಳಿಸ್ತಾ ಹೋಗ್ತಾರೆ. ಒಂದು ಬಾರಿ ಇಂದ್ರದೇವರು ತಮ್ಮ ವಾಹನದ ಮೇಲೆ ಕುಳಿತುಕೊಂಡವರಾಗಿ, ಐರಾವತದ ಮೇಲೆ ಆನೆಯ ಮೇಲೆ ಕುಳಿತುಕೊಂಡವರಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ದೂರ್ವಾಸ ಮುನಿಗಳು ಆ ಯಾವ ಇಂದ್ರದೇವರ ಮೂಲಕ ಮುಂದೆಯಿಂದ ಹಾಸಿ ತಾವು ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯದ್ಯಪಿ ದೂರ್ವಾಸರು ಅಂತಂದ್ರೆ ರುದ್ರದೇವರ ಅವತಾರ ಸಂಭೂತರಾದವರು. ಹಾಗಾಗಿ ಅವರು ಕೊರಳಿನಲ್ಲಿ ಎಕ್ಕೆಯ ಹಾರವನ್ನು ಹಾಕಿಕೊಂಡಿದ್ದಾರೆ. ಆ ಎಕ್ಕೆಯ ಹಾರವನ್ನು ಏನು ಮಾಡ್ತಾರೆ ಅಂದ್ರೆ ಇಂದ್ರದೇವರು ಬರುವುದನ್ನು ನೋಡಿ ಇಂದ್ರದೇವರಿಗೆ ಆ ಹಾರವನ್ನು ಕೊಡ್ತಾ ಇದ್ದಾರೆ. ಆ ಹಾರವನ್ನು ಕೊಟ್ಟಾಗ ಇಂದ್ರದೇವರು ಏನು ಮಾಡ್ತಾರೆ ಅಂದ್ರೆ ತಮ್ಮ ಹತ್ತಿರ ಬೇಕಾದಷ್ಟು ಸಂಪತ್ತು ಇದೆ, ಈ ಎಕ್ಕೆಯ ಹಾರದಿಂದ ಏನು ಪ್ರಯೋಜನ ಲೆಕ್ಕಿಸುವುದಿಲ್ಲ. ಹಾಗಾಗಿ ಅದನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದ್ರೆ ತಮ್ಮ ವಾಹನವಾಗಿರ್ತಕ್ಕಂತಹ ಗಜದ ಕುಂಭಸ್ಥಳದ ಮೇಲೆ ಹಾಕಿ ಬಿಡ್ತಾರೆ. ಆನೆ ಮದದಿಂದ ಕೂಡಿದಂತಹ ಪ್ರಾಣಿ, ಅದು ಏನು ಮಾಡ್ತದೆ ಅಂದ್ರೆ ಅದಕ್ಕೇನು ಪ್ರಯೋಜನ ಅದು ಇಲ್ಲ ಅಂತ ಗೊತ್ತಾಗಿ ಆ ಹಾರವನ್ನು ತೆಗೆದುಕೊಂಡು ನೆಲದ ಮೇಲೆ ಹಾಕಿ ತುಳಿತಾ ಇದೆ. ಇದನ್ನು ನೋಡಿದಾಗ ದೂರ್ವಾಸರಿಗೆ ಕೋಪ ಬರ್ತಾ ಇದೆ. ದೂರ್ವಾಸರು ಶಾಪವನ್ನು ಕೊಡ್ತಾ ಇದ್ದಾರಂತೆ. ಏನಂತ ಶಾಪ ಕೊಟ್ಟಿದ್ದಾರೆ ನೋಡಿ. ಯಾವ ಕಾರಣದಿಂದ ಮನುಷ್ಯನಿಗೆ ದುಃಖಗಳು ಬರ್ತದೆ ಅನ್ನುವುದನ್ನು ಕೂಡ ತಿಳಿಸ್ತಾರೆ. ಸಂಪತ್ತಿನ ಮದದಿಂದ ನೀನು ಕೂಡಿದ್ದಕ್ಕೋಸ್ಕರವಾಗಿ ನನಗೆ ಅಪಮಾನ ಮಾಡುವುದಕ್ಕೆ ಮುಖ್ಯ ಕಾರಣ ಯಾವುದು ಅಂದ್ರೆ ನಿನಗೆ ಈ ಸಂಪತ್ತಿನ ಮದವೇ ಕಾರಣವಾಗಿದೆ. ಅಂತಹ ಸಂಪತ್ತಿನ ಮದ ನಿನಗೆ ಇದ್ದದ್ದಕ್ಕೋಸ್ಕರವಾಗಿ ನನಗೆ ಅಪಮಾನವನ್ನು ಮಾಡಿದ್ದಿ. ಅದಕ್ಕೋಸ್ಕರವಾಗಿ ಆ ಸಂಪತ್ತಿನಿಂದ ಭ್ರಷ್ಟನಾಗಿ ಅರ್ಥಾತ್ ಸಂಪತ್ತುಗಳನ್ನು ಕಳೆದುಕೊಂಡವನಾಗು ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಪಡೆದಂತಹ ಇಂದ್ರದೇವರು ದೇವತೆಗಳು ಎಲ್ಲರೂ ಕೂಡ ದೈತ್ಯರ ಜೊತೆಗೆ ಯುದ್ಧವನ್ನು ಮಾಡುವ ಕಾಲದಲ್ಲಿ ದೈತ್ಯರಿಂದ ಸೋತವರಾಗಿ ತಾವು ಎಲ್ಲ ಸಂಪತ್ತುಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಇತ್ತ ಎಲ್ಲ ದೇವತೆಗಳು ಕೂಡ ವಿಚಾರವನ್ನು ಮಾಡ್ತಾ ಇದ್ದಾರಂತೆ. ನಿಶಾಮ್ಯೈ ತತ್ಸುರಗಣಾ ಮಹೇಂದ್ರ ವರುಣಾದಯ ನಾದ್ಯ ಗಚ್ಚನ್ ಸ್ವಯಂ ಮಂತ್ರೈ ಮಂತ್ರಯಂತೋ ವಿನಿಶ್ಚಯಂ. ಇಂದ್ರದೇವರು, ವರುಣದೇವರೇ ಮೊದಲಾದಂತಹ ದೇವತೆಗಳು ವಿಚಾರ ಮಾಡ್ತಾರೆ. ಸಂಪತ್ತುಗಳು ಕಳೆದು ಹೋಗಿದೆ, ಕಳೆದು ಹೋದಂತಹ ಸಂಪತ್ತನ್ನು ಹೇಗೆ ಪಡೆಯಬೇಕು, ಅದಕ್ಕೆ ಏನು ಉಪಾಯ ಇದೆ, ಹೇಗೆ ಪಡೆಯಬೇಕು ಅನ್ನುವುದಕ್ಕೆ ವಿಚಾರವನ್ನು ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಏನು ಮಾಡಬೇಕು ಹಾಗಾದರೆ ಅಂತಂದ್ರೆ ತಥೋ ಬ್ರಹ್ಮ ಸಭಾಂ ಜಗ್ಮುಹು ಮೇರು ಮೂರ್ಧನಿ ಸರ್ವಶಃ ಸರ್ವಂ ವಿಜ್ಞಾಪಯಾಂ ಚಕ್ರುಹು ಪ್ರಣತಾಹ ಪರಮೇಷ್ಠಿನೇ. ಎಲ್ಲ ದೇವತೆಗಳು ಕೂಡ ಸೇರಿಕೊಂಡು ಬ್ರಹ್ಮದೇವರ ಸಭೆಗೆ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರ ಸಭೆಗೆ ಹೋಗಿದ್ದಾರೆ. ಬ್ರಹ್ಮದೇವರಿಗೆ ನಮಸ್ಕಾರವನ್ನು ಮಾಡಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ ತಮಗೆ ಆದಂತಹ ದುಃಖಗಳನ್ನು. ಜೊತೆಗೆ ಬ್ರಹ್ಮದೇವರು ಕೂಡ ಮಹಾಜ್ಞಾನಿಗಳಾದವರು, ಅವರು ಕೂಡ ವಿಚಾರ ಮಾಡ್ತಾರೆ. ಏನಾಗಿದೆ ಇವರ ಪರಿಸ್ಥಿತಿ, ಇವರು ಇಲ್ಲಿ ಬರುವುದಕ್ಕೆ ಕಾರಣ ಏನು, ಅವುಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ವಿಪರೀತವಾದಂತಹ ಕರ್ಮ ನಡೀತಾ ಇತ್ತು. ಹೇಗೆ ಇತ್ತು ಕರ್ಮಗಳು ಅಂತಂದ್ರೆ ಸವಿಲೋಕೇಂದ್ರ ವಾಯಾದಿ ನಿಸ್ಸತ್ವಾನ್ ವಿಗತ ಪ್ರವಾನ್ ಲೋಕಾನ ಮಂಗಲ ಪ್ರಾಯ ನಸುರಾಚೈವಾಯತಾ ವಿಭುಹು. ದೇವತೆಗಳಲ್ಲಿ ಶಕ್ತಿ ಇರಬೇಕು, ದೈತ್ಯರಲ್ಲಿ ಶಕ್ತಿ ಇರಬಾರದು. ಆದರೆ ವಿಪರೀತವಾಗಿ ದೈತ್ಯರು ಶಕ್ತಿಯನ್ನು ಪಡೆದವರಾಗಿದ್ದಾರೆ, ಸಂಪತ್ತನ್ನು ಪಡೆದವರಾಗಿದ್ದಾರೆ. ದೇವತೆಗಳು ನಿಶ್ಶಕ್ತರಾಗಿದ್ದಾರೆ, ಸಂಪತ್ತನ್ನು ಕಳೆದುಕೊಂಡವರಾಗಿದ್ದಾರೆ. ಇಂತಹ ಬಲಿಷ್ಠರಾದ ದೈತ್ಯರನ್ನು ನೋಡ್ತಾ ಇದ್ದಾರೆ ಬ್ರಹ್ಮದೇವರು. ಅದನ್ನು ಕಂಡು ವಿಚಾರ ಮಾಡಿ ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾ ಇದ್ದಾರಂತೆ, ನೀವು ನನ್ನ ಹತ್ತಿರ ಬಂದರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ನಿಮ್ಮ ದುಃಖಗಳನ್ನು ನಾನು ಕೇಳಬಹುದು ಅಷ್ಟೇ, ಆದರೆ ನಿಮಗೆ ಅದರಿಂದ ಏನಾದರೂ ನಿಮಗೆ ಪ್ರಯೋಜನವಾಗಬೇಕಾದರೆ, ಅರ್ಥಾತ್ ನೀವು ಕಳೆದುಕೊಂಡಂತಹ ಸಂಪತ್ತುಗಳು ನಿಮಗೆ ಪುನಃ ಸಿಗಬೇಕಾದರೆ ನೀವೇನು ಮಾಡಬೇಕು ಅಂತ ಅದನ್ನು ಕೂಡ ಬ್ರಹ್ಮದೇವರು ತಮ್ಮ ಬಗ್ಗೆ ತಾವು ತಿಳಿಸಿಕೊಳ್ತಾ ಇದ್ದಾರೆ. ಅಹಂಭವೋ ಯೂಯ ಮತಾಸುರಾದಯೋ ಮನುಷ್ಯ ತಿರ್ಯಕ್ ಧ್ರುವ ಘರ್ಮ ಜಾತಯ ಯಸ್ಯಾವತಾರಾಂಶ ಕಲಾ ವಿಸರ್ಜಿತಾ ವ್ರಜಾಮ ಸರ್ವೇ ಶರಣಂ ತಮವ್ಯಯಂ. ಬ್ರಹ್ಮದೇವರು ಹೇಳ್ತಾ ಇದ್ದಾರಂತೆ, ನನ್ನ ಹತ್ತಿರ ಬಂದರೂ ಕೂಡ ನಾನು ಮಾಡುವುದಕ್ಕೆ ಸರ್ವೋತ್ತಮನಲ್ಲ, ಸ್ವತಂತ್ರನಲ್ಲ. ಯಾಕೆ ಅಂತಂದ್ರೆ ನಾನಾಗಲಿ ರುದ್ರದೇವರಾಗಲಿ ಅಥವಾ ದೇವತೆಗಳಾಗಲಿ ಅಥವಾ ನೀವಾಗಲಿ ಏನಿದ್ದೀರಿ ಅಥವಾ ಮನುಷ್ಯರಾಗಲಿ ಪಶು ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಕ್ರಿಮಿಗಳಾಗಲಿ ಇವರ್ಯಾರು ಕೂಡ ಸ್ವತಂತ್ರರಲ್ಲ. ಅರ್ಥಾತ್ ತಾವು ಸ್ವತಂತ್ರರಾಗಿ ಜನ್ಮವನ್ನು ಪಡೆದವರಲ್ಲ. ಪರಮಾತ್ಮನ ಒಂದು ಅವತಾರ ಸಾಮರ್ಥ್ಯದ ಒಂದು ಅಂಶದಿಂದ ಭೂಮಿಯಲ್ಲಿ ಜನ್ಮವನ್ನು ನಾವು ಪಡೆದವರಾಗಿದ್ದೇವೆ. ಅರ್ಥಾತ್ ಭಗವಂತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ, ಯಾಕೆ ಈ ಮಾತನ್ನು ಭಾಗವತದಲ್ಲಿ ಹೇಳ್ತಾರೆ ಅಂದ್ರೆ ಕೆಲವರು ತಿಳಿದುಕೊಂಡವರು ಹೇಳ್ತಾರೆ,
ಬ್ರಹ್ಮದೇವರೇ ಜಗತ್ತನ್ನು ಸೃಷ್ಟಿಯಾದಿಗಳನ್ನು ಮಾಡಿದ್ದು ಅಂತ ಹೇಳ್ತಾರೆ. ನಿಜ, ಬ್ರಹ್ಮದೇವರು ಮಾಡಿದ್ದು ನಿಜ. ಆದ್ರೆ ಸ್ವಯಂ ಬ್ರಹ್ಮದೇವರೇ ಮೂಲಭೂತದಲ್ಲಿ ಮೂಲವಾಗಿ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಇದೇ ಭಾಗವತ ದ್ವಿತೀಯ ಸ್ಕಂದಗಳಲ್ಲಿ ತಿಳಿಸ್ತಾರೆ. ಭಗವಂತ ಬಂದು ಬ್ರಹ್ಮದೇವರಿಗೆ ಹೇಳ್ತಾನೆ, ನೀನು ಸೃಷ್ಟಿಯಾದಿಗಳನ್ನು ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನನಗೆ ಸೃಷ್ಟಿ ಮಾಡುವುದಕ್ಕೆ ಬರುವುದಿಲ್ಲ, ಜೊತೆಗೆ ನಾನು ಸೃಷ್ಟಿ ಮಾಡುವುದಕ್ಕೆ ಸ್ವತಂತ್ರನಲ್ಲ ಅಂತ ಹೇಳಿದಾಗ ಬ್ರಹ್ಮದೇವರಿಗೆ ಭಗವಂತ ಉಪದೇಶವನ್ನು ಮಾಡಿ ತಲೆಯ ಮೇಲೆ ಕೈಯಿಟ್ಟು ಹಿಂದಿನ ಎಲ್ಲ ಸೃಷ್ಟಿಯಾದಿಗಳು ಸ್ಮರಣೆಗೆ ಬರುವಂತೆ ಅನುಗ್ರಹವನ್ನು ಮಾಡ್ತಾನೆ. ಈಗ ಸೃಷ್ಟಿ ಮಾಡುವಂತ ಹೇಳಿದ ಮೇಲೆಯೂ ಕೂಡ ಬ್ರಹ್ಮದೇವರು ಭಗವಂತನ ಹತ್ತಿರ ಕೇಳಿಕೊಳ್ತಾರಂತೆ. ಏನಂತ ಕೇಳಿಕೊಳ್ತಾರೆ ನೋಡಿ, ಎಷ್ಟು ದೊಡ್ಡದಾದ ಮಾತನ್ನು ಕೇಳ್ತಾರೆ ಬ್ರಹ್ಮದೇವರು. ನಾವು ಏನೋ ಸಣ್ಣ ಪುಟ್ಟ ಕರ್ಮಗಳನ್ನು ಮಾಡಿಯೇನೆ ಗರ್ವದಿಂದ ನಾನು ಮಾಡಿದ್ದು ಅಂತ ಹೇಳಿಕೊಳ್ತೇವೆ. ಆದ್ರೆ ಬ್ರಹ್ಮದೇವರು ಕೇಳ್ತಾರೆ, ಎಲ್ಲ ಜಗತ್ತನ್ನು ಸೃಷ್ಟಿಯಾದಿಗಳನ್ನು ನನ್ನ ಒಳಗೆ ನಿಂತು ನೀನು ಏನು ಮಾಡಿಸ್ತೀಯಲ್ಲ, ಆ ಸೃಷ್ಟಿಯಾದಿಗಳನ್ನು ನಾನೇ ಮಾಡಿದ್ದೇನೆ ಅನ್ನುವಂತ ಅಹಂಕಾರ ನನ್ನಲ್ಲಿ ಬರುವುದು ಬೇಡ ಅಂತ ಹೇಳಿ ಸ್ವಯಂ ಬ್ರಹ್ಮದೇವರು ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಬಾರಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ನಾನಾಗಲಿ ರುದ್ರದೇವರಾಗಲಿ ಯಾರೂ ಕೂಡ ಸ್ವತಂತ್ರರಾಗಿ ಜನ್ಮವನ್ನು ಪಡೆದವರಲ್ಲ, ಆ ಭಗವಂತನ ಅಧೀನದಲ್ಲಿ ಇದ್ದವರಾಗಿಯೇನೆ ನಾವು ಜನ್ಮವನ್ನು ಪಡೆದವರಾಗಿದ್ದೇವೆ. ಹಾಗಾಗಿ ಭಗವಂತನ ಹತ್ತಿರಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡುವುದರಿಂದ ನಮ್ಮ ಕಷ್ಟಗಳು ದೂರವಾಗ್ತದೆ. ನೋಡಿ, ಇದರಿಂದ ಏನು ತಿಳಿತದೆ ನಮಗೆ? ಕೇವಲ ಬ್ರಹ್ಮದೇವರು ಏನು ಮಾಡಿದ್ದಾರೆ, ದುಃಖದಿಂದ ಬಂದಂತಹ ದೇವತೆಗಳಿಗೆ ಸಮಾಧಾನವನ್ನು ಮಾಡಿದ್ದಾರೆ. ಅವರು ಕಳೆದುಕೊಂಡಂತಹ ಸಂಪತ್ತನ್ನು ಕೊಡಿಸುವುದಕ್ಕೆ ಭಗವಂತನ ಹತ್ತಿರಕ್ಕೆ ಬ್ರಹ್ಮದೇವರು ಕರೆದುಕೊಂಡು ಹೋಗಿದ್ದಾನೆ. ಮೇಲೆ ನೋಟಕ್ಕೆ ಇಷ್ಟೇ ಮಾತ್ರ ನಮಗೆ ತಿಳಿತದೆ. ಆದ್ರೆ ನೋಡಿ, ನಾನು ನಿನ್ನೆಯ ದಿವಸನೂ ಕೂಡ ಹೇಳಿದ್ದೆ, ಪ್ರತಿಯೊಂದು ಪುರಾಣಗಳಲ್ಲಿಯೂ ಕೂಡ ಬರುವಂತಹ ಒಂದೊಂದು ಕಥೆಗಳು ಕೂಡ ಒಂದೊಂದು ನೀತಿಗಳನ್ನು ನಮಗೆ ಧರ್ಮ ಮಾರ್ಗವನ್ನು ತೋರಿಸಿಕೊಡ್ತಾ ಇದೆ. ಯಾವುದು ಅಂದ್ರೆ, ನಮಗೆ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳು ಕಷ್ಟಗಳು ಆದಾಗ ನಾವು ಏನು ಮಾಡ್ತೇವೆ ಅಂತಂದ್ರೆ, ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಬಂಧು ಬಾಂಧವರ ಹತ್ತಿರ ಹೋಗಿ ಹೇಳಿಕೊಳ್ತೇವೆ, ನಮಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ. ನೋಡಿ, ಜಗತ್ತನ್ನೇ ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರು ಹೇಳ್ತಾರೆ, ನನ್ನಿಂದ ಸಾಧ್ಯವಿಲ್ಲ, ಭಗವಂತನೇ ಇದನ್ನು ಪೂರ್ಣವಾಗಿ ಪರಿಹಾರ ಮಾಡ್ತಾನೆ ಅಂತ ಹೇಳಿ ಭಗವಂತನ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಇದರ ಅರ್ಥ ಏನು ಅಂದ್ರೆ, ದುಃಖಗಳು ಬಂದಾಗ ಭಗವಂತನನ್ನು ಮೊರೆ ಹೋಗಬೇಕೇ ಹೊರತು ತಾವು ಬೇರೆ ನಮ್ಮಂತೆಯೇ ಅಸ್ವಾತಂತ್ರ್ಯದಿಂದ ಕೂಡಿದಂತಹ ಜನರನ್ನು ಬೇಡಬಾರದು ಅನ್ನುವುದನ್ನು ಕೂಡ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಧರ್ಮಗಳನ್ನು ಕೂಡ ಭಾಗವತದಲ್ಲಿ ಪ್ರತಿಯೊಂದು ಕಥೆಗಳು ಕೂಡ ನಮಗೆ ಸೂಚನೆಯನ್ನು ಮಾಡ್ತಾ ಇದೆ. ಹಾಗಾಗಿ ಬ್ರಹ್ಮದೇವರು ಕರೆದುಕೊಂಡು ಹೋಗ್ತಾ ಇದ್ದಾರಂತೆ. ಎಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ, ಇತ್ಯಾಭಾಷ್ಯ ಸುರಾನ್ ವೇದಾಹ ಸಹದೇವೈರರಿಂದಮ ಅಜಿತಸ್ಯ ಪದಂ ಸಾಕ್ಷಾತ್ ಜಗಾಮ ತಮಸಃ ಪರಂ. ಆ ಶ್ವೇತದ್ವೀಪದ ವಾಸಿಯಾಗಿರ್ತಕ್ಕಂತಹ ಭಗವಂತನ ಹತ್ತಿರಕ್ಕೆ ವೈಕುಂಠ ಲೋಕಕ್ಕೆ ಬಂದಿದ್ದಾರೆ. ಆ ಭಗವಂತನನ್ನು ನೋಡಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ಸ್ತೋತ್ರವನ್ನು ಮಾಡಿರ್ತಾರೆ. ಹೇಗೆ ಸ್ತೋತ್ರವನ್ನು ಮಾಡ್ತಾರೆ ನೋಡಿ, ಅದನ್ನು ಕೂಡ ತಿಳಿಸ್ತಾರೆ. ನೋಡಿ, ಎಷ್ಟು ಬಾರಿ ಭಗವಂತನಿಗೆ ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ. ನಾವು ಒಂದು ಬಾರಿ ಸ್ತೋತ್ರವನ್ನು ಬೆಳಗಿನ ಜಾವ ಮಾಡುವುದಕ್ಕೆ ದುಃಖ ಪಡುತ್ತೇವೆ, ಸಮಯವಿಲ್ಲ ಅಂತ ಹೇಳಿ. ಏನೇ ಒಂದು ಕಷ್ಟಗಳು ಬರಲಿ ಅಥವಾ ಏನಾದರೂ ಭಗವಂತ ಅನುಗ್ರಹವನ್ನು ಮಾಡಿದರೆ ಬ್ರಹ್ಮದೇವರಾಗಲಿ ಬೇರೆ ಬೇರೆ ದೇವತೆಗಳಾಗಲಿ ಎಲ್ಲರೂ ಕೂಡ ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದಲೇನೆ ಧ್ರುವರಾಜರು ಕೂಡ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಸಣ್ಣ ಬಾಲಕ ಧ್ರುವರಾಜನು ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಬ್ರಹ್ಮದೇವರು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಏನಂತ ಮಾಡ್ತಾರೆ ಅಂದ್ರೆ, ಮನೋಗ್ರಯಾಣಾಂ ವಚಸಾ ನಿರುಕ್ತಂ ನಮಾಮಹೇ ದೇವವರಂ ವರೆಣ್ಯಂ. ಭಗವಂತನಿಗೆ ಹೇಳ್ತಾ ಇದ್ದಾರಂತೆ, ನೀನು ಹೇಗೆ ಇದ್ದೀಯಾ ಅಂದ್ರೆ ನಮ್ಮ ಹಾಗೆ, ಅರ್ಥಾತ್ ಸಾಮಾನ್ಯ ಜನರಂತಾಗಲಿ ದೇವತೆಗಳಂತಾಗಲಿ ಸುಖ ದುಃಖಗಳು ನಿನಗೆ ಇಲ್ಲ, ನಿನಗೆ ಯಾವುದೇ ತರಹದ ವಿಕಾರಗಳು ಇಲ್ಲ. ಇದನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ. ಹೇಗೆ ಇರಬೇಕು ಜೀವನದಲ್ಲಿ ನಾವು ಅಂತಂದ್ರೆ, ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯ ಜಯೋ. ಜೀವನದಲ್ಲಿ ಸುಖ ಬರಲಿ ದುಃಖ ಬರಲಿ, ಲಾಭವಾಗಲಿ ನಷ್ಟವಾಗಲಿ, ಯಾವಾಗಲೂ ಕೂಡ ಒಂದೇ ಸಮಾನವಾದಂತಹ ಬುದ್ಧಿ ಮನಸ್ಸು ಉಳ್ಳವರಾಗಿ ಇರಬೇಕು. ಅದರಿಂದ ಯಾವುದೇ ತರಹದ ದುಃಖಾದಿಗಳು ಕೂಡ ಆಗುವುದಿಲ್ಲ. ಲಾಭವಾದಾಗ ಸಂತೋಷ ಪಡುವುದು, ಆ ಸಂತೋಷವೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಮತ್ತೆ ಆ ಪದಾರ್ಥಗಳು ನಷ್ಟವಾಯಿತು ಅಂದ್ರೆ ಮತ್ತೆ ಕಳೆದುಕೊಂಡದ್ದಕ್ಕೆ ದುಃಖ ಪಡುವುದು. ಹಾಗಾಗಿ ಅಂತಹ ಸುಖ ದುಃಖಗಳು ಯಾವುದು ಕೂಡ ನಿನ್ನಲ್ಲಿ ಇಲ್ಲ ಅಂತ ಹೇಳಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನೀನು ಹೇಗೆ ಇದ್ದೀಯಾ ಅಂದ್ರೆ, ಎಲ್ಲ ಪ್ರತಿಯೊಬ್ಬ ಜೀವರ ಹೃದಯದ ಗುಹೆ ಒಳಗೆ ವಾಸ ಮಾಡಿಕೊಂಡು ಇದ್ದೀಯಾ, ಆದರೆ ಯಾರಿಗೂ ಕೂಡ ನೀನು ಕಾಣುವುದಿಲ್ಲ. ನೋಡಿ, ಎಲ್ಲ ಕಡೆಗೂ ಕೂಡ ಭಗವಂತ ಇದ್ದಾನೆ, ಆದರೆ ಯಾರಿಗೂ ಕೂಡ ಕಾಣುವುದಿಲ್ಲ. ಅಷ್ಟೇ ಅಲ್ಲದಲೇನೆ ಮನಸ್ಸಿನ ವೇಗಕ್ಕಿಂತಲೂ ಕೂಡ ಅತಿಯಾದ ವೇಗವುಳ್ಳವನಾಗಿದ್ದೀಯಾ. ನಿನ್ನನ್ನು ಎಷ್ಟು ವರ್ಣಿಸಿದರೂ ಕೂಡ ಆ ವರ್ಣನೆಯೂ ಕೂಡ ಮುಗಿಯುವುದಿಲ್ಲ. ಅಷ್ಟು ಗುಣಗಳಿಂದ ಪೂರ್ಣನವನಾಗಿದ್ದೀಯಾ ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ.
ಇನ್ನೂ ಸ್ತೋತ್ರಗಳನ್ನು ಮಾಡ್ತಾರೆ. ಭಗವಂತನನ್ನೇ ಯಾಕೆ ಆಶ್ರಯಿಸಬೇಕು, ಭಗವಂತನ ಹತ್ತಿರ ಹೋಗೋಣ ಅಂತ ಹೇಳಿ ದೇವತೆಗಳಿಗೆ ಕರೆದುಕೊಂಡು ಹೋಗಿದ್ದಾನೆ. ಭಗವಂತನನ್ನೇ ಯಾಕೆ ಪ್ರಾರ್ಥನೆ ಮಾಡಬೇಕು ಅದನ್ನು ಕೂಡ ತಿಳಿಸ್ತಾರೆ. ಯಥಾ ಹಿ ಸ್ಕಂದ ಶಾಖಾಯಾಮ್ ತರೋರ್ಮೂಲಾವಸೇಚನಂ ಏವ ಮಾರಾಧನಂ ವಿಷ್ಣೋಹೋ ಸರ್ವೇಶಾಂ ಆತ್ಮನಶ್ಚಹಿ. ಮೇಲೆ ಒಂದು ವೃಕ್ಷ ಇದೆ, ಆ ವೃಕ್ಷಕ್ಕೆ ಮೇಲೆ ಇರತಕ್ಕಂತ ಎಲೆಗಳಾಗಲಿ ಹೂಗಳಾಗಲಿ ಬಳ್ಳೆಗಳಾಗಲಿ ಒಣಗುತ್ತಾ ಇದ್ದರೆ ಯಾರು ಕೂಡ ಎಲೆಗಳಿಗೆ ಬಳ್ಳೆಗಳಿಗೆ ನೀರನ್ನು ಹಾಕುವುದಿಲ್ಲ. ನೀರನ್ನು ಎಲ್ಲಿಗೆ ಹಾಕ್ತಾರೆ ಅಂದ್ರೆ ಆ ವೃಕ್ಷದ ಮೂಲ ಏನು ಇದೆ, ಬೇರು ಏನು ಇದೆ, ಆ ಮೂಲಕ್ಕೆ ಬೇರಿಗೆ ಹಾಕಿದರೆ ಸಾಕು, ಆ ವೃಕ್ಷ ತಾನಾಗೆ ಚಿಗುರುತ್ತದೆ. ಹಾಗೆ ಮೂಲ ಪುರುಷನಾದಂತಹ ಭಗವಂತನನ್ನು ಆರಾಧನೆ ಮಾಡಿದರೆ, ಭಗವಂತನನ್ನು ಸ್ತೋತ್ರ ಮಾಡಿದರೆ, ಭಗವಂತನನ್ನು ಮೊರೆ ಹೋದರೆ ಆ ಎಲ್ಲ ದುಃಖಗಳು ಕೂಡ ಹೋಗ್ತದೆ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರಂತೆ. ಹಾಗಾಗಿ ಆ ಬ್ರಹ್ಮದೇವರು ಮತ್ತೆ ಸ್ತೋತ್ರಗಳನ್ನು ಮಾಡ್ತಾ ಇದ್ದಾರೆ. ನಮಸ್ತುಭ್ಯಂ ಅನಂತಾಯ ದುರ್ವಿತರ್ಕ್ಯಾತ್ಮ ಕರ್ಮಣೆ ನಿರ್ಗುಣಾಯ ಗುಣೇಶಾಯ ಸತ್ವಸ್ಥಾಯ ಚ ಸಾಂಪ್ರತಂ. ನೀನು ಹೇಗೆ ಇದ್ದೀಯಾ ಅಂತಂದ್ರೆ ಮತ್ತೆ ನಿನ್ನ ಬಗ್ಗೆ ಗುಣಗಳನ್ನು ವರ್ಣನೆಯನ್ನು ಮಾಡ್ತೇನೆ ಅಂತೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಈ ಸತ್ವ ರಜಸ್ತಮೋ ಗುಣಗಳು ಏನು ಇದೆ, ಆ 3 ಗುಣಗಳು ಕೂಡ ನಿನ್ನಲ್ಲಿ ಇಲ್ಲ. ಆದರೆ ವಿಚಿತ್ರ ನೋಡಿ, ಆ 3 ಗುಣಗಳನ್ನು ಕೂಡ ನೀನು ನಿಯಾಮನೆ ಮಾಡ್ತಾ ಇದ್ದೀಯಾ, ನಿನ್ನ ಅಧೀನದಲ್ಲಿ ಇಟ್ಟುಕೊಂಡವನಾಗಿದ್ದೀಯ. ಅಷ್ಟೇ ಅಲ್ಲದಲೇನೆ ಎಲ್ಲ ತಕ್ಕಂತ ಯಾವ ಯಾವ ಪದಾರ್ಥಗಳು ಇದೆಯಲ್ಲ ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ನೀನು ಇದ್ದೀಯಾ, ಅವುಗಳನ್ನು ಕೂಡ ನೀನು ನಿಯಾಮನೆಯನ್ನು ಮಾಡಿಕೊಂಡವನಾಗಿದ್ದೀಯ. ಆದರೆ ಆ ಪದಾರ್ಥಗಳ ಮೇಲೆ ಮೋಹ ಆಸೆ ಎನ್ನುವುದು ನಿನಗೆ ಇಲ್ಲ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾರೆ. ನೋಡಿ, ಇದನ್ನೇ ದಾಸರು ಹೇಳ್ತಾರೆ. ನೋಡಿ, ಇಷ್ಟು ಪುರಾಣಗಳಲ್ಲಿ ಹೇಳಿದ್ದನ್ನು ದಾಸರು ಒಂದು ಮಾತನಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಎನ್ನಂತ ಭಕ್ತರು ಅನಂತ ನಿನಗಿಹರು, ನಿನ್ನಂತ ಸ್ವಾಮಿ ಎನಗಿಲ್ಲ, ನಿನ್ನಂತ ಸ್ವಾಮಿ ಎನಗಿಲ್ಲ, ಅದರಿಂದ ಭಿನ್ನೈ ಬೇರೆನ್ನ ಸಲಹೆಂದು. ನಾನಾ ಪದಾರ್ಥಗಳು ನಾನಾ ಪ್ರಕಾರದಲ್ಲಿ ನೀನಿದ್ದು ಜಗವ ನಡೆಸುವಿ, ನೀನಿದ್ದು ಜಗವ ನಡೆಸುವಿ ಹರಿ ನೀನೆ, ನಾನೆಂಬೋ ನರಗೆ ಗತಿಯುಂಟೆ. ಎನ್ನಂತ ಭಕ್ತರು ಅನಂತ ನಿನಗಿಹರು, ನಿನ್ನಂತ ಸ್ವಾಮಿ ಎನಗಿಲ್ಲ, ನಿನ್ನಂತ ಸ್ವಾಮಿ ಎನಗಿಲ್ಲ, ಅದರಿಂದ ಭಿನ್ನೈಪೆ ಎನ್ನ ಸಲಹೆಂದು. ಹಾಗಾಗಿ ಭಗವಂತನನ್ನು ನಾನಾ ತರದ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿದಾಗ ಆ ಸ್ತೋತ್ರದಿಂದ ಸಂತೋಷಗೊಂಡಂತಹ ಭಗವಂತ ಅವರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಹೇಗೆ ಇದ್ದ ಭಗವಂತ ಅಂತಂದ್ರೆ, ಏವಂ ಸ್ತುತಃ ಸುರಗಣೈರ್ ಭಗವಾನ್ ಹರಿರೀಶ್ವರ ತೇಷಾಂ ಆವಿರಭೂದ್ರಾಜನ್ ಸಹಸ್ರಾರ್ಕೋದಯದ್ಯುತಿ. ಒಬ್ಬ ಸೂರ್ಯನನ್ನು ನಾವು ದಿನದಲ್ಲಿ ನೋಡ್ತೇವೆ. ಆ ಸೂರ್ಯನನ್ನು ನೇರವಾಗಿ ಕಣ್ಣಿನಿಂದ ನೋಡುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಆ ಸೂರ್ಯನ ಪ್ರಕಾಶದಿಂದ ಕಣ್ಣುಗಳು ಮುಚ್ಚಿದಂತೆ ಆಗ್ತದೆ, ಕಣ್ಣುಗಳಲ್ಲಿ ಕಪ್ಪು ಬರ್ತದೆ. ಅಂತಹ ಒಬ್ಬನಲ್ಲ ಇಬ್ಬರಲ್ಲ, ಸೂರ್ಯ 1000 ಸೂರ್ಯರ ಪ್ರಕಾಶದಿಂದ ಕೂಡಿರ್ತಕ್ಕಂತಹ ಭಗವಂತ ಆ ದರ್ಶನವನ್ನು ಆ ದೇವತೆಗಳಿಗೆ ಕೊಟ್ಟಿದ್ದಾನೆ. ಆ ತೇಜಸ್ಸನ್ನು ಕಂಡಾಗ ದೇವತೆಗಳಿಗೆ ಏನಾಗಿದೆ ಅಂದ್ರೆ, ತೇನೈವ ಸಹಸಾ ಸರ್ವೇ ದೇವಾಹ ಪ್ರತಿಹತೇಕ್ಷಣಾಹ ನಾಪಶ್ಯನ್ ಕಂ ದಿಶಃ ಕ್ಷೋಣಿಮಾತ್ಮಾನಂ ಜಾಗ್ರತೋ ವಿಭುಂ. ಆ 1000 ಸೂರ್ಯರ ಪ್ರಕಾಶದಿಂದ ಕೂಡಿರ್ತಕ್ಕಂತಹ ಭಗವಂತನ ದರ್ಶನವಾದಾಗ ದೇವತೆಗಳು ಅದನ್ನು ನೋಡುವುದಕ್ಕೆ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಆಗ ಅವರಿಗೆ ಏನಾಗಿದೆ ಅಂದ್ರೆ, ಎದುರಿಗೆ ಇರತಕ್ಕಂತಹದ್ದು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಯಾವುದು ಅಂದ್ರೆ ಕಂ ದಿಶೋ ಕ್ಷೋಣಿಮಾತ್ಮಾನಂ. ಆಕಾಶಗಳಾಗಲಿ ದಿಕ್ಕುಗಳಾಗಲಿ ಭೂಮಿಯಾಗಲಿ ಯಾವುದು ಕೂಡ ಆ ದೇವತೆಗಳ ಕಣ್ಣಿಗೆ ಕಾಣ್ತಾ ಇಲ್ಲ. ಅಂದ ಮೇಲೆ ಭಗವಂತ ಎಲ್ಲಿಂದ ಕಾಣಬೇಕು ಆ ದೇವತೆಗಳಿಗೆ? ನೋಡಿ, ದೇವತೆಗಳಿಗೂ ಕೂಡ ಭಗವಂತ ಕಾಣುವುದಿಲ್ಲ ಅಂದ್ರೆ ನಮ್ಮಂತವರ ಹಣೆಯ ಬಾರ ಮತ್ತೆ ಅಪಾಸ್ತಂ ರಸೋ ಯೋಷ್ಟಮಃ. ಹಾಗೆ ನಮ್ಮಂತವರು ಕೂಡ ದೂರತಾನೇ ಉಳಿದು ಹುಟ್ಟಿದ್ದೇವೆ. ಇನ್ನು ಯಾರಿಗೆ ಕಂಡಿದ್ದಾನೆ ಹಾಗಾದ್ರೆ ಭಗವಂತ ಅಂತಂದ್ರೆ, ವಿರಿಂಚೋ ಭಗವಾನ್ ದೃಷ್ಟ ಸಹ ಶರ್ವೇಣ ಭಾರತ ಸ್ವಚ್ಛಂ ಮರಕತಶ್ಯಾಮಂ ಕಂಜ ಗರ್ಭಾರುರಕ್ಷಣಂ. ರುದ್ರದೇವರಿಗೆ ಮತ್ತು ಬ್ರಹ್ಮದೇವರಿಗೆ ಮಾತ್ರ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ಬ್ರಹ್ಮದೇವರು ಮಾತ್ರ ದರ್ಶನ ಪಡಿತಾ ಇದ್ದಾರೆ, ರುದ್ರದೇವರು ಮಾತ್ರ ದರ್ಶನವನ್ನು ಪಡಿತಾ ಇದ್ದಾರೆ. ಅವರಿಬ್ಬರಿಗೆ ದರ್ಶನವನ್ನು ಕೊಟ್ಟಂತಹ ಭಗವಂತನ ರೂಪ ಹೇಗೆ ಇತ್ತು ನೋಡಿ, ಅವರೇ ವರ್ಣನೆಯನ್ನು ಮಾಡಿ ಹೇಳ್ತಾರೆ. ಹೇಗೆ ಇತ್ತು ಆ ಭಗವಂತನ ರೂಪ ಅಂತಂದ್ರೆ, ಮರಕತಮಣಿ ಯಾವ ರೀತಿಯಾಗಿ ಸ್ವಚ್ಛವಾಗಿ ಶುದ್ಧವಾಗಿದೆಯೋ ಆ ರೀತಿಯಾಗಿ ಶ್ಯಾಮಲ ವರ್ಣದಿಂದ ಕೂಡಿದವನಾಗಿದ್ದಾನೆ. ಕಮಲದ ಗರ್ಭದಂತೆ ಕೆಂಪಾದ ಕಣ್ಣುಳ್ಳವನಾಗಿ ಭಗವಂತ ತಾನು ದರ್ಶನವನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದಲೇನೆ ಮತ್ತೆ ಹೇಗೆ ಇತ್ತು ಭಗವಂತನ ರೂಪ ಅಂದ್ರೆ, ತಪ್ತ ಹೇಮಾವದಾತೇನ ಲಸತ್ಕೌಶೇಯ ವಾಸಸ ಪ್ರಸನ್ನ ಚಾರು ಸರ್ವಾಂಗಂ ಸುಮುಖಂ ಸುಂದರ ಭ್ರುವಂ.
ಪೀತಾಂಬರಧಾರಿಯಾಗಿ ಇದ್ದಾನೆ ಭಗವಂತ. ಶುದ್ಧವಾಗಿರತಕ್ಕಂತಹ ವಸ್ತ್ರವನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಸರ್ವಾಂಗಗಳು ಕೂಡ ಪ್ರಸನ್ನವಾದಂತಹ ಮನೋಹರವಾಗಿ ಇದೆ. ಇನ್ನು ಸುಂದರವಾದಂತಹ ಮುಖವನ್ನು ಗಂಟು ಹಾಕಿಲ್ಲ. ಭಗವಂತನ ಮುಖ ಯಾವಾಗಲೂ ಕೂಡ ಸುಂದರವಾಗಿ ಮಂದಸ್ಮಿತವಾಗಿ ಇರ್ತಂತಹ ಸುಂದರವಾದಂತಹ ಮುಖದಿಂದ ಕೂಡಿದವನಾಗಿದ್ದಾನೆ. ಇನ್ನು ಭಗವಂತನ ಹುಬ್ಬು ಹೇಗಿದೆ ಅಂದ್ರೆ ಸುಂದರ ಭ್ರುವಂ, ಶುದ್ಧವಾದ ಶುಭ್ರವಾಗಿರ್ತಕ್ಕಂತಹ ಸುಂದರವಾದಂತಹ ಹುಬ್ಬುಗಳಿಂದ ಕೂಡಿದವನಾಗಿ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ಇನ್ನು ಭಗವಂತ ಯಾವ ಯಾವ ತರಹದ ಆಭರಣಗಳನ್ನು ಧಾರಣ ಮಾಡಿಕೊಂಡಿದ್ದಾನೆ ಅಂದ್ರೆ ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂಚ ಭೂಷಿತಂ ಕರ್ಣಾಭರಣ ನಿರ್ಭಾತ ಕಪೋಲ ಶ್ರೀಮುಖಾಂಬುಜಂ. ಕಿವಿಗಳಲ್ಲಿ ಆಭರಣವನ್ನು ಧಾರಣ ಮಾಡಿದ್ದಾನೆ. ಎಂತಹ ಆಭರಣ ಇತ್ತು ಅಂದ್ರೆ ಮಕರ ಕುಂಡಲಗಳನ್ನು ಧಾರಣ ಮಾಡಿಕೊಂಡಿದ್ದಾನೆ. ಜೊತೆಗೆ ಭಗವಂತನ ಕಾಂತಿ ಹೇಗೆ ಇತ್ತು ಅಂದ್ರೆ ಕಮಲದಂತಹ ಕಾಂತಿ ಉಳ್ಳವನಾಗಿ ಅವನು ಭಗವಂತ ಶೋಭಿಸುತ್ತಾ ಅಲ್ಲಿ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ಮತ್ತೆ ಯಾವ ತರಹದ ಆಭರಣಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಅಂತಂದ್ರೆ ಕಾಂಚಿ ಕಲಾಪ ವಲಯ ಹಾರ ನೂಪುರ ಶೋಭಿತಂ ಕೌಸ್ತುಭಾಭರಣಂ ಲಕ್ಷ್ಮ್ಯಂ ಬಿಭ್ರತಂ ವನಮಾಲಿನಂ. ವನಮಾಲೆ ಹಾರವನ್ನು ಧಾರಣ ಮಾಡಿದ್ದಾನೆ. ಕೌಸ್ತುಭ ಎನ್ನುವಂತಹ ಆಭರಣವನ್ನು ಕೂಡ ಭಗವಂತ ಧಾರಣೆ ಮಾಡಿ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯಿಂದ ಕೂಡಿದವನಾಗಿ ಭಗವಂತ ದರ್ಶನವನ್ನು ಕೊಟ್ಟಿದ್ದಾನೆ. ಇನ್ನು ಆಯುಧಗಳನ್ನು ಧಾರಣ ಮಾಡಿಕೊಂಡು ಬಂದಿದ್ದಾನೆ. ಆಭರಣಗಳ ಜೊತೆಗೆ ಆಯುಧಗಳನ್ನು ಕೂಡ ಭಗವಂತ ಧಾರಣ ಮಾಡಿದ್ದಾನೆ. ಯಾವ ಯಾವ ಆಯುಧಗಳನ್ನು ಇಟ್ಟುಕೊಂಡಿದ್ದಾನೆ ಅಂದ್ರೆ ಸುದರ್ಶನಾದಿ ಬಿಶ್ಚಾಸ್ತ್ರೈರ್ ಮೂರ್ತಿ ಮದ್ವೇರುಪಾಸಿತಂ ಸರ್ವಾ ಮರಗಣೈ ಸಾಕಂ ಸರ್ವಾಂಗೈರ್ ಅವನಿಂಗತೈಹಿ. ಶುದ್ಧವಾಗಿರ್ತಕ್ಕ ಶ್ರೇಷ್ಠವಾಗಿರ್ತಕ್ಕಂತಹ ಸುದರ್ಶನ ಆಯುಧವನ್ನು ಧಾರಣ ಮಾಡಿದ್ದಾನೆ. ನಾನಾ ತರದ ಆಯುಧಗಳಿಂದ ಕೂಡಿದವನಾಗಿ ಭಗವಂತ ಬ್ರಹ್ಮದೇವರಿಗೆ ರುದ್ರದೇವರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಇಂತಹ ವಿಲಕ್ಷಣವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ರೂಪವನ್ನು ಬ್ರಹ್ಮದೇವರು ನೋಡಿದಾಗ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ಆ ಭಗವಂತನ ರೂಪವನ್ನು ಕಂಡು ಭಗವಂತನಿಗೆ ಹೇಳ್ತಾ ಇದ್ದಾರಂತೆ, ಶ್ರೀ ಬ್ರಹ್ಮೋವಾಚ ಅಜಾಯ ಜನ್ಮಸ್ಥಿತ ಸಂಯಮಾಯ ಗುಣಾಯ ನಿರ್ವಾಣ ಸುಕಾರ್ಣವಾಯ ಅಣೋರಣಿಮ್ನೆ ಪರಿಗಣ್ಯದಾಮ್ನೆ ಮಹಾನುಭಾವಾಯ ನಮೋ ನಮಸ್ತೆ. ನೀನು ಹೇಗೆ ಇದ್ದೀಯಾ ಅಂತಂದ್ರೆ ನೋಡಿ, ಮತ್ತೆ ಭಗವಂತನಿಗೆ ಮೇಲಿಂದ ಮೇಲೆ ಹೇಳ್ತಾರೆ, ಉತ್ಪತ್ತಿ ಸ್ಥಿತಿಲಯಗಳು ಯಾವುದು ಕೂಡ ನಿನಗೆ ಇಲ್ಲ. ಕೆಲವರು ಭಗವಂತನಿಗೆ ಜನ್ಮಾದಿಗಳು ಇದೆ ಅಂತ ಹೇಳ್ತಾರೆ. ಹಾಗಾಗಿ ನೀನು ಉತ್ಪತ್ತಿ ರಹಿತನಾದವನಾಗಿದ್ದೀಯಾ. ಜೊತೆಗೆ ನೀನು ಹೇಗೆ ಇದ್ದೀಯಾ, ನಿನ್ನ ಗುಣಗಳು ಹೇಗೆ ಇದೆ ಅಂದ್ರೆ ಜ್ಞಾನಾನಂದಾದಿ ಗುಣ ಸ್ವರೂಪನಾಗಿ ಇದ್ದೀಯಾ, ಸಚ್ಚಿದಾನಂದಾದಿ ಗುಣಗಳಿಂದ ಪೂರ್ಣನಾಗಿದ್ದೀಯಾ, ಅಣುವು ಕೂಡ ಆಗಬಲ್ಲಿ ಮಹತ್ತಾಗಿಯೂ ಕೂಡ ನೀನು ರೂಪವನ್ನು ತಾಳಬಲ್ಲನಾಗಿದ್ದೀಯಾ. ಹೀಗೆ ಅನೇಕ ರೀತಿಯಾಗಿ ಬ್ರಹ್ಮದೇವರು ಅವನನ್ನು ಸ್ತುತಿಸ್ತಾ ಇರುವಾಗ ಬ್ರಹ್ಮದೇವರು ಭಗವಂತನಿಗೆ ಹೇಳ್ತಾ ಇದ್ದಾರಂತೆ, ನೀನು ನಮಗೆ ದರ್ಶನ ಕೊಟ್ಟದ್ದು ಹೇಗೆ ಆಗಿದೆ ಅಂತಂದ್ರೆ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರಂತೆ. ನಿನ್ನ ದರ್ಶನ ನಮಗೆ ಏನು ಸಿಕ್ಕಂತೆ ಆಗಿದೆ ಅಂತಂದ್ರೆ ತಂತ್ವಾ ವಯಂ ನಾಥ ಸಮುಜ್ಜಹಾನಂ ಸರೋಜನಾಭಾತಿ ಚಿರೇಪ್ಸಿತಾರ್ಥಂ ದೃಷ್ಟ್ವಾ ಗತಾ ನಿರ್ವೃತಿ ಮಧ್ಯ ಸರ್ವೇ ಗಜಾದ ವಾರ್ತಾ ಇವ ಗಾಂಗಮಂಬಂ. ಒಂದು ಕಾಡು ಇದೆ, ಅರಣ್ಯ ಇದೆ. ಆ ಅರಣ್ಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹತ್ತಿದೆ. ಕಾಡಿನಲ್ಲಿ ಕಾಡ್ಗಿಚ್ಚು ಹತ್ತಿದೆ. ಅದರಲ್ಲಿ ನಾನಾ ತರದ ಮೃಗಗಳು ಕೂಡ ಸಿಲುಕಿಕೊಂಡು ಮರಣ ಹೊಂದುತ್ತಾ ಇದೆ. ಅದರಲ್ಲಿ ಇರ್ತಕ್ಕಂತಹ ಆನೆಗಳು ಇದೆ. ಆ ಆನೆಗಳಿಗೆ ಕುಡಿಯುವುದಕ್ಕೆ ನೀರು ಬೇಕು. ಸಾಮಾನ್ಯವಾದ ನೀರು ಸಿಕ್ಕರೇನೆ ಪುಣ್ಯ ಅವ ಜೀವಕ್ಕೆ ಬಹಳ ಸಂತೋಷವಾಗ್ತದೆ, ಆನಂದವಾಗ್ತದೆ. ಆದರೆ ಅಂತಹ ಕಾಡ್ಗಿಚ್ಚಿನಲ್ಲಿ ಸಿಲುಕಿಕೊಂಡಂತಹ ಮದಗಂಧ ಕೂಡಿರ್ತಕ್ಕಂತಹ ಆನೆಗಳಿಗೆ ಗಂಗಾಮಂಬಹ ಗಂಗಾಜಲ ಸಿಕ್ಕರೆ ಎಂತಹ ಸಂತೋಷವಾಗಬೇಕು. ಹಾಗೆ ನಾವು ದುಃಖದಲ್ಲಿ ಇರುವಾಗ ಸಂಪತ್ತಿನಿಂದ ಎಲ್ಲ ದೇವತೆಗಳು ಕೂಡ ಸಂಪತ್ತನ್ನು ಕಳೆದುಕೊಂಡವರಾಗಿ ದುಃಖ ಪಡುವಂತಹ ಕಾಲದಲ್ಲಿ ನೀನು ಸಿಕ್ಕಿದ್ದೀಯಾ. ಈ ನೀನು ಸಿಕ್ಕದ್ದು ನಮಗೆ ಗಂಗಾಜಲಕ್ಕಿಂತಲೂ ಶ್ರೇಷ್ಠವಾಗಿದೆ. ಅರ್ಥಾತ್ ನಿನ್ನ ದರ್ಶನದಿಂದ ನಾವು ಎಲ್ಲವನ್ನೂ ಕೂಡ ಪಡೆದಂತೆ ಆಗಿದ್ದೇವೆ ಅಂತ ಹೇಳಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನ ಮುಂದೆ ನಾವೆಲ್ಲರೂ ಕೂಡ ಹೇಗೆ ಇದ್ದೇವೆ ನೋಡಿ. ಪ್ರತಿಯೊಂದಕ್ಕೂ ಕೂಡ ಬ್ರಹ್ಮದೇವರು ಹೇಳ್ತಾರೆ. ಕೆಲವರು ಬೇರೆ ಬೇರೆ ದೇವತೆಗಳು ಸರ್ವೋತ್ತಮ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಾನಾಗಲಿ ಅರ್ಥಾತ್ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಬೇರೆ ಬೇರೆ ಪ್ರಜಾಪತಿಗಳ ಬದಲಾಗಿರ್ತಕ್ಕಂಥ ದೇವತೆಗಳಾಗಲಿ ನಿನ್ನ ಮುಂದೆ ನಾವು ಹೇಗೆ ಇದ್ದೇವೆ ಅಂತಂದ್ರೆ ಅಹಂ ಗಿರಿತ್ರಶ್ಚ ಸುರಾದಯೋ ಯೇ ದಕ್ಷಾದಯೋಗ್ನೇರಿವ ಕೇತವಸ್ತೆ ಕಿಂವಾ ವಿದೇಮೇಶ ಪೃಥಗ್ ವಿಭಾವಿತ ವಿದತ್ಸ್ವಶಂ ನೋ ದ್ವಿಜ ದೇವ ಮಿತ್ರ. ಬ್ರಹ್ಮದೇವರು ಹೇಳ್ತಾರೆ, ಶಿವನಾಗಲಿ ನಾನಾಗಲಿ ಇಂದ್ರದೇವರಾಗಲಿ ಅಥವಾ ದಕ್ಷ ಪ್ರಜಾಪತಿಗಳಾಗಲಿ ಎಲ್ಲರೂ ಕೂಡ ನಿನ್ನ ಮುಂದೆ ಹೇಗೆ ಇದ್ದೇವೆ ಅಂದ್ರೆ
ಅಗ್ನಿ ಇದ್ದ ಹಾಗೆ ಅಲ್ಲ, ಅಗ್ನಿಯ ಕಿಡಿಗಳು ಇದ್ದ ಹಾಗೆ ನಾವು ಇದ್ದೇವೆ. ಅರ್ಥಾತ್ ಅಗ್ನಿಯ ಕಿಡಿಗಳು ಯಾವುದರಿಂದ ಹುಟ್ಟುತ್ತದೆ ಅಂದ್ರೆ ಅಗ್ನಿ ಇದ್ದರೆ ಮಾತ್ರ ಅಗ್ನಿಯ ಕಿಡಿಗಳು ಹುಟ್ಟುತ್ತದೆ. ಹಾಗೆ ನಾವು ಕಿಡಿಗಳಂತೆ ಇದ್ದೇವೆ. ಹಾಗಾದ್ರೆ ನಮ್ಮನ್ನು ಹುಟ್ಟಿಸುವವನು ನೀನು ಹೇಗೆ ಇದ್ದೀಯಾ ಅಂದ್ರೆ ಅಗ್ನಿ ಇದ್ದ ಹಾಗೆ ಇದ್ದೀಯಾ, ಅಂದ್ರೆ ಮೂಲ ಪುರುಷನು ನೀನಾಗಿದ್ದೀಯಾ, ನಿನ್ನಿಂದ ನಾವು ಜನ್ಮವನ್ನು ಅವತಾರವನ್ನು ಪಡೆದಿದ್ದೇವೆ ಅಂತ ಹೇಳಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತನ್ನ ಸ್ತೋತ್ರದಲ್ಲಿ ಭಗವಂತನಿಗೆ ಬ್ರಹ್ಮದೇವರು ಹೇಳ್ತಾ ಇದ್ದಾರಂತೆ, ಏಕ ಏಕ ಏವೇಶ್ವರಸ್ತಸ್ಮಿನ್ ಸುರ ಕಾರ್ಯೇ ಸುರೇಶ್ವರ ವಿಹರ್ತು ಕಾಮಸ್ಥಾನಾಹ ಸಮುದ್ರೋನ್ಮತನಾದಿಭಿಹಿ. ಬ್ರಹ್ಮದೇವರು ಹೇಳ್ತಾರಂತೆ ಭಗವಂತನಿಗೆ, ನೀನು ಸರ್ವ ಸಮರ್ಥನಾಗಿ ಇದ್ದೀಯಾ. ಯಾವ ಕಾರ್ಯದಲ್ಲಿ ಅಂದ್ರೆ ಇಂತಿಂತಹ ಕಾರ್ಯದಲ್ಲಿ ಅಲ್ಲ, ಎಲ್ಲ ಕಾರ್ಯದಲ್ಲಿಯೂ ಕೂಡ ಸರ್ವ ಸಮರ್ಥನಾಗಿದ್ದೀಯಾ. ಅದರಲ್ಲಿಯೂ ಕೂಡ ಅತಿ ಕಷ್ಟಕರವಾಗಿರ್ತಕ್ಕಂತಹ ಸಮುದ್ರ ಮಥನ ಕಾರ್ಯದಲ್ಲಿ ನೀನೊಬ್ಬನೇ ಮಾಡಬಹುದಾಗಿದ್ದಂತಹ ಕರ್ಮವಾಗಿದೆ. ಆದರೂ ಕೂಡ ನಮ್ಮನ್ನು ಸೇರಿಸಿಕೊಂಡು ನೀನು ಕರ್ಮವನ್ನು ಮಾಡಿಸ್ತೀಯ. ಯಾಕೆ ಅಂತಂದ್ರೆ ಆ ಸಮುದ್ರ ಮಥನ ಕಾರ್ಯದಲ್ಲಿ ನಿನ್ನದೇ ಆಗಿರ್ತಕ್ಕಂತಹ ಇನ್ನೂ ಅನೇಕ ರೂಪಗಳು ಅಲ್ಲಿ ಆವಿರ್ಭೂತವಾಗುವುದಿದೆ. ಅರ್ಥಾತ್ ಅವತಾರ ಕೂರ್ಮಾದಿ ರೂಪಗಳನ್ನು ನೀನು ಅವತಾರ ಮಾಡುವನಿದ್ದೀಯ. ಹಾಗಾಗಿ ಆ ದರ್ಶನ ಭಾಗ್ಯ ನಮಗೆ ಬೇಕಾಗಿದೆ. ಹಾಗಾಗಿ ಆ ಕರ್ಮವನ್ನು ಮಾಡು ಅಂತ ಹೇಳಿ ಭಗವಂತನ ಹತ್ತಿರ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದಾಗ ಆ ಬ್ರಹ್ಮಾದಿ ದೇವತೆಗಳನ್ನು ನೋಡಿ ಭಗವಂತ ಬ್ರಹ್ಮಾದಿ ದೇವತೆಗಳಿಗೆ ಹೇಳ್ತಾ ಇದ್ದಾನಂತೆ, ಶ್ರೀ ಭಗವಾನುವಾಚ ಹಂತ ಬ್ರಹ್ಮನ್ ನಹೋ ಶಂಭೋ ಹೇ ದೇವ ಮಮ ಭಾಷಿತಂ ಶೃಣುತಾ ವಹಿತಾ ಸರ್ವೇ ಶ್ರೇಯೋ ವಸ್ಯಾದ್ಯ ಯಥಾಪುರ. ಭಗವಂತ ಹೇಳ್ತಾ ಇದ್ದಾನೆ. ನೋಡಿ, ಭಗವಂತ ಹೇಳುವುದು ಕೇವಲ ದೇವತೆಗಳಿಗೆ ಮಾತ್ರ ಅಂತ ನಾವು ತಿಳಿದುಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಮ ಸ್ವಭಾವವೇ ಆಗಿದೆ. ಯಾರಾದರೂ ಜೀವನದಲ್ಲಿ ತಪ್ಪು ಮಾಡಿದರೆ ಅವರಿಗೆ ಯಾರಾದರೂ ಪಕ್ಕದಲ್ಲಿ ಇದ್ದವರು ಬುದ್ಧಿ ಹೇಳ್ತಾ ಇದ್ರೆ ಅವನು ತಪ್ಪು ಮಾಡಿದ್ದಾನೆ, ಅವರಿಗೆ ಹೇಳ್ತಾರೆ, ನಮಗೇನು ಸಂಬಂಧ ಇಲ್ಲ ಅಂತ ನಾವು ತಿಳಿದುಕೊಳ್ತೇವೆ. ಆದ್ರೆ ಭಗವಂತ ಬ್ರಹ್ಮದೇವರಿಗೆ ಹೇಳುವ ಮೂಲಕವಾಗಿ ನಮಗೂ ಕೂಡ ಹೇಳಿದ್ದಾನೆ ಅಂತೇಳಿ ಜೀವನದಲ್ಲಿ ನಾವು ತಿಳಿದುಕೊಳ್ಳಬೇಕು. ಏನಂತ ಹೇಳ್ತಾನೆ ಬ್ರಹ್ಮದೇವರಿಗೆ ಅಂತಂದರೆ, ನಾನು ಏನನ್ನು ಹೇಳುತ್ತೇನೋ ಆ ಕರ್ಮವನ್ನು ನೀವು ಮಾಡಿದರೆ ಶ್ರೇಯೋವಹ ಸ್ಯಾದ್ ಯಥಾಪುರ, ನೀವು ಶ್ರೇಯಸ್ಸನ್ನು ಪಡಿತೀರಿ. ಎಂತಹ ಶ್ರೇಯಸ್ಸನ್ನು ಅಂದ್ರೆ ಪೂರ್ವಂ ಯತ ಪುರಾಯತ, ಹಿಂದೆ ನಿಮ್ಮ ಹತ್ತಿರ ಯಾವ ರೀತಿಯಾಗಿ ಸಂಪತ್ತು ಇತ್ತೋ ಆ ಸಂಪತ್ತನ್ನು ನೀವು ಪುನಃ ಪಡಿತೀರಿ. ಅದರ ಅರ್ಥ ಭಗವಂತನು ಯಾವ ರೀತಿಯಾಗಿ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಧರ್ಮ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾನೋ ಅಂತಹ ಕರ್ಮಗಳನ್ನು ಮಾಡುವುದರಿಂದ ನಮಗೂ ಕೂಡ ಶ್ರೇಯಸ್ಸು ಇದೆ. ಅದನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹಂ. ಕಷ್ಟ ಬಂದರೂ ಕೂಡ ನಮ್ಮ ಧರ್ಮವನ್ನು ಬಿಡದಲೇನೆ ನಮ್ಮ ಧರ್ಮದಲ್ಲಿಯೇನೆ ನಾವು ಸಾಧನೆಯನ್ನು ಮಾಡಿಕೊಳ್ಳಬೇಕೇ ಹೊರತು ಪರಧರ್ಮವನ್ನು ಆಶ್ರಯಿಸಬಾರದು ಅಂತ ಹೇಳ್ತಾನೆ. ಹಾಗಾಗಿ ನಾನು ಹೇಳಿದ ರೀತಿಯಾಗಿ ನೀವು ಕರ್ಮವನ್ನು ಮಾಡುವುದಾದರೆ ಹಿಂದೆ ನೀವು ಯಾವ ಸಂಪತ್ತನ್ನು ಕಳೆದುಕೊಂಡಿದ್ದೀರೋ ಆ ಎಲ್ಲ ಸಂಪತ್ತನ್ನು ಕೂಡ ನೀವು ಪುನಃ ಮತ್ತೆ ಪಡಿತಾ ಇದ್ದೀರಿ ಅಂತ ಹೇಳಿದಾಗ ಬ್ರಹ್ಮದೇವರು ಕೇಳ್ತಾರೆ, ಹಾಗಾದ್ರೆ ಯಾವ ಕರ್ಮವನ್ನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ಹೇಳು ಅಂತ ಹೇಳಿದಾಗ ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನಂತೆ, ಸಂಧಾನವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾನಂತೆ. ಯಾರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಬೇಕು, ಯಾಕೆ ಸಂಧಾನ ಮಾಡಿಕೊಳ್ಳಬೇಕು? ನೋಡಿ, ಕಷ್ಟ ಕಾಲಗಳು ಬಂದಾಗ ಎದುರಿಗೆ ಇರುವಂತಹ ವ್ಯಕ್ತಿಗಳು ಪ್ರಬಲರಾಗಿ ಇದ್ದಾಗ ನಾವು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಅನ್ನುವುದನ್ನು ಕೂಡ ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ದೇವತೆಗಳಿಗೆ ಹೇಳ್ತಾ ಇದ್ದಾರಂತೆ, ಅರಯೋಪಿ ಸಂದೇಯ ಸತಿ ಕಾರ್ಯಾರ್ಥ ಗೌರವೇ ಅಹಿಮೂಷಿಕವದ್ದೇವ ಹೆರ್ತಸ್ಯ ಪದವೀಂ ಗತೈಹಿ. ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನಂತೆ ಭಗವಂತ, ನೀವು ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಬೇಕು. ಯಾಕೆ, ಹೇಗೆ ಮಾಡಿಕೊಳ್ಳಬೇಕು ಅಂತ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾನೆ. ಸರ್ಪವು ಯಾವ ರೀತಿಯಾಗಿ ಮೂಷಕದ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳುತ್ತದೆಯಲ್ಲ ಆ ರೀತಿಯಾಗಿ ಸಂಧಾನ ಮಾಡಿಕೊಳ್ಳಬೇಕು. ಯಾಕೆ ಅಂದ್ರೆ ಸ್ವಾಭಾವಿಕವಾಗಿ ಹುಟ್ಟುತ್ತಾನೆ ಸರ್ಪ ಮತ್ತು ಮೂಷಕಗಳು ಏನಿದೆ ಅವುಗಳು ಶತ್ರುಗಳಾಗಿ ಇದೆ. ಆದ್ರೆ ಕಷ್ಟಕಾಲ ಬಂದಾಗ ಸರ್ಪ ಮತ್ತು ಮೂಷಕ ಏನಿದೆ ಅವುಗಳು ಸಂಧಾನ ಮಾಡಿಕೊಳ್ಳುತ್ತದೆ. ಹೇಗೆ ಅಂತಂದ್ರೆ ಅದನ್ನು ಕೂಡ ಭಗವಂತ ತಿಳಿಸ್ತಾನೆ. ಇಲಿಗೆ ಶತ್ರು ಸರ್ಪವಾದರೆ ಸರ್ಪಕ್ಕೆ ನವಿಲು ಶತ್ರುವಾಗಿದೆ. ಹಾಗಾಗಿ ನವಿಲಿನಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸರ್ಪ ತಾನು ಇಲಿಯ ಹತ್ತಿರಕ್ಕೆ ಬರ್ತಾ ಇದೆ. ಇಲಿಯ ಹತ್ತಿರ ಬಂದು ಸರ್ಪ ಹೇಳ್ತದೆ, ನವಿಲಿನಿಂದ ನಾನು ತಪ್ಪಿಸಿಕೊಳ್ಳಬೇಕು, ಹಾಗಾಗಿ ನಿನ್ನ ಬಿಲದ ಒಳಗೆ ನಾನು ವಾಸ ಮಾಡ್ತೇನೆ, ಆದರೆ ನನ್ನನ್ನು ರಕ್ಷಣೆ ಮಾಡಿದ್ದಕ್ಕೋಸ್ಕರವಾಗಿ ನಿನಗೆ ನಾನು ಮಾತು ಕೊಡ್ತೇನೆ, ನಿನ್ನನ್ನು ತಿನ್ನುವುದಿಲ್ಲ ಅಂತ ಹೇಳಿ ಮಾತನ್ನು ಕೊಡ್ತದೆ. ಆದರೆ ನೋಡಿ, ಸರ್ಪ ಎಷ್ಟು ಇದೆ ವಿಚಿತ್ರವಾಗಿ ಅಂತಂದ್ರೆ, ತಾನು ಅದರಿಂದ ರಕ್ಷಣೆಯಾದ ಮೇಲೆ ಅದರಿಂದ ಹೊರಗೆ ಬರುವಾಗ ಅದೇ ಇಲಿಯನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಂಡು ಹೊರಗೆ ಬರ್ತಾ ಇದೆ. ಹಾಗೆ ನೀವು ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಆ ದೈತ್ಯರನ್ನು ಗೆಲ್ಲಬೇಕು ಅಂತ ಹೇಳ್ತಾನೆ. ನೋಡಿ, ಯಾಕೆ ಹೇಳ್ತಾನೆ ಭಗವಂತ?
ನೋಡಿ ಎಷ್ಟು ವಿಚಿತ್ರವಾಗಿದೆ ಧರ್ಮಗಳು ಅಂತ ಅಂದ್ರೆ, ಭಗವಂತ ಒಂದು ಬಾರಿ ಹೇಳ್ತಾನೆ ಸಜ್ಜನರ ಸಹವಾಸವನ್ನು ಮಾಡಬೇಕು, ಸಜ್ಜನರ ಸಹವಾಸದಿಂದಲೇನೆ ಮುಕ್ತಿಗೆ ಕಾರಣವಾಗ್ತದೆ, ಅವರ ಸಹವಾಸ ಬಿಟ್ಟು ದುರ್ಜನರ ಸಹವಾಸವನ್ನು ಮಾಡಿದರೆ ನರಕಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾನೆ ಸಜ್ಜನರನ್ನು ಬಿಟ್ಟವರಾಗಿ ಆ ದೈತ್ಯರ ಜೊತೆಗೆ ಸಂಧಾನ ಮಾಡು ಅಂತ ಹೇಳ್ತಾನೆ. ಕೆಲವರು ತಿಳಿದುಕೊಳ್ತಾನೆ ಭಗವಂತನೇ ಹೇಳಿದ್ದಾನೆ ದೈತ್ಯರ ಜೊತೆಗೆ ಸಂಧಾನ ಮಾಡಿಕೊಳ್ಳುವುದಕ್ಕೆ, ನಾವು ಕೂಡ ದುರ್ಜನರ ಸಹವಾಸವನ್ನು ಮಾಡಬಹುದು ಅಂತ ಹೇಳಿ ಕೆಲವರು ತಿಳಿದುಕೊಳ್ತಾರೆ. ಆದ್ರೆ ನಾವು ಮಾಡುವ ದುರ್ಜನರ ಸಹವಾಸ ಹೇಗೆ ಇದೆ, ಅವರು ಮಾಡುವ ದುರ್ಜನರ ಸಹವಾಸ ಹೇಗಿದೆ ಅನ್ನುವುದಕ್ಕೂ ಕೂಡ ದಾಸರು ಹೇಳ್ತಾರೆ. ನಾವು ಹೇಗೆ ಸಹವಾಸವನ್ನು ಮಾಡಿದ್ದೇವೆ ಅನ್ನೋದು ನೋಡಿ ಹೇಗೆ ಹೇಳ್ತಾರೆ ದಾಸರು. ನಮ್ಮ ನಿತ್ಯ ಕರ್ಮಗಳನ್ನು ನಾವು ಬಿಟ್ಟವರಾಗಿದ್ದೇವೆ. ಹೇಗೆ ಕರ್ಮಗಳನ್ನು ಬಿಡುತ್ತೇವೆ, ಜೀವನದಲ್ಲಿ ದುರ್ಜನರ ಬೇರೆ ಜನಗಳ ಸೇವಾದಿ ಕರ್ಮಗಳನ್ನು ಮಾಡ್ತೇವೆ ಅಂತ. ಹೇಗೆ ಕರ್ಮಗಳನ್ನು ಮಾಡ್ತೇವೆ ಅಂದ್ರೆ, ಸಾಕು ಸಾಕು ಮನುಜ ಸೇವೆಯು ರಂಗಯ್ಯ ರಂಗ, ಸಾಕು ಸಾಕು ಮನುಜ ಸೇವೆಯು, ಸಾಕು ಸಾಕು ಮನುಜ ಸೇವೆ ಮಾಡಿದಣಿದು ನೊಂದೆ ನಾನು, ಬೇಕು ನಿನ್ನ ಪಾದ ಭಜನೆ ಕೊಟ್ಟು ಸಲಹೋ ರಂಗಯ್ಯ, ಸಾಕು ಸಾಕು ಮನುಜ ಸೇವೆಯು. ಹೊತ್ತಾರೆದ್ದು ಹೋಗಿ ನಾನು ಪರರ ಚಿತ್ತ ವೃತ್ತಿಯನ್ನು ತಿಳಿದು, ಹತ್ತರಿದ್ದು ಹಲವು ಕೆಲಸ ವೃತ್ಯನಂತೆ ಮಾಡಿ, ಹೊತ್ತಾರೆದ್ದು ಹೋಗಿ ನಾನು ಪರರ ಚಿತ್ತ ವೃತ್ತಿಯನ್ನು ತಿಳಿದು, ಹತ್ತರಿದ್ದು ಹಲವು ಕೆಲಸ ವೃತ್ಯನಂತೆ ಮಾಡಿ, ರಿಕ್ತ ಹಸ್ತದಿಂದ ಮನೆಯ ಸೇರುವೆ, ಆಸೆಗಾಗಿ ಮತ್ತೆ ಕಂಡ ಕಡೆಗೆ ತೊಲಗುವೆ, ಬಂದು ಅಪರಾತ್ರಿಯಲ್ಲಿ ತಿಂದು ವರಗುವೆ, ರಂಗಯ್ಯ ರಂಗ ಸಾಕು ಸಾಕು ಮನುಜ ಸೇವೆಯು. ಅಷ್ಟೇ ಅಲ್ಲದಲ್ಲೇ ಮತ್ತೆ ನಾವು ಹೇಗೆ ಇದ್ದೇವೆ ಅಂತಂದ್ರೆ, ಶ್ವಾನದಂತೆ ಇದ್ದೇವೆ, ನಾಯಿಯಂತೆ ಇದ್ದೇವೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಸ್ನಾನ ಸಂಧ್ಯಾನುಷ್ಠಾನ ನೇಮವೆಲ್ಲ ತೊರೆದು ಬಿಟ್ಟು ಹೀನನಾಗಿ ಕೆಟ್ಟ ಜನರ ಮನೆಗಳನ್ನು ತಿರುಗಿ ತಿರುಗಿ ಶ್ವಾನದಂತೆ ದಿನವ ಕಳೆವೆನೋ, ದುರಾಸೆಯನ್ನು ಮನದಲ್ಲಿಟ್ಟುಕೊಂಡು ಕುದಿವೆನೋ, ಕೊನೆಗೂ ಎಳ್ಳು ಕಾಳಿನಷ್ಟು ಸುಖವ ಕಾಣೆನೋ, ರಂಗಯ್ಯ ರಂಗ ಸಾಕು ಸಾಕು ಮನುಜ ಸೇವೆಯು. ಹಾಗಾಗಿ ದುರ್ಜನರ ಸಹವಾಸದಿಂದ ನಮಗಾಗುವಂತಹ ಫಲ ಏನು ಅಂದ್ರೆ ಅನರ್ಥವೇ ಕಾರಣ. ಆದ್ದರಿಂದ ನಾವು ಮನುಷ್ಯರಾದವರು ಸಜ್ಜನರ ಸಹವಾಸವನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಇದೇ ಮಹಾಭಾರತಗಳಲ್ಲಿ ತಿಳಿಸಿಕೊಡ್ತಾರೆ ನಾರದರು. ಸಜ್ಜನರಿಂದ ಆಗುವಂತಹ ನಮಗೆ ಲಾಭ ಏನು ಇದೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ ರುದ್ರದೇವರ ಹತ್ತಿರ ಬಂದು ಯಾವ ನಾರದರು ಕೇಳ್ತಾರೆ. ಎಲ್ಲರೂ ಕೂಡ ಸಜ್ಜನರ ಸಹವಾಸವನ್ನು ಮಾಡಿ ಅದರಿಂದ ಒಳ್ಳೆಯ ಫಲ ಇದೆ, ಮೋಕ್ಷಾದಿಗಳು ಇದೆ, ಉದ್ಧಾರವಾಗ್ತಾರೆ ಅಂತ ಹೇಳ್ತಾರೆ. ಆದರೆ ಅದನ್ನು ಪಡೆಯುವುದು ಹೇಗೆ, ಸಜ್ಜನರ ಸಹವಾಸವನ್ನು ಮಾಡಿದರೆ ಏನು ಫಲ ಇದೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಯಾವ ನಾರದರು ಬಂದು ರುದ್ರದೇವರಿಗೆ ಕೇಳುತ್ತಾರೆ. ಅದಕ್ಕೆ ರುದ್ರದೇವರು ಹೇಳ್ತಾ ಇದ್ದಾರಂತೆ, ನೋಡಿ ನಿಜವಾಗಿ ಅವರೇ ಹೇಳಿ ಉಪದೇಶ ಮಾಡಬಹುದಾಗಿತ್ತು, ಆದರೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದಾಗ ಅದು ಇನ್ನೂ ಹೆಚ್ಚು ಫಲವನ್ನು ಕೊಡುತ್ತದೆ. ಅದಕ್ಕೋಸ್ಕರವಾಗಿ ರುದ್ರದೇವರು ಆ ನಾರದರಿಗೆ ಹೇಳ್ತಾ ಇದ್ದಾರಂತೆ, ಇಲ್ಲಿ ಭೂಮಿಗೆ ಹೋಗು, ಭೂಮಿಯಲ್ಲಿ ಒಂದು ತಿಪ್ಪೆ ಇದೆ, ಆ ತಿಪ್ಪೆಯ ಮೇಲೆ ಒಂದು ಹುಳ ಕುಳಿತಿದೆ, ಆ ಹುಳದ ಹತ್ತಿರ ಹೋಗಿ ನೀನು ನನಗೆ ಏನು ಪ್ರಶ್ನೆಯನ್ನು ಕೇಳಿದ್ದೀಯಲ್ಲ ಆ ಪ್ರಶ್ನೆಯನ್ನು ಆ ಹುಳಕ್ಕೆ ಕೇಳು, ಆ ಹುಳ ನಿನಗೆ ಉತ್ತರವನ್ನು ಕೊಡುತ್ತದೆ ಅಂತ ಹೇಳಿದೆ. ಆಗ ನಾರದರು ಬರ್ತಾರೆ, ಆ ತಿಪ್ಪೆಯ ಮೇಲೆ ಹುಳ ಕುಳಿತಿದೆ, ಆ ಹುಳಕ್ಕೆ ಬಂದು ಕೇಳ್ತಾ ಇದ್ದಾರಂತೆ, ಸಜ್ಜನರ ಸಹವಾಸದಿಂದ ಆಗುವಂತಹ ಫಲ ಏನು ಇದೆ ಅಂತ ಕೇಳಿದಾಗ ಆ ಪ್ರಶ್ನೆಯನ್ನು ಕೇಳಿಯೇನೆ ಆ ಹುಳ ಸತ್ತು ಹೋಗಿ ಬಿಡುತ್ತದೆ. ನಾರದರಿಗೆ ಆಶ್ಚರ್ಯವಾಗಿ ಹೋಗಿಬಿಡ್ತದೆ. ಫಲವನ್ನು ತಿಳಿದುಕೊಳ್ಳುವುದಕ್ಕೆ ಅಂತ ಬಂದ್ರೆ ಹುಳನೇ ಸತ್ತು ಹೋಯಿತು ಅಂದ್ರೆ ಇದಕ್ಕೆ ಸಾವೇ ಫಲನ ಅಂತ ತಿಳ್ಕೊತಾರೆ. ಆದ್ರೆ ಮತ್ತೆ ಬರ್ತಾರೆ ರುದ್ರದೇವರ ಹತ್ತಿರ ಬಂದು ಕೇಳ್ತಾರೆ, ಅದು ಉತ್ತರ ಸಿಗಲಿಲ್ಲ ನನಗೆ, ಹಾಗಾಗಿ ನಾನು ಏನು ಮಾಡಬೇಕು, ನನಗೆ ಮತ್ತೆ ಉತ್ತರ ಬೇಕು ಅಂತ ಕೇಳಿದಾಗ ಮತ್ತೆ ಯಾವ ನಾರದರಿಗೆ ಹೇಳ್ತಾರಂತೆ, ಆಗ ಭೂಮಿಯಲ್ಲಿ ಮತ್ತೆ ತೋರಿಸ್ತಾರಂತೆ, ಅಲ್ಲಿ ಒಂದು ವೃಕ್ಷವನ್ನು ನೋಡು, ಆ ವೃಕ್ಷದಲ್ಲಿ ಒಂದು ಗೂಡು ಇದೆ, ಆ ಗೂಡಿನಲ್ಲಿ ಒಂದು ಪಕ್ಷಿ ತನ್ನ ಮರಿಗೆ ಜನ್ಮವನ್ನು ಕೊಡ್ತಾ ಇದೆ, ಪಕ್ಷಿಗೆ ಕೇಳಬೇಡ ಆ ಮರಿಗೆ ಹೋಗಿ ಕೇಳು ಅಂತ ಹೇಳ್ತಾರೆ. ತಕ್ಷಣ ಮತ್ತೆ ನಾರದರು ಬರ್ತಾರೆ, ಬಂದು ಆ ಪಕ್ಷಿಗೆ ಕೇಳ್ತಾ ಇದ್ದಾರಂತೆ, ಸಜ್ಜನರ ಸಹವಾಸದಿಂದ ಆಗುವಂತಹ ಪುಣ್ಯ ಏನು ಇದೆ, ಫಲ ಏನು ಇದೆ ಅಂತ ಕೇಳಿದ ಕೂಡಲೇನೆ ಪಾಪ ಆ ಪಕ್ಷಿಯ ಮರಿಯು ಕೂಡ ಸತ್ತು ಹೋಗ್ತಾ ಇದೆ. ಇದಕ್ಕೆ ಆಶ್ಚರ್ಯವಾಗ್ತಾ ಇದೆ ನಾರದರಿಗೆ. ಮತ್ತೆ ಓಡಿ ಬರ್ತಾರೆ, ಬಂದು ರುದ್ರದೇವರಿಗೆ ಕೇಳ್ತಾರೆ, ಆ ಪ್ರಶ್ನೆಗೂ ಕೂಡ ಅಲ್ಲಿಯೂ ಕೂಡ ಉತ್ತರ ಸಿಗಲಿಲ್ಲ, ಅದು ಕೂಡ ಮರಣ ಹೊಂದಿದೆ, ಹಾಗಾಗಿ ನಾನು ಏನು ಮಾಡಲಿ, ಮತ್ತೆ ನನಗೆ ಉತ್ತರ ಸಿಗಲಿಲ್ಲ, ಉತ್ತರ ಬೇಕು ಅಂತ ಹೇಳಿದಾಗ
ಮತ್ತೆ ನಾರದರಿಗೆ ಹೇಳ್ತಾರೆ, ಈಗ ತಾನೇ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹಸು ಕರುವಿಗೆ ಜನ್ಮವನ್ನು ಕೊಡ್ತಾ ಇದೆ, ಆ ಕರುವಿನ ಹತ್ತಿರ ಹೋಗಿ ಕೇಳು ಅಂತ ಹೇಳಿದಾಗ ನಾರದರು ಉತ್ತರ ಸಿಗುತ್ತದೆ ಅನ್ನುವಂತಹ ಕಾತುರದಿಂದ ಓಡಿ ಬರ್ತಾ ಇದ್ದಾರೆ. ಬಂದು ಆ ಕರುವಿಗೆ ಕೇಳ್ತಾ ಇದ್ದಾರಂತೆ, ಸಜ್ಜನರ ಸಹವಾಸದಿಂದ ಆಗುವಂತಹ ಪುಣ್ಯ ಏನು ಇದೆ, ಫಲ ಏನು ಇದೆ ಅಂತ ಕೇಳಿದಾಗ ಪಾಪ ಅದು ಕೂಡ ಆ ಪ್ರಶ್ನೆ ಕೇಳಿದ ಕೂಡಲೇನೆ ಮರಣ ಹೊಂದಿ ಬಿಡ್ತಾ ಇದೆ. ನಾರದರಿಗೆ ಆಶ್ಚರ್ಯವಾಗ್ತದೆ. ಮತ್ತೆ ಓಡಿ ಬರ್ತಾರೆ. ನಾರದರು ಬಂದು ಆ ಯಾವ ರುದ್ರದೇವರಿಗೆ ಕೇಳಿದ್ದಾರೆ, ಸಜ್ಜನರ ಸಹವಾಸದಿಂದ ಉತ್ತರ ಸಿಗುತ್ತಾ ಇಲ್ಲ, ಹಾಗಾಗಿ ಕೊನೆಗೆ ನೀನೇ ಹೇಳಬೇಕು ಅಂತ ಹೇಳಿದಾಗ ರುದ್ರದೇವರು ಹೇಳ್ತಾರಂತೆ, ಇದು ಕೊನೆಯ ಬಾರಿ ಪ್ರಯತ್ನವನ್ನು ಮಾಡು. ಏನು ಅಂತಂದ್ರೆ, ಈಗ ತಾನೇ ಕೆಳಗೆ ಭೂಮಿಯಲ್ಲಿ ಒಂದು ರಾಜ್ಯ ಇದೆ, ಆ ರಾಜ್ಯದಲ್ಲಿ ರಾಜನಿಗೆ ಮದುವೆಯಾಗಿ ಬಹಳ ವರ್ಷವಾಗಿದೆ, ಎಷ್ಟು ವರ್ಷವಾದರೂ ಕೂಡ ಪಾಪ ಅವನಿಗೆ ಮಕ್ಕಳೇ ಆಗಿಲ್ಲ. ಈಗ ತಾನೇ ತಾನು ತನ್ನ ಹೆಂಡತಿ ಗರ್ಭವತಿಯಾಗಿದ್ದಾಳೆ, ಸ್ವಲ್ಪ ಕಾಲದಲ್ಲಿಯೇ ಆ ಮಗುವಿಗೆ ಜನ್ಮವನ್ನು ಕೊಡುವಳಿದ್ದಾಳೆ, ಹಾಗಾಗಿ ಆ ಮಗುವಿಗೆ ಹೋಗಿ ಕೇಳು ಅಂತ ಹೇಳಿದಾಗ ನಾರದರು ಹೇಳ್ತಾರೆ, ಈ ಪ್ರಶ್ನೆಗೆ ಉತ್ತರವೇ ಬೇಡ. ಯಾಕೆ ಅಂದ್ರೆ ಇವು ಪ್ರಾಣಿಗಳು ಸತ್ತರೆ ಯಾರೂ ಕೇಳೋದಿಲ್ಲ, ಪಾಪ ಎಷ್ಟೋ ವರ್ಷದಿಂದ ಮಕ್ಕಳೇ ಆಗಿಲ್ಲ ಅಂತ ಹೇಳಿ ಅವನು ಕಾಯ್ತಾ ಇದ್ದಾನೆ, ನಾನು ಹೋಗಿ ಕೇಳಿದ್ರೆ ಮಗು ಸತ್ತು ಹೋದ್ರೆ ನನ್ನ ಗತಿ ಏನು, ಹಾಗಾಗಿ ಬೇಡೇ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಇಲ್ಲ ಕೊನೆಯದಾಗಿ ಹೋಗಿ ಕೇಳು ಅಂತ ಹೇಳ್ತಾನೆ. ನಾರದರು ಬರ್ತಾರೆ. ಬಂದು ಆ ರಾಜನ ಮಗುವಿನ ಹತ್ರ ಗಾಬರಿಯಿಂದ ಹೆದರಿಕೆಯಿಂದ ಕೇಳ್ತಾ ಇದ್ದಾರೆ, ಸಜ್ಜನರ ಸಹವಾಸದಿಂದ ಆಗುವಂತಹ ಫಲ ಏನು ಅಂತ ಕೇಳಿದಾಗ ನೋಡಿ ಭಗವಂತನ ಇಚ್ಛೆ ಹೇಗೆ ಇದೆ ನೋಡಿ, ಅದ್ಭುತವಾದಂತಹ ಶಕ್ತಿ. ಆ ಮಗು ಮಾತನಾಡ್ತಾ ಇದೆ, ಮಗು ಹೇಳ್ತಾ ಇದೆ ಅಂತೆ, ಸಜ್ಜನರ ಸಹವಾಸದಿಂದ ಅಂತ ಕೇಳಬೇಡಿ, ಸಜ್ಜನರ ದರ್ಶನದಿಂದಲೇ ದೊಡ್ಡದಾದ ಪುಣ್ಯ ಇದೆ. ಯಾಕೆ ಅಂದ್ರೆ ಅದಕ್ಕೆ ನಾನೇ ಸಾಕ್ಷಿಯಾಗಿ ಇದ್ದೇನೆ, ನಾನು ಎಲ್ಲಿಯೋ ತಿಪ್ಪೆಯಲ್ಲಿ ಹುಳವಾಗಿ ಇದ್ದೆ, ನಿಮ್ಮಂತಹ ಸಜ್ಜನರ ಸಹವಾಸವಲ್ಲ ನಿಮ್ಮ ದರ್ಶನವಾದದ್ದಕ್ಕೋಸ್ಕರವಾಗಿಯೇ ಪಕ್ಷಿಯ ಜನ್ಮವನ್ನು ಪಡೆದಿದ್ದೆ. ಆ ಕಾಲದಲ್ಲಿಯೂ ಕೂಡ ನಿಮ್ಮಂತಹ ಸಜ್ಜನರ ದರ್ಶನವಾಗಿದೆ, ಆ ದರ್ಶನದ ಪುಣ್ಯದಿಂದಲೇನೆ ನಾನು ಶ್ರೇಷ್ಠವಾಗಿರತಕ್ಕಂತಹ ಭಗವಂತನಿಗೆ ಪ್ರೀತ್ಯಾಸ್ಪದವಾಗಿರ್ತಕ್ಕಂತಹ ಗೋವಿನ ಜನ್ಮವನ್ನು ಪಡೆದಿದ್ದೆ. ಆ ಗೋವಿನ ಜನ್ಮದಲ್ಲಿಯೂ ಕೂಡ ನೀವು ಅನಾಯಾಸವಾಗಿ ಬಂದು ನನಗೆ ದರ್ಶನವನ್ನು ಕೊಟ್ಟಿರಿ. ಆ ದರ್ಶನದ ಭಾಗ್ಯದಿಂದಲೇನೆ ಇಷ್ಟು ದೊಡ್ಡದಾದಂತಹ ರಾಜ್ಯ ಲಕ್ಷ್ಮಿಯನ್ನು ಸಂಪತ್ತನ್ನು ಭೋಗ ಮಾಡುವುದಕ್ಕೋಸ್ಕರವಾಗಿ ಈ ರಾಜನ ಮಗನಾಗಿ ನಾನು ಜನ್ಮವನ್ನು ಪಡೆದಿದ್ದೇನೆ ಅಂತ ಹೇಳ್ತೇವೆ ನೋಡಿ. ಸಜ್ಜನರ ಸಹವಾಸವಲ್ಲ, ಸಜ್ಜನರ ದರ್ಶನದಿಂದಲೇನೆ ಇಷ್ಟು ಪುಣ್ಯ ಇದೆ ಅಂತದರಲ್ಲಿ ಭಗವಂತನು ಹೇಳ್ತಾನೆ. ಇದು ಕೇವಲ ಭಗವಂತನ ನಟನೆ ಮಾತ್ರ, ಅದು ಕೂಡ ಭಗವಂತನ ಪ್ರೀತಿಯಾಗಿ ಕರ್ಮಗಳು. ಹಾಗಾಗಿ ಭಗವಂತ ಹೇಳ್ತಾನೆ, ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಆ ದೈತ್ಯರ ಜೊತೆಗೇನೆ ನೀವು ಸಮುದ್ರ ಮಥನಾದಿ ಕರ್ಮಗಳನ್ನು ಮಾಡಿ ಅಲ್ಲಿ ಅಮೃತ ಬರುವಂತಹದ್ದನ್ನು ಪಾನ ಮಾಡಿ ಅಂತ ಹೇಳ್ತಾರೆ ನೋಡಿ. ಅಮೃತ ಅಂದ್ರೆ ಏನು? ಅಮೃತವನ್ನು ಪಾನ ಮಾಡುವುದರಿಂದ ಏನು ಫಲ ಇದೆ ಇದು ನಮಗೆ ಗೊತ್ತೇ ಇಲ್ಲ. ಏನೋ ಸಿಹಿಯಾದ ಪದಾರ್ಥಗಳನ್ನು ತಿಂದು ನಾವು ಹೇಳಿಬಿಡ್ತೀವಿ, ಏನು ಅಮೃತ ಇದ್ದ ಹಾಗೆ ಇದೆ ಅಲ್ಲ ಅಂತ ಹೇಳ್ತೇವೆ. ಆದ್ರೆ ಅದನ್ನು ತಿಂದರೆ ನಾವು ಸತ್ತೇ ಹೋಗಿರ್ತೇವೆ. ಆದ್ರೆ ಭಗವಂತ ಹೇಳ್ತಾನೆ, ಅಮೃತವನ್ನು ಕುಡಿದರೆ ಏನು ಇದೆ ಅಂತಂದ್ರೆ, ಅಮೃತೋತ್ಪಾದನೆ ಯತ್ನ ಕ್ರಿಯತಾಂ ಅವಿಲಂಬಿತಂ ಯಸ್ಯ ಪೀತಸ್ಯ ವೈ ಜಂತು ಮೃತ್ಯುರ್ಗ್ರಸ್ತೋ ಅಮರೋ ಭವೇತ್. ಯಾರು ಅಮೃತಪಾನವನ್ನು ಮಾಡ್ತಾರೋ ಅವರಿಗೆ ಎಂದಿಗೂ ಕೂಡ ಮರಣಾದಿಗಳೇ ಇಲ್ಲ. ಹಾಗಾಗಿ ಅಂತಹ ಅಮೃತವನ್ನು ನೀವು ಪಡೆಯುವುದಕ್ಕೋಸ್ಕರವಾಗಿ ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡವರಾಗಿ ಅಮೃತ ಮಥನವನ್ನು ಮಾಡುವುದಕ್ಕೆ ಸಿದ್ಧರಾಗಿ, ಅದರ ಜೊತೆಗೆ ನೀವು ಅಮೃತ ಮಥನವನ್ನು ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ಸಮುದ್ರದಲ್ಲಿ ಅಮೃತ ಮಥನವನ್ನು ಮಾಡಬೇಕು. ಆದರೆ ಸಮುದ್ರದ ಒಳಗೆ ನೀವು ಕೆಲವು ಪದಾರ್ಥಗಳನ್ನು ಹಾಕಬೇಕು. ಯಾವುದು ಪದಾರ್ಥಗಳು ಅಂತಂದ್ರೆ, ಕ್ಷಿಪ್ವಾ ಕ್ಷೀರೋದೌ ಸರ್ವಾಹ ವೀರುತೃಣಲತೌಷಧೀಹಿ ಮಂತಾನಂ ಮಂದರಂ ಕೃತ್ವ ನೇತ್ರಂ ಕೃತ್ವಾ ತು ವಾಸುಕಿ. ಆ ಕ್ಷೀರ ಸಮುದ್ರದ ಮಧ್ಯದ ಒಳಗೆ ಗಿಡ ಬಳ್ಳೆಗಳು, ಸಸ್ಯಗಳು, ಔಷಧಿಗಳಿಂದ ಕೂಡಿರ್ತಕ್ಕಂತಹ ಬಳ್ಳಿಗಳನ್ನು ಅದರ ಒಳಗೆ ಹಾಕಬೇಕು. ಅದರ ಜೊತೆಗೆ ಬಂಗಾರದಿಂದ ಕೂಡಿರ್ತಕ್ಕಂಥ ಯಾವ ಮಂದರ ಪರ್ವತ ಇದೆ ಅದನ್ನೇ ಕಡಗೋಲನ್ನಾಗಿ ಮಾಡಿಕೊಂಡು ಸರ್ಪಗಳಿಗೆ ಒಡೆಯನಾಗಿರ್ತಕ್ಕಂತಹ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ನೀವು ಆ ಯಾವ ಸಮುದ್ರ ಮಥನವನ್ನು ಮಾಡಬೇಕು ನೋಡಿ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಎಷ್ಟು ಮುಖ್ಯವಾಗಿದೆ ಅಂತಂದ್ರೆ, ಸಹಾಯೇನ ಮಯಾ ದೇವಾಹ ನಿರ್ಮತ್ವದ ಮದಂದ್ರಿತಾಹ ಕ್ಲೇಶ ಬಾಜೋ ಭವಿಷ್ಯಂತಿ ದೈತ್ಯ ಯೂಯಂ ಫಲಗ್ರಹ. ನೀವು ದೈತ್ಯರ ಜೊತೆಗೆ ಸಂಧಾನ ಮಾಡಿದ್ದೀರಿ, ಆದ್ರೆ ಸಂಧಾನ ಮಾಡಿದ ಮಾತ್ರಕ್ಕೆ ಅವರಿಗೇನು ಅಮೃತ ಸಿಗುವುದಿಲ್ಲ. ಅವರಿಗೆ ಏನು ಸಿಗುತ್ತದೆ, ನಿಮಗೆ ಏನು ಸಿಗುತ್ತದೆ ಅಂತಂದ್ರೆ, ನಿಮಗೆ ಈ ಯಾವ ಅಮೃತವೇ ಫಲವಾಗಿ ಸಿಗುತ್ತದೆ, ಅವರಿಗೆ ದುಃಖಗಳೇ ಫಲವಾಗಿ ಸಿಗುತ್ತಾ ಇದೆ. ಆದರೆ ನೀವು ಏನು ಮಾಡಬೇಕು ಅಂದ್ರೆ, ಆಲಸ್ಯವನ್ನು ಬಿಟ್ಟವರಾಗಿ ಕರ್ಮವನ್ನು ಮಾಡಿ ಅಂತ ಭಗವಂತ ಹೇಳ್ತಾನೆ. ಯಾಕೆ ಅಂದ್ರೆ ನಮ್ಮಲ್ಲಿಯೂ ಕೂಡ ಆಲಸ್ಯ ಇದೆ. ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿ ಮಿಚ್ಚದ ಅಂತ ಹೇಳ್ತಾರೆ. ಆಲಸ್ಯಾದಿಗಳಾಗಲಿ ನಿದ್ರೆಗಳಾಗಲಿ ಎಂದಿಗೂ ಕೂಡ ಮಾಡಬಾರದು. ಯಾಕೆಂದ್ರೆ ನಮ್ಮ ಸ್ವಭಾವ ಹೇಗೆ ಇದೆ ಅಂತಂದ್ರೆ, ನಾಳೆ ಮಾಡುವಂತ ಕೆಲಸವನ್ನು ನಾಡಿದ್ದು ಮಾಡೋಣ, ಇವತ್ತೇ ಮಾಡುವಂತ ಕೆಲಸ ನಾಳೆ ಮಾಡೋಣ, ಏನು ಅವಸರ ಇದೆ? ಯಾಕೆ ಅಂತಂದ್ರೆ ನಾಳೆ ತನ ಬೇಕಾದಷ್ಟು ಕೆಲಸ ಇದೆ ಅಂತ ಹೇಳಿ
ನಾವು ಕರ್ಮವನ್ನು ಮಾಡದಲೇನೆ ಮುಂದೆ ಹಾಕಿ ಬಿಡ್ತೇವೆ. ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಈ ಯಾವ ಭೀಮಸೇನ ದೇವರ ಪಾತ್ರವನ್ನು ಹೇಳುವಾಗ ಹೇಳ್ತಾರೆ, ಆ ಧರ್ಮರಾಜನಿಗೆ ಒಬ್ಬ ಬ್ರಾಹ್ಮಣ ಬಂದು ಕೇಳ್ತಾನಂತೆ. ಬ್ರಾಹ್ಮಣ ಬಂದು, ನಾನು ಮನೆಯಲ್ಲಿ ಶುಭ ಕರ್ಮಗಳನ್ನು ಮಾಡ್ತೇನೆ, ಶುಭ ಕರ್ಮಗಳನ್ನು ಮಾಡುವುದಕ್ಕೋಸ್ಕರವಾಗಿ ನನಗೆ ಸಂಪತ್ತು ಬೇಕು ಅಂತ ಕೇಳಿದಾಗ ಅದಕ್ಕೆ ಧರ್ಮರಾಜ ಹೇಳ್ತಾನಂತೆ, ಇವತ್ತು ಕೋಶಾಗಾರ ಬಾಗಿಲು ಹಾಕಿದೆ, ರಾತ್ರಿಯ ಕಾಲವಾಗಿದೆ, ತೆಗೆಯುವುದಿಲ್ಲ, ನಾಳೆಯ ದಿವಸಕ್ಕೆ ಬಾ ಅಂತ ಹೇಳ್ತಾನೆ. ಅದನ್ನು ಕೇಳಿದಾಗ ಭೀಮಸೇನ ದೇವರು ನಗಾರಿಯನ್ನು ಬಾರಿಸುವುದಕ್ಕೆ ರಾತ್ರಿಯ ಕಾಲದಲ್ಲಿ ಪ್ರಾರಂಭ ಮಾಡ್ತಾರೆ. ರಾಜನಿಗೆ ಆಶ್ಚರ್ಯವಾಗಿ ಓಡಿ ಬರ್ತಾನೆ. ಯಾಕೆ ಅಂತ ಕೇಳ್ತಾನೆ. ಯಾಕೆ ಅಂತಂದ್ರೆ ಭೀಮಸೇನ ದೇವರು ಹೇಳ್ತಾರೆ, ಆ ಬ್ರಾಹ್ಮಣನಿಗೆ ನೀನು ನಾಳೆ ಬಾ ಕೊಡ್ತೇನೆ ಅಂತ ಹೇಳಿದ್ದೀಯಲ್ಲ, ಅದಕ್ಕೆ. ಆಶ್ಚರ್ಯವಾಗಿ ಕೇಳ್ತಾನೆ, ಇದರಲ್ಲಿ ಏನು ಆಶ್ಚರ್ಯ ಇದೆ ಅಂತಂದ್ರೆ, ನೀನು ನಾಳೆಯ ದಿವಸದವರೆಗೆ ಬದುಕಿರ್ತೇನೆ ಅಂತ ಹೇಳಿ ನಿನಗೆ ನಿಶ್ಚಯ ಇದೆಯಲ್ಲ, ಆ ಸಂತೋಷಕ್ಕೋಸ್ಕರವಾಗಿ ನಾನು ನಗಾರಿಯನ್ನು ಬಾರಿಸ್ತಾ ಇದ್ದೇನೆ. ಈ ಮಾತನ್ನೇ ಸುಭಾಷಿತಕಾರ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ, ನಾಳೆ ಮಾಡುವಂತಹ ಕಾರ್ಯವನ್ನು ಇವತ್ತೇ ಈ ಕ್ಷಣದಲ್ಲಿಯೇ ಮಾಡಬೇಕು. ಅದಕ್ಕೆ ಒಂದು ದುಂಬಿಯನ್ನು, ಜೇನುಹುಳವನ್ನು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾನೆ. ಯಾಕೆ ಅಂತಂದ್ರೆ ನೋಡಿ, ಅದು ಏನು ಮಾಡಿದೆ ಅಂತಂದ್ರೆ, ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನ್ ಉದೇಶ್ಯತಿ ಹಶಿಷ್ಯತಿ ಪಂಕಜಶ್ರೀ ಇತ್ತಂ ವಿಚಿಂತಯತಿ ಕೋಷ್ಟಗತೆ ದ್ವಿರೇಪೆ ಹಂತ ಹಂತ ನಲಿನಿ ಗಜ ಮುಜ್ಜಹಾರ. ಆ ಕವಿ ಹೇಳ್ತಾ ಇದ್ದಾನಂತೆ, ಒಂದು ಜೇನುಹುಳವನ್ನು ದೃಷ್ಟಾಂತ ಕೊಟ್ಟು. ಹೇಗೆ ಅಂತಂದ್ರೆ, ಒಂದು ಜೇನುಹುಳ ಇದೆ, ಅದರ ಸ್ವಭಾವ ಏನು ಅಂತಂದರೆ ಎಲ್ಲ ಹೂವುಗಳಲ್ಲಿ ಹೋಗಿ ರಸವನ್ನು ಆಗ್ರಾಣ ಮಾಡಿ ತಂದು ಒಂದು ಕಡೆಗೆ ಜೇನನ್ನು ಸಂಗ್ರಹ ಮಾಡಿ ಇಡ್ತಾ ಇದೆ. ಹೀಗೆ ಇರುವಾಗ ಒಂದು ದುಂಬಿ ಏನು ಇದೆ, ಸಾಯಂಕಾಲದ ಹೊತ್ತಿಗೆ ಸೂರ್ಯಾಸ್ತ ಕಾಲಕ್ಕೆ ಒಂದು ಸರೋವರಕ್ಕೆ ಹೋಗಿದೆ. ಸರೋವರಕ್ಕೆ ಹೋದಾಗ ಒಂದು ಕಮಲದ ಒಳಗೆ ತಾನು ಕುಳಿತುಕೊಂಡು ಆ ರಸವನ್ನು ಆಗ್ರಹಣ ಮಾಡ್ತಾ ಇದೆ. ಆ ಕಾಲದಲ್ಲಿ ಸೂರ್ಯಾಸ್ತವಾಗಿ ಹೋಗಿದೆ. ಸೂರ್ಯಾಸ್ತವಾದಾಗ ಕಮಲ ಮುದುಡಿಕೊಂಡಿದೆ, ಅರ್ಥಾತ್ ಮುಚ್ಚಿಕೊಂಡಿದೆ. ಆ ಕಮಲದ ಸ್ವಭಾವ ಏನು ಅಂದ್ರೆ, ಸೂರ್ಯೋದಯವಾದಾಗ ಅರಳುತ್ತದೆ, ಸೂರ್ಯಾಸ್ತವಾಯಿತು ಅಂದ್ರೆ ಮುಚ್ಚಿಕೊಂಡು ಬಿಡ್ತದೆ. ಮುಚ್ಚಿಕೊಂಡಾಗ ಪಾಪ ಈ ದುಂಬಿ ವಿಚಾರ ಮಾಡ್ತಾ ಇದೆ ಅಂತೆ, ರಾತ್ರಿರ್ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ. ತಾನು ಮೇಲೆ ಎದ್ದೆ ಹೋಗಬೇಕು ಅನ್ನುವಂತ ವಿಚಾರವನ್ನು ಮಾಡದಲೇನೆ ದುರಾಲೋಚನೆಯಿಂದ, ದೂರವಾದ ಆಲೋಚನೆಯಿಂದ ವಿಚಾರ ಮಾಡ್ತದೆ ಅಂತೆ. ನಾನು ಹೊರಗೆ ಎದ್ದು ಹೋಗುವುದಕ್ಕೆ ಯಾಕೆ ಪ್ರಯತ್ನ ಪಡಬೇಕು? ಯಾಕೆ ಅಂದ್ರೆ ನಾನು ನಿತ್ಯದಲ್ಲಿಯೂ ಕೂಡ ನೋಡ್ತೇನೆ, ರಾತ್ರಿ ಕಳೀತದೆ, ರಾತ್ರಿ ಕಳೆದ ಮೇಲೆ ಸೂರ್ಯ ಉದಯವಾಗ್ತದೆ, ಸೂರ್ಯ ಉದಯವಾದ ಅಂದ್ರೆ ಬೆಳಗ್ಗೆ ಆಗ್ತದೆ, ಸೂರ್ಯೋದಯದಿಂದಲೇ ಕಮಲ ಅರಳುತ್ತದೆ, ಅನಾಯಾಸವಾಗಿ ನಾನು ಹೊರಗೆ ಹೋಗಬಹುದು, ಹಾಗಾಗಿ ಪ್ರಯತ್ನ ಪಡುವುದು ಬೇಡ ಅಂತ ಹೇಳಿ ವಿಚಾರ ಮಾಡ್ತಾ ಅಲ್ಲಿಯೇನೆ ತಾನು ಕುಳಿತಿದೆ. ಅಷ್ಟರೊಳಗೆ ಏನಾಗಿದೆ ಅಂತಂದ್ರೆ, ಹಂತ ಹಂತ ನಲಿನೀಂ ಗಜ ಮುಜ್ಜಹಾರ. ಆ ಸರೋವರಕ್ಕೆ ಒಂದು ಮದದಿಂದ ಕೂಡಿರ್ತಕ್ಕಂತಹ ಆನೆ ಬಂದಿದೆ. ಆನೆ ಬಂದು ಅಲ್ಲಿ ಸರೋವರವನ್ನು ಕದಳ್ತಾ ಇದೆ. ಆ ತನ್ನ ಕಾಲುಗಳಿಂದ ಅಲ್ಲಿ ಇರ್ತಕ್ಕಂತಹ ಕಮಲಗಳನ್ನು ತುಳಿತಾ ಹೋಗಿದೆ. ಈ ದುಂಬಿಯು ಕುಳಿತಿರ್ತಕ್ಕಂತಹ ಕಮಲವನ್ನು ಕೂಡ ಅದು ತುಳಿದಿದೆ. ಒಳಗೆ ಇದ್ದಂತಹ ದುಂಬಿ ಮರಣ ಹೊಂದಿದೆ. ನೋಡಿ, ಸಾವಿಗೆ ಯಾರು ಕಾರಣ ಹೇಳಿ? ಹಾಗಾದ್ರೆ ತಾನೇ ಕಾರಣ. ಯಾಕೆ ಅಂದ್ರೆ, ಒಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ದರೆ ತಾನು ಹೊರಗೆ ಎದ್ದು ಹೋಗಬಹುದಾಗಿತ್ತು. ಆಲಸ್ಯದಿಂದ ಕೂಡಿದ್ದಾಗಿ ನಾಳೆ ಹೋಗಬಹುದು ಅಂತ ಹೇಳಿ ಅಲ್ಲಿಯೇ ಕುಳಿತಿದ್ದಕ್ಕೋಸ್ಕರವಾಗಿ ಇದು ಮರಣ ಹೊಂದಿದೆ. ಹಾಗಾಗಿ ದೇವತೆಗಳಿಗೆ ಮಾತ್ರ ಭಗವಂತ ಹೇಳುವುದಲ್ಲ, ಕೇವಲ ಆಲಸ್ಯ ನೀವು ಮಾತ್ರ ಮಾಡಬೇಡಿ ಅಂತ ಭಗವಂತ ದೇವರಿಗೆ ಹೇಳಿದ್ದಾನೆ. ಯಾಕೆಂದ್ರೆ ನಮಗೆ 100 ವರ್ಷ ಆಯುಷನ್ನು ಕೊಟ್ಟಿದ್ದಾನೆ. 100 ವರ್ಷದಲ್ಲಿ ಯಾವಾಗ ಬೇಕಾದರೂ ಕರ್ಮಗಳನ್ನು ಮಾಡಬಹುದು ಅಂತ ನಾವು ತಿಳಿದುಕೊಳ್ತೇವೆ. ಆದರೆ ಸರ್ವಥಾ ರೀತಿಯಾಗಿ ತಿಳಿದುಕೊಳ್ಳುವುದು ಬೇಡ. ಕೊನೆಗೆ ಭಾಗವತದ 12ನೇ ಸ್ಕಂದಗಳಲ್ಲಿ ಹೇಳ್ತಾರೆ, ಮನುಷ್ಯನ ಜೀವದ ಆಯುರ್ಮಾನ ಎಷ್ಟು ಇದೆ ಅಂದ್ರೆ 120 ವರ್ಷ ಕಾಲದಲ್ಲಿ ಕೊನೆಗೆ ಹೋಗ್ತಾ ಬಹಳ ವರ್ಷ ಬದುಕೋದು ಎಷ್ಟು ಅಂದ್ರೆ 20 ವರ್ಷ, ಬಹಳವಾದ್ರೆ 30 ವರ್ಷ, ಕೊನೆಗೆ 40 ವರ್ಷಕ್ಕೆ ಅವರು ಮರಣವನ್ನು ಹೊಂದುತ್ತಾರೆ. ಅಷ್ಟು ಅಲ್ಪವಾದ ಆಯುಷ್ಯವನ್ನು ಪಡಿತಾರೆ ಅಂತ ಹೇಳಿ ಭಾಗವತದಲ್ಲಿ ಕೊನೆಯ ಸ್ಕಂದಗಳಲ್ಲಿ ತಿಳಿಸ್ತಾರೆ. ಹಾಗಾಗಿ ದೇವತೆಗಳಿಗೆ ಭಗವಂತ ಹೇಳ್ತಾನೆ, ಈ ವಿಷಯದಲ್ಲಿ ಆಲಸ್ಯವನ್ನು ಮಾಡುವುದು ಬೇಡ. ಹಾಗಾಗಿ ನೀವು ಬೇಗನೆ ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಅದರ ಜೊತೆಗೆ ಉಪದೇಶವನ್ನು ಕೂಡ ಕೊಡ್ತಾನೆ ದೇವತೆಗಳಿಗೆ. ಏನಂತ ಉಪದೇಶ ಕೊಡ್ತಾನೆ ಗೊತ್ತಾ? ದೇವತೆಗಳಿಗೆ ಹೇಳ್ತಾ ಇದ್ದಾನಂತೆ, ಯೂಯಂ ತದನು ಮೋದದ್ವಂ ಯದಿಚ್ಛಂತ್ಯಸುರಾಸುರಾಹ ನ ಸಂಭ್ರವೇಣ ಸಿದ್ಧ್ಯಂತಿ ಸರ್ವೇರ್ಥಾ ಸಾಂತ್ವಯಾಯತ. ದೇವತೆಗಳಿಗೆ ಭಗವಂತ ಒಂದು ಕಿವಿ ಮಾತನ್ನು ಹೇಳ್ತಾನೆ. ನೀವು ದೈತ್ಯರ ಮಧ್ಯದಲ್ಲಿ ಸಂಧಾನ ಮಾಡಿಕೊಂಡಾಗ ಇಬ್ಬರ ಮಧ್ಯದಲ್ಲಿ ಜಗಳವಾಗುವಂತಹ ಪ್ರಸಂಗಗಳು ಬರ್ತದೆ. ಯಾಕೆ ಅಂದ್ರೆ, ಸಮುದ್ರದ ಮಧ್ಯದಲ್ಲಿ ಹುಟ್ಟಿದಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಅವರು ಕೂಡ ಆಸೆಯನ್ನು ಪಡ್ತಾರೆ, ನೀವು ಕೂಡ ಆಸೆಯನ್ನು ಪಡ್ತೀರಿ. ಅಂತಹ ಪ್ರಸಂಗದಲ್ಲಿ ನನಗೆ ಬೇಕು ಅಂತ ಹೇಳಿ ನೀವು ಅವರ ಜೊತೆಗೆ ಹೊಡೆದಾಡುವುದು ಬೇಡ. ಯಾಕೆ ಅಂದ್ರೆ ಆ ಪದಾರ್ಥಗಳು ನಿಮ್ಮ ಮುಖ್ಯವಾದ ಗುರಿ ಅಲ್ಲ. ಮುಖ್ಯವಾದ ಗುರಿ ನಿಮಗೆ ಅಮೃತ ಬೇಕು. ಹಾಗಾಗಿ ಯಾವ ಪದಾರ್ಥಗಳು ಏನೇ ಬಂದರೂ ಕೂಡ ಅವರಿಗೆ ಅದನ್ನು ಬಿಟ್ಟು ಬಿಡಿ ಅಂತ ಹೇಳಿ ದೇವತೆಗಳಿಗೆ ಭಗವಂತ ಹೇಳಿದ್ದಾನೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ತಾಳ್ಮೆ ಇರಬೇಕು ಅಂತ ಹೇಳಿ ಭಗವಂತ ಹೇಳ್ತಾನೆ. ನೋಡಿ, ಇದರಿಂದ ನಮಗೇನು ತಿಳಿಸ್ತಾನೆ?
ದೇವತೆಗಳಿಗೆ ಕೆಲಸ ಆಗಬೇಕು, ಹಾಗಾಗಿ ಅವರಿಗೆ ಉಪದೇಶ ಕೊಟ್ಟಿದ್ದಾನೆ, ಮತ್ತೆ ನಮಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ತಿಳಿದುಕೊಳ್ತೇವೆ. ಜೀವನದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಾಗ ಪ್ರಾರಂಭದಿಂದಲೇ ವಿಘ್ನಗಳು ನಮಗೆ ಜೀವನದಲ್ಲಿ ಬರ್ತದೆ. ದೇವತೆಗಳಿಗೆ ಬಿಟ್ಟಿಲ್ಲ ಅಂದ ಮೇಲೆ ನಮಗೆ ಎಲ್ಲಿ ಅಂತ. ಹಾಗಾಗಿ ದೈತ್ಯರ ಜೊತೆಗೆ ಸಂಧಾನ ಮಾಡುವಂತಹ ಕಾಲದಲ್ಲಿ ವಿಘ್ನಗಳು ಬರ್ತಾ ಇದೆ. ಅಂತಹ ವಿಘ್ನಗಳನ್ನು ಮೆಟ್ಟಿ ನಿಂತವರಾಗಿ ಅವರ ಜೊತೆಗೆ ಸಂಧಾನವನ್ನು ಮುರಿದುಕೊಳ್ಳದಲೇನೆ ಅವರು ಕೇಳಿದ್ದನ್ನು ಕೊಟ್ಟು ನೀವು ನಿಮ್ಮ ಕರ್ಮಗಳನ್ನು ಮುಂದೆ ವರಿಸಿರಿ ಅಂತ ಹೇಳ್ತಾರೆ. ಮತ್ತೆ ಏನೇನು ಮಾಡಬೇಕು ಅಂತಂದ್ರೆ, ನಭೇತವ್ಯಂ ಕಾಲಕೂಟ ದ್ವಿಷ ಜಲದಿ ಸಂಭವ ಲೋಭ ಕಾರ್ಯೋ ನವೋ ಜಾತು ರೋಷಃ ಕಾಮಶ್ಚ ವಸ್ತುಷು. ಆ ಯಾವ ಸಮುದ್ರ ಮಥನವನ್ನು ಮಾಡುವಂತಹ ಕಾಲದಲ್ಲಿ ಕಾಲಕೂಟ ವಿಷ ಬರ್ತಾ ಇದೆ. ಆ ವಿಷದಿಂದ ನಾನಾ ತರದ ದುಃಖಗಳು ಆಗ್ತದೆ. ದುಃಖಗಳಾಗಿದೆ ಅಂತ ಹೇಳಿ ಅರ್ಧದಲ್ಲಿಯೇನೆ ಕರ್ಮವನ್ನು ಬಿಡಬೇಡಿ. ಹಿಡಿದಂತಹ ಕರ್ಮ ಪೂರ್ಣವಾಗಬೇಕಾದ್ರೆ ಮಧ್ಯದಲ್ಲಿ ವಿಘ್ನಗಳು ಬರ್ತದೆ. ಹಾಗಾಗಿ ವಿಘ್ನಕ್ಕೆ ಭಯಪಡದಲೇನೆ ಕರ್ಮವನ್ನು ಮಾಡಿ. ಜೊತೆಗೆ ಅಲ್ಲಿ ಬರುವಂತಹ ಪದಾರ್ಥಗಳ ಮೇಲೆ ಲೋಭ ಪಡುವುದು ಬೇಡ, ಆಸೆಯನ್ನು ಪಡುವುದು ಬೇಡ. ಅದರ ಜೊತೆಗೇನೆ ಆ ಪದಾರ್ಥಗಳನ್ನು ದೈತ್ಯರು ಕೇಳಿದಾಗ ಜುಗುಣತನದಿಂದ ಇಟ್ಟುಕೊಳ್ಳುವುದು ಬೇಡ. ಅವರಿಗೆ ಎಲ್ಲವನ್ನೂ ಕೂಡ ಕೊಟ್ಟು ಮುಗಿಸಿಬಿಡಿ ಅಂತ ಹೇಳ್ತಾನೆ ದೇವರು. ಮತ್ತೆ ಅವರ ಮೇಲೆ ಎಂದಿಗೂ ಕೂಡ ಕೋಪವನ್ನು ಮಾಡಿಕೊಳ್ಳಬೇಡಿ, ಕೆಲಸವಾಗುವವರೆಗೂ ಕೂಡ ಸಮಾಧಾನದಿಂದ ಇರಿ ಅಂತ ಹೇಳ್ತಾನೆ. ನೋಡಿ, ಜಿಪುಣತನ ಅಂತಂದ್ರೆ ತಿಳಿಸ್ತಾರೆ ಭಗವಂತ. ಜಿಪುಣತನ ಯಾರಿಗೆ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ಜಿಪುಣತನ ಒಂದಲ್ಲ ಒಂದು ಪದಾರ್ಥದ ಮೇಲೆ ಮೋಹ ಇರ್ತದೆ, ಆ ವಿಷಯಗಳಲ್ಲಿ ಆಸಕ್ತಿ ಇರ್ತದೆ. ಆ ಪದಾರ್ಥಗಳನ್ನು ಇಟ್ಟುಕೊಳ್ಳುವುದಕ್ಕೆ ಮೊದಲಿನಿಂದಲೂ ಕೊನೆಯವರೆಗೂ ಕೂಡ ಬಡದಾಡ್ತಾನೆ. ಕೊನೆಗೆ ಹೋಗುವಾಗ ಅವುಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಜಿಪುಣತನ ಎಷ್ಟರ ಮಟ್ಟಿಗೆ ಮನುಷ್ಯನ ಒಳಗೆ ಇರ್ತದೆ ಅನ್ನುವುದನ್ನು ತೋರಿಸಿಕೊಡ್ತಾರೆ. ನಾವು ನೋಡಿದಂತಹ ಜಿಪುಣತನಕ್ಕೂ ಈ ಕಥೆಯಲ್ಲಿ ಕೇಳುವಂತಹ ಜಿಪುಣತನಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಗ್ರಾಮದಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿ ತಾನು ಅನೇಕ ತರಹದ ಜಿಪುಣ ಕರ್ಮಗಳಿಂದ ಹಣವನ್ನು ಗಳಿಸಿ ಉಳಿಸಿ ಇಟ್ಟಿರ್ತಾನೆ. ಅವನಿಗೆ ಒಬ್ಬಳು ಮದುವೆಗೆ ವಯಸ್ಸಿನ ಮಗಳು ಇದ್ದಾಳೆ. ಅವಳಿಗೆ ಕನ್ಯೆಯನ್ನು ಹುಡುಕಬೇಕಾಗಿದೆ. ಅವಳಿಗೆ ವರನು ಬರುವವನು ಅಳಿಯನು ಕೂಡ ತನ್ನ ಹಾಗೆ ಜುಪುಣ ಅಲ್ಲ, ತನಗಿಂತಲೂ ಹೆಚ್ಚು ಜುಪುಣತನದಿಂದ ಇರಬೇಕು ಅಂತ ವಿಚಾರ ಮಾಡ್ತಾನೆ. ಯಾಕೆ ಅಂದ್ರೆ ಇವನು ಹೇಗೆ ಜುಪುಣನಾಗಿ ಇರ್ತಾನೆ ಅಂತಂದ್ರೆ, ಮಾರ್ಗದ ಮಧ್ಯದಲ್ಲಿ ವ್ಯಾಪಾರಕ್ಕೆ ಹೋಗುವಾಗ ಹಸಿವೆಯಾದಾಗ ತಿನ್ನುವುದಕ್ಕೆ ದಾರಿಯ ಬುತ್ತಿಗಂಟು ಅಂತ ಹೇಳಿ, ಪಾಪ ಗಂಡನಿಗೆ ಹಸಿವೆಯಾಗ್ತದೆ ಅಂತ ಹೇಳಿ ಹೆಂಡತಿ ಆ ಯಾವ ಗಂಡನಿಗೆ ಬಹಳ ದಿನದವರೆಗೂ ಕೂಡ ಪ್ರಯಾಣ ಮಾಡ್ತಾನೆ. ಹಾಗಾಗಿ ಬಹಳ ದಿನವರೆಗೂ ಕೂಡ ಉಳಿಯುವಂತಹ ಪದಾರ್ಥ ಬಕ್ಕರಿಗಳನ್ನು ಮಾಡಿ ಅವನಿಗೆ ಹಿಟ್ಟಿನಿಂದ ಪದಾರ್ಥಗಳನ್ನು ಮಾಡಿ ಕಳಿಸ್ತಾಳೆ. ಆದ್ರೆ ಇವನೇನು ಮಾಡ್ತಾನೆ ವಿಚಾರ ಅಂತಂದ್ರೆ, ಹೆಂಡತಿ ಮನೆಯಲ್ಲಿ ಇರುವ ಪದಾರ್ಥಗಳನ್ನು ಇಷ್ಟೆಲ್ಲ ಹಾಕಿ ಪದಾರ್ಥ ಮಾಡಿದ್ದಾನೆ. ತಿಂದು ಬಿಟ್ಟರೆ ಎಲ್ಲವೂ ಕೂಡ ಒಂದೇ ದಿವಸನೇ ಖಾಲಿಯಾಗಿ ಹೋಗಿಬಿಡುತ್ತದೆ. ಆದ್ರೆ ಇವುಗಳು ಖಾಲಿಯಾಗಬಾರದು, ನನ್ನ ಹೊಟ್ಟೆ ಮಾತ್ರ ತುಂಬಿರಬೇಕು. ಹೇಗೆ ಮಾಡಬೇಕು ನೋಡಿ, ಎಷ್ಟು ವಿಚಾರ ಮಾಡ್ತಾನೆ ಅಂದ್ರೆ, ಆ ಬುತ್ತಿಯ ಗಂಟನ್ನು ತೆಗೆದುಕೊಂಡು ಒಂದು ವೃಕ್ಷದ ಕೆಳಗೆ ಸರೋವರದ ಹತ್ತಿರ ಬರ್ತಾನೆ. ಸರೋವರಕ್ಕೆ ಬಂದು ಒಂದು ಪಾತ್ರೆಯಲ್ಲಿ ಆ ನೀರನ್ನು ತೆಗೆದುಕೊಳ್ತಾನೆ. ನೀರನ್ನು ತೆಗೆದುಕೊಂಡು ಆ ಬಕ್ಕರಿಯನ್ನು ಆ ನೀರಿನ ಒಳಗೆ ಎದ್ದಿ ಬಿಸಿಲಿಗೆ ಆರಿ ಹಾಕ್ತಾನೆ. ಆ ಬಕ್ಕರಿಗೆ ಹತ್ತಿದಂತಹ ಹಿಟ್ಟು ನೀರಿನಲ್ಲಿ ಬಿದ್ದಿರುತ್ತೆ. ಆ ನೀರನ್ನೇ ಕುಡಿದು ಹೊಟ್ಟೆ ತುಂಬಿಸಿಕೊಳ್ತಾ ಇರ್ತಾನೆ. ನೋಡಿ, ಇವನೇ ಇಷ್ಟು ಜುಪುಣ ಇದ್ದಾನೆ ಅಂದ್ರೆ ಇವನಿಗಿಂತಲೂ ಜುಪುಣನಾದವನು ಅಳಿಯಬೇಕು ಅಂತ ಇವನು ವಿಚಾರ ಮಾಡಿದ್ದಾನೆ. ನೋಡಿ, ಭಗವಂತ ಹಾಗೇನೆ ಅವರಿಗೆ ಕೊಟ್ಟಿರ್ತಾನೆ. ಅಳಿಯನನ್ನು ಹುಡುಕುವಂತಹ ಪ್ರಸಂಗ ಬಂದಿದೆ. ಪ್ರಸಂಗ ಬಂದಾಗ ಆ ಅಳಿಯನನ್ನು ಹುಡುಕ್ತಾ ಹೋಗುವಾಗ ಒಂದು ಕಡೆ ವ್ಯಾಪಾರಕ್ಕೆ ಹೋದಾಗ ವ್ಯಾಪಾರದ ಮಾಡುವಂತಹ ಕಾಲದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಅವನು ಕೂಡ ದಾರಿಯಲ್ಲಿ ಬುತ್ತಿಗಂಟನ್ನು ತಂದಿರ್ತಾನೆ. ಅವನಿಗೆ ಆಶ್ಚರ್ಯ, ಕುತೂಹಲ. ಇವನು ನನಗಿಂತಲೂ ಜುಪುಣನಾಗಿ ಹೇಗೆ ಇರುವುದಕ್ಕೆ ಸಾಧ್ಯ? ಇದ್ದದ್ದೇ ಕರೆಯಾದ್ರೆ ನನ್ನ ಮಗಳನ್ನು ಅವಳಿಗೆ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಅವನನ್ನೇ ತಾನು ನೋಡ್ತಾ ಹಾಗೆ ಕುಳಿತಿದ್ದಾನೆ. ಏನೇನು ಮಾಡ್ತಾನೆ ಅಂತ ಹೇಳಿ ನೋಡ್ತಾ ಇರುವಾಗ ಮೊದಲಿಗೆ ನೋಡ್ತಾನೆ, ಬುತ್ತಿಯ ಗಂಟನ್ನು ಬಿಚ್ತಾನೆ. ನಂತರದಲ್ಲಿ ಒಳಗೆ ಇರ್ತಕ್ಕಂಥ ಪದಾರ್ಥಗಳನ್ನು ಹೊರಗೆ ತೆಗಿತಾನೆ. ಮತ್ತೆ ಅವನು ಕೂಡ ಇವನ ಹಾಗೇನೆ ಒಂದು ಬುಟ್ಟೆಯಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಇಡ್ತಾನೆ. ಇವನಿಗೆ ಗೊತ್ತಾಗಿ ಬಿಡ್ತದೆ, ಇವನು ಕೂಡ ನನ್ನ ಹಾಗೆ ಮಾಡ್ತಾನೆ, ಹಾಗಾಗಿ ನನಗಿಂತ ಇವನೇನು ಜುಪುಣ ಇರೋದಿಲ್ಲ ಅಂತೇಳಿ ಸುಮ್ಮನೆ ಬಿಡ್ತಾನೆ. ಆದರೂ ಕೂಡ ಕುತೂಹಲ ಇರ್ತದೆ, ಕೊನೆಯವರೆಗೂ ನೋಡೋಣ ಅಂತ ನೋಡ್ತಾನೆ. ನೋಡಿ, ಇವನು ಪಾಪ ನೀರಿನ ಒಳಗೆ ಎದ್ದು ಹಿಟ್ಟನ್ನು ಕುಡಿತಾನೆ. ಆದ್ರೆ ಅವನೇನು ಮಾಡ್ತಾನೆ ಅಂದ್ರೆ, ನೀರಿನ ಒಳಗೆ ಎದ್ದದಲೇನೆ ಈ ಬಕ್ಕರಿಯ ನೆರಳು ಅದರ ಒಳಗೆ ಬಿದ್ರೆ ಸಾಕು ಅಂತೇಳಿ ನೆರಳನ್ನು ತೋರಿಸಿ ತೆಗೆದು ಇಟ್ಟು ಆ ನೀರನ್ನೇ ಕುಡಿದು ಬಿಡ್ತಾ ಇದ್ದಾನೆ. ಹಾಗಾಗಿ ಇವನಿಗೆ ಬಹಳ ಖುಷಿ ಆಗ್ತದೆ, ನನಗಿಂತ ಇವನು ಜುಪುಣನಿದ್ದಾನೆ, ಹಾಗಾಗಿ ಇವನಿಗೆ ನನ್ನ ಮಗಳನ್ನು ಕೊಡಬೇಕು ಅಂತ ಹೇಳಿ ಕೊಡುವುದಕ್ಕೆ ಸಿದ್ಧಿ ಮಾಡ್ತಾನೆ. ಹಾಗಾಗಿ ಜುಪುಣತನವನ್ನು ಮಾಡದಲೇನೆ, ಪದಾರ್ಥಗಳ ಮೇಲೆ ಆಸೆ ಪಡದಲೇನೆ ಆ ಯಾವ ಸಂಪತ್ತುಗಳನ್ನು ಅವರಿಗೆ ಕೊಟ್ಟು ನಿಮ್ಮ ಮುಖ್ಯವಾದಂತಹ ಉದ್ದೇಶವನ್ನು ಸಾಧನೆ ಮಾಡಿಕೊಳ್ಳಿ ಅಂತ ಹೇಳಿ ಭಗವಂತ ಉಪದೇಶವನ್ನು ಮಾಡಿದ್ದಾನೆ. ಇತಿ ದೇವಾನ್ ಸಮಾದಿಶ್ಯ ಭಗವಾನ್ ಪುರುಷೋತ್ತಮ ತೇಷಾಂ ಅಂತರ್ದದೆ ರಾಜನ್ ಸ್ವಚ್ಛಂದ ಗತಿರೀಶ್ವರ.
ಹಾಗಾಗಿ ನಾನು ಹೇಳಿದ ರೀತಿಯಾಗಿ ಏನೇನು ಉಪದೇಶವನ್ನು ಮಾಡಿದ್ದೇನೋ ಆ ರೀತಿಯಾಗಿ ಕರ್ಮವನ್ನು ನೀವು ಮಾಡಿ ಆ ಕರ್ಮದಿಂದ ನೀವು ಅಂದುಕೊಂಡಂತಹ ಕಾರ್ಯ ಪೂರ್ಣವಾಗ್ತದೆ ಅಂತ ಹೇಳಿ ಭಗವಂತ ಅನುಗ್ರಹವನ್ನು ಮಾಡಿ ಅಲ್ಲಿಂದ ಅಂತರ್ಧಾನನಾಗಿ ಹೋಗಿದ್ದಾನೆ. ನಂತರದಲ್ಲಿ ಬ್ರಹ್ಮದೇವರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಭಗವಂತ ಯಾವ ರೀತಿಯಾಗಿ ಹೇಳಿದ್ದಾನೋ ಆ ತರಹದ ಕರ್ಮಗಳನ್ನು ಮಾಡುವುದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳ ಸಮೂಹವನ್ನು ಕೂಡಿಸಿಕೊಂಡು ಹೊರಡ್ತಾ ಇದ್ದಾನೆ. ಎಲ್ಲಿಗೆ ಬಂದಿದ್ದಾನೆ ಅಂತಂದ್ರೆ ಅತ ತಸ್ಮೈ ಭಗವತೆ ನಮಸ್ಕೃತ್ಯ ಪಿತಾಮಹ ಭವಶ್ಚ ಜಗ್ಮತುಹು ಸ್ವಂ ಸ್ವಂ ಧಾಮಚೇಯುರ್ ಬಲಿಂ ಸುರಾಹ. ಎಲ್ಲ ದೈತ್ಯರಿಗೆ ರಾಜನಾಗಿರ್ತಕ್ಕಂತಹ ಬಲಿಚಕ್ರವರ್ತಿಯ ಹತ್ತಿರ ಈ ಎಲ್ಲ ದೇವತೆಗಳು ಕೂಡ ಬರ್ತಾ ಇದ್ದಾರೆ. ಬರುವಾಗ ಹೇಗೆ ಬಂದಿದ್ದಾರೆ? ಯುದ್ಧಕ್ಕಾಗಿ ಬಂದಿಲ್ಲ, ಸಂಧಾನಕ್ಕೋಸ್ಕರವಾಗಿ ಬರ್ತಾರೆ. ನೋಡಿ, ಯಾರ ಹತ್ತಿರ ಯಾವ ಕಾಲಕ್ಕೆ ಹೇಗೆ ಹೋಗಬೇಕು ಅನ್ನುವುದನ್ನು ಕೂಡ ದೇವತೆಗಳು ತೋರಿಸಿಕೊಡ್ತಾ ಇದ್ದಾರೆ. ದೃಷ್ಟ್ವಾರೀನತ ಸಂಪನ್ನಾನ್ ಜಾತಕ್ಷ್ಮೇಗ್ಲಾನ್ ಸ್ವನಾಯಕಾನ್ ನೇಷದತ್ ದೈತ್ಯರಾಡುಚ್ಚೈಹಿ ಸಂಧಿ ವಿಗ್ರಹ ಕಾಲವಿತ. ಹೋಗುವಾಗ ಬರಿಗೈಯಿಂದ ಅರ್ಥಾತ್ ಆಯುಧಗಳನ್ನು ಬಿಟ್ಟವರಾಗಿ ಸಂಧಾನವನ್ನು ಮಾಡುವುದಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಆಯುಧಗಳನ್ನು ಬಿಟ್ಟವರಾಗಿ ಬರಿಗೈಯಿಂದ ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳು ಬಲಿಚಕ್ರವರ್ತಿಯ ಹೋದಾಗ ಆ ಬಲಿಚಕ್ರವರ್ತಿಯ ಸಮೂಹ, ದೈತ್ಯರ ಸಮೂಹ ಏನು ಇದೆ ಆ ಸಮೂಹ ನೋಡಿ ಇವರು ಯುದ್ಧಕ್ಕಾಗಿ ಬಂದಿದ್ದಾರೆ, ಇವರು ನಮ್ಮ ಶತ್ರುಗಳು ಅಂತ ತಿಳಿದವರಾಗಿ ಅವರ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತೇಳಿ ಕೋಪಗೊಂಡವರಾಗಿ ಅವರ ಮೇಲೆ ಏರುವುದಕ್ಕೆ ಹೋಗಿದ್ದಾರೆ. ಆಗ ಬಲಿಚಕ್ರವರ್ತಿ ಜೋರಾಗಿ ಉಚ್ಚ ಸ್ವರದಿಂದ ಧ್ವನಿಯಿಂದ ಆ ದೈತ್ಯರಿಗೆ ಹೇಳ್ತಾ ಇದ್ದಾರೆ, ಅವರಿಗೇನು ಮಾಡಬೇಡಿ ಅಂತ ಹೇಳಿ ಆ ಎಲ್ಲ ದೈತ್ಯರನ್ನು ಕೂಡ ತಡೆದಿದ್ದಾರೆ. ನಂತರದಲ್ಲಿ ಎಲ್ಲ ದೇವತೆಗಳು ಕೂಡ ಬಲಿಚಕ್ರವರ್ತಿಯ ಹತ್ತಿರ ಬಂದಿದ್ದಾರೆ. ಬಲಿ ಹೇಗೆ ಇದ್ದ ಅಂತಂದ್ರೆ ಶ್ರೀಯ ಪರಮಯ ಜುಷ್ಟಂ ಜಿತಾಶೇಷಮುಪಾಗಮನ್. ಇಂದ್ರಾದಿ ದೇವತೆಗಳನ್ನು ಸೋಲಿಸಿ ಅವರ ಹತ್ತಿರ ಇರ್ತಕ್ಕಂಥ 3 ಲೋಕದ ಸಂಪತ್ತನ್ನು ಪಡೆದವರಾಗಿ, ಸಂಪತ್ತಿನಿಂದ ಸುಖದಿಂದ ಕೂಡಿದವರಾಗಿ, ಸಂಪತ್ತಿನ ಮದದಿಂದಲೇನೆ ಸಿಂಹಾಸನದ ಮೇಲೆ ಕುಳಿತುಕೊಂಡವರಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅಂತಹ ರಾಜ್ಯಭಾರವನ್ನು ಮಾಡತಕ್ಕಂತಹ ಬಲಿಯ ಚಕ್ರವರ್ತಿಯ ಹತ್ತಿರ ದೇವತೆಗಳು ಬಂದಾಗ ಇಂದ್ರದೇವರು ಮೊದಲಿಗೆ ಆ ಯಾವ ಬಲಿಚಕ್ರವರ್ತಿಯ ಹತ್ತಿರ ಮಾತನಾಡ್ತಾ ಇದ್ದಾರಂತೆ. ಇಂದ್ರೋವಾಚ ಮಹೇಂದ್ರ ಕೃಷ್ಣ ಯಾವಾಚ ಸಾಂತ್ವಯಿತ್ವಾ ಮಹಾಮತಿ ಅಭ್ಯಭಾಷತ ತತ್ಸರ್ವಂ ಶಿಕ್ಷಿತಂ ಪುರುಷೋತ್ತಮಾತ್. ಇಂದ್ರದೇವರು ಏನು ಮಾಡ್ತಾರೆ ಅಂದ್ರೆ ಬಲಿಯ ಹತ್ತಿರ ಬಂದು ಬಲಿಗೆ ಏನ್ ಹೇಳ್ತಾರೆ ಅಂದ್ರೆ ಭಗವಂತ ಯಾವ ರೀತಿಯಾಗಿ ಉಪದೇಶ ಮಾಡಿದ್ದಾನೋ ಅದೇ ರೀತಿಯಾಗಿ ಹೇಳ್ತಾರೆ, ನಾವೆಲ್ಲರೂ ಕೂಡ ಸೇರಿಕೊಂಡು ಸಮುದ್ರ ಮಥನವನ್ನು ಮಾಡೋಣ, ಅಲ್ಲಿ ಬರುವಂತಹ ಅಮೃತವನ್ನು ಸಮವಾಗಿ ಹಂಚಿಕೊಳ್ಳೋಣ, ಎಲ್ಲರೂ ಕೂಡ ಅಮರರಾಗೋಣ ಅಂತ ಹೇಳಿ ಸಮಾಧಾನದಿಂದ ಭಗವಂತ ಹೇಳಿದ ರೀತಿಯಾಗಿಯೇನೆ ಆ ಇಂದ್ರದೇವರು ಬಂದು ಬಲಿಯ ಚಕ್ರವರ್ತಿಯ ಮುಂದೆ ಹೇಳಿದ್ದಾನೆ. ಈ ಮಾತನ್ನು ಕೇಳಿದಾಗ ಅಲ್ಲಿರ್ತಕ್ಕಂಥ ದೈತ್ಯರೇನು ಮಾಡ್ತಾರೆ ಅಂದ್ರೆ ಶಂಬರೋ ರಿಷ್ಟನೇಮಿಶ್ಚ ಏಚ ತ್ರಿಪುರವಾಸಿನಃ. ಆ ಯಾವ ಬಲಿಚಕ್ರವರ್ತಿಯ ಆಸ್ಥಾನದಲ್ಲಿ ಇರ್ತಕ್ಕಂತಹ ಶಂಬರ, ಅರಿಷ್ಟನೇಮಿ, ತ್ರಿಪುರವಾಸಿಗಳಾಗಿರ್ತಕ್ಕಂತಹ ದೈತ್ಯರು, ಹಯಗ್ರೀವನೇ ಮೊದಲಾಗಿರ್ತಕ್ಕಂತಹ ದೈತ್ಯರಿಗೂ ಎಲ್ಲರೂ ಕೂಡ ಆ ಇಂದ್ರದೇವರು ಹೇಳಿದ ಮಾತಿಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಹಾಗಾಗಿ ನಾವು ಈ ತರಹದ ಸಂಧಾನವನ್ನು ಮಾಡಿಕೊಳ್ಳುವುದು ಒಳ್ಳೆಯ ಯೋಚನೆಯಾಗಿದೆ, ಎಲ್ಲರಿಗೂ ಕೂಡ ಅಮೃತ ಸಿಗುತ್ತಾ ಇದೆ ಅಂತ ಹೇಳಿ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ನೋಡಿ, ಇಲ್ಲಿ ಕೂಡ ಹೇಳ್ತಾರೆ ಭಗವಂತನ ಹೆಸರುಗಳನ್ನೇ ದೈತ್ಯರು ಇಟ್ಟುಕೊಂಡಿದ್ದಾರೆ. ಹಯಗ್ರೀವನೇ ಮೊದಲಾದಂತಹ ರೂಪಗಳಿಂದ ಕೂಡಿದವರಾಗಿದ್ದಾರೆ. ಅದಕ್ಕೆ ಶಾಸ್ತ್ರಗಳು ತಿಳಿಸಿಕೊಡ್ತದೆ, ನಾವು ಮಾಡುವಂತಹ ಕರ್ಮಗಳನ್ನು ಹೇಗೆ ಸಮರ್ಪಣೆಯನ್ನು ಮಾಡಬೇಕು ಅದು ನಮಗೆ ಗೊತ್ತೇ ಇರುವುದಿಲ್ಲ. ಮಾಡುವಂತಹ ಕರ್ಮಗಳು ಸತ್ಕರ್ಮಗಳು ಅಲ್ಪವಾದ ಸತ್ಕರ್ಮಗಳನ್ನು ಮಾಡ್ತೇವೆ. ಆ ಸತ್ಕರ್ಮಗಳನ್ನು ಕೂಡ ಹೇಗೆ ಬೇಕೋ ಹಾಗೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಹೇಗೆ ಸಮರ್ಪಣೆ ಮಾಡಬೇಕು ಅನ್ನುವುದು ನಮಗೆ ಗೊತ್ತೇ ಇಲ್ಲ ಅನ್ನುವುದಕ್ಕೂ ಕೂಡ ಶಾಸ್ತ್ರಗಳು ತಿಳಿಸಿಕೊಡ್ತೇವೆ. ಕೇವಲ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದರೆ ಕೃಷ್ಣ ನಾಮಕ ದೈತ್ಯನೂ ಕೂಡ ಇದ್ದಾನೆ, ಹಯಗ್ರೀವ ನಾಮಕನಾದ ದೈತ್ಯನೂ ಕೂಡ ಇದ್ದಾನೆ, ಅವನಿಗೆ ಹೋಗಿ ಸೇರ್ತದೆ ಅದು. ಹಾಗಾಗಿ ಪುರುಷರಾದವರು ಕರ್ಮವನ್ನು ಮಾಡಿದಾಗ ಹೇಗೆ ಸಮರ್ಪಣೆಯನ್ನು ಮಾಡಬೇಕು ಅಂದ್ರೆ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳಿ ಆ ಭಾರತೀ ರಮಣ ಅರ್ಥಾತ್ ವಾಯುದೇವರ ಮೂಲಕವಾಗಿ ಸಮರ್ಪಣೆಯನ್ನು ಮಾಡಿದರೆ ನಾವು ಮಾಡಿದ ಕರ್ಮವನ್ನು ಎಂದಿಗೂ ಕೂಡ ದೈತ್ಯರಿಗೆ ಹೋಗುವುದಕ್ಕೆ ಆ ವಾಯುದೇವರು ಬಿಡುವುದಿಲ್ಲ. ಆದ್ರೆ ಸ್ತ್ರೀಯರಾದವರು ಹೇಗೆ ಮಾಡಬೇಕು? ಸ್ತ್ರೀಯರಾದವರು ಹೀಗೆ ಮಾಡಬಾರದು. ಸ್ತ್ರೀಯರಾದವರು ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗಂಡನ ಮೂಲಕವಾಗಿಯೇನೆ ಅವರು ಕರ್ಮವನ್ನು ಸಮರ್ಪಣೆ ಮಾಡಬೇಕು. ಅದರಿಂದಲೇ ಅವರಿಗೆ ಪೂರ್ಣವಾದಂತಹ ಪುಣ್ಯ ಇದೆ. ಗಂಡನನ್ನು ಬಿಟ್ಟು ಕರ್ಮವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬಾರದು. ಹಾಗಾಗಿ ಆ ಎಲ್ಲ ದೈತ್ಯರು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಒಪ್ಪಿಗೆ ಇದೆ, ಹಾಗಾಗಿ ನಾವು ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದು ಸಮುದ್ರ ಮಥನವನ್ನು ಮಾಡೋಣ ಅಂತ ಹೇಳಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪರ್ವತವನ್ನು ತರುವುದಕ್ಕೋಸ್ಕರವಾಗಿ ಹೋಗಿದ್ದಾರೆ. ತತಸ್ಥೆ ಮಂದರಗಿರಿಂ ಓಚಸ್ತೋತ್ಕಾಟ್ಯ ದುರ್ಮದಾಹ ನಂದಂತ ಉದದಿಂ ನಿನ್ಯು ಶಕ್ತಾಹ ಪರಿಗಬಾಹವಃ. ಬಹುಶಾಲಿಗಳಾಗಿರ್ತಕ್ಕಂತಹ ಶಕ್ತಿಗಳಾಗಿರ್ತಕ್ಕಂತಹ ದೈತ್ಯರು ಎಲ್ಲರೂ ಕೂಡ ಸೇರಿಕೊಂಡು ಹೋಗಿದ್ದಾರೆ. ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದಿದ್ದಾರೆ.
ಇಲ್ಲಿ ಭಾಗವತದಲ್ಲಿ ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರೆ ಮಹಾಭಾರತದಲ್ಲಿ ಹೇಳುವಾಗ ಹೇಳ್ತಾರೆ, ಆ ಯಾವ ಮಂದರ ಪರ್ವತಕ್ಕೆ ರುದ್ರದೇವರ ವರ ಇದೆ, ಆ ಪರ್ವತವನ್ನು ಅಲುಗಾಡಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ಪ್ರಸಂಗದಲ್ಲಿ ಬ್ರಹ್ಮದೇವರು ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಆ ನಂತರದಲ್ಲಿ ಸ್ವಯಂ ಸರ್ವೋತ್ತಮನಾದಂತಹ ಭಗವಂತನೇ ಬಂದು ಆ ಯಾವ ಪರ್ವತವನ್ನು ಗರುಡದೇವರ ಮೇಲೆ ಇಡ್ತಾನೆ, ಗರುಡದೇವರು ತೆಗೆದುಕೊಂಡು ಬರ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಕಥೆಯನ್ನು ವ್ಯತ್ಯಾಸ ಮಾಡಿ ಹೇಳ್ತಾರೆ. ಭಗವಂತನ ಈ ದೈತ್ಯರೆಲ್ಲರೂ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಬರುವಾಗ ಏನಾಗಿದೆ ಅಂದ್ರೆ, ದೋರ ಭಾರೋದ್ವಹಾಶ್ರಾಂತಹ ಶಕ್ರ ವೈರೋಚನಾದಯ ಅಪಾರ ಎಂತಸ್ತಂ ಓಡುಂ ವಿವಶ ವಿಜುಹು ಪತಿ. ಮಾರ್ಗದಲ್ಲಿ ಬರುವಾಗ ಆ ಪರ್ವತದ ಭಾರವನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಲೇನೆ ಇಂದ್ರ ಬಲಿ ಮೊದಲಾದಂಥವರೆಲ್ಲರೂ ಕೂಡ ಆ ಭಾರವನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಲೇನೆ ಮಾರ್ಗದ ಮಧ್ಯದಲ್ಲಿಯೇ ಇಟ್ಟಿದ್ದಾರೆ. ಜೊತೆಗೆ ಆ ಪರ್ವತ ದೇವತೆಗಳ ದೈತ್ಯರ ಮೇಲೆ ಬೀಳ್ತಾ ಇದೆ. ಬಿದ್ದಾಗ ಏನಾಗಿದೆ, ದೈತ್ಯರು ದೇವತೆಗಳೆಲ್ಲರೂ ಕೂಡ ಅಂತಂದ್ರೆ, ನಿಪತನ್ಸಗಿರಿಸ್ತತ್ರ ಬಹುನ ಮರದಾನವಾನ್ ಚೂರ್ಣಯ ಮಾಸ ಮಹತ ಬಾರೇಣ ಕನಕಾಚಲಹ. ಆ ಬೆಟ್ಟದ ಭಾರವನ್ನು ಸಹಿಸಿಕೊಳ್ಳಲಿಕ್ಕಾಗದಲೇನೆ ದೈತ್ಯರ ದೇವತೆಗಳ ದೇಹ ಪುಡಿ ಪುಡಿಯಾಗಿ ಬೀಳ್ತಾ ಇದೆ, ಮರಣವನ್ನು ಹೊಂದುತ್ತಾ ಇದ್ದಾರೆ. ಇದನ್ನು ಭಗವಂತ ನೋಡ್ತಾ ಇದ್ದಾನೆ. ನೋಡಿ, ಭಗವಂತ ಉಪದೇಶ ಮಾಡಿದ್ದಾನೆ, ಅದೇ ರೀತಿಯಾಗಿ ಕರ್ಮ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮಧ್ಯದಲ್ಲಿ ವಿಘ್ನಗಳು ಬರ್ತಾ ಇದೆ. ಭಗವಂತ ಮತ್ತೆ ಅಲ್ಲಿ ಬರ್ತಾ ಇದ್ದಾನೆ. ಭಗವಂತ ಬಂದು ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನೋಡಿ, ಇದರಿಂದಲೂ ಕೂಡ ಭಗವಂತ ಏನು ತಿಳಿಸಿಕೊಡ್ತಾನೆ ಅಂತಂದ್ರೆ, ನಾನು ಹೇಳಿದ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ನಡೀತಾ ಇರುವಾಗ ಅನೇಕ ತರಹದ ವಿಘ್ನಗಳು ಬಂದರೂ ಕೂಡ ಆ ವಿಘ್ನಗಳಿಂದ ನಾನು ಬಂದು ರಕ್ಷಣೆಯನ್ನು ಮಾಡ್ತೇನೆ ಅನ್ನುವುದನ್ನು ತೋರಿಸ್ತಾ ಇದ್ದಾನೆ. ಭಗವಂತ ಸ್ವಯಂ ತಾನೇ ಬರ್ತಾ ಇದ್ದಾನೆ, ಬಂದು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹೇಗೆ ಬಂದಿದ್ದಾನೆ ಭಗವಂತ ಅಂತಂದ್ರೆ, ತಾಂಸ್ತತ ಭಗ್ನ ಮನಸೋ ಭಗ್ನ ಬಾಹೋರು ಕಂದರಾನ್ ವಿಜ್ಞಾಯ ಭಗವಾಸ್ತತ್ರ ಬಭೂವ ಗರುಡ ಧ್ವಜ. ಗರುಡಾರೂಢನಾಗಿ ಭಗವಂತ ಬರ್ತಾ ಇದ್ದಾನೆ. ಅಲ್ಲಿಗೆ ಬಂದು ಅವರ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾನೆ. ಎಲ್ಲರೂ ಕೂಡ ಅಸ್ವಸ್ಥರಾಗಿ ಮರಣ ಹೊಂದಿ ಬಿದ್ದಿದ್ದಾರೆ. ಅದನ್ನು ನೋಡಿದಾಗ ಭಗವಂತ ಅವರನ್ನು ಮತ್ತೆ ಬದುಕಿಸ್ತಾ ಇದ್ದಾನೆ. ಹೇಗೆ ಬದುಕಿಸ್ತಾನೆ? ಯಾವುದೇ ತರಹದ ಔಷಧ ಉಪಚಾರಾದಿಗಳನ್ನು ಮಾಡದಲೇನೆ ಬದುಕಿಸ್ತಾ ಇದ್ದಾನೆ. ನೋಡಿ, ಎಷ್ಟು ಭಗವಂತನಿಗೆ ಎಷ್ಟು ಕರುಣಾಮಯನಾಗಿದ್ದಾನೆ, ಎಷ್ಟು ಅವನಲ್ಲಿ ಸಾಮರ್ಥ್ಯ ಇದೆ ಅಂತಂದ್ರೆ, ಈಕ್ಷಯ ಜೀವಯಾಮಾಸ ನಿರ್ಜನಾನ್ ನಿರ್ವಣಾನ್ಯತ. ಭಗವಂತ ತನ್ನ ಕೃಪಾ ಕಟಾಕ್ಷದಿಂದ ಕುಡಿ ನೋಟದಿಂದ ಅವರೆಲ್ಲರನ್ನೂ ಕೂಡ ನೋಡಿದ್ದಾನೆ. ಆ ನೋಟದ ದೃಷ್ಟಿಯಿಂದಲೇನೆ ಮೊದಲಿನಂತೆ ಎಲ್ಲರೂ ಕೂಡ ಬದುಕಿ ಬಂದಿದ್ದಾರೆ. ನಂತರದಲ್ಲಿ ಭಗವಂತ ವಿಚಾರ ಮಾಡಿ ಏನು ಮಾಡ್ತಾನೆ ಅಂತಂದ್ರೆ, ಆ ಬೆಟ್ಟವನ್ನು ತಾನೇ ಎತ್ತುತ್ತಾ ಇದ್ದಾನೆ. ಎತ್ತಿ ಏನು ಮಾಡಿದ್ದಾನೆ ಅಂದ್ರೆ, ಗಿರಿಂಚಾರೋಪ್ಯ ಗರುಡೆ ಹಸ್ತೆ ನೈಕೇನ ಲೀಲಯ. ಒಂದೇ ಕೈಯಿಂದ ಎತ್ತಿ ಭಗವಂತ, ನೋಡಿ, ಒಂದೇ ಕೈಯಿಂದ ಎತ್ತುವುದು ಏನು ದೊಡ್ಡ ಕೆಲಸವಲ್ಲ. ಯಾಕೆ ಅಂದ್ರೆ, ಕೃಷ್ಣಾವತಾರದಲ್ಲಿ ಹೇಳ್ತಾರೆ, ಕಿರು ಬೆರಳಿನಲ್ಲಿಯೇನೆ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಕಿರು ಬೆರಳಿನಲ್ಲೇ ಎತ್ತಿ ಹಿಡುವಂತ ಸಾಮರ್ಥ್ಯ ಇರುವಂತಹ ಭಗವಂತ ಕೈಯಲ್ಲಿ ಎತ್ತಿ ಹಿಡಿದಿದ್ದಾನೆ ಅಂದ್ರೆ ಏನು ದೊಡ್ಡ ಆಶ್ಚರ್ಯವಲ್ಲ. ಹಾಗಾಗಿ ಭಗವಂತ ತಾನು ಬೆಟ್ಟವನ್ನು ಎತ್ತಿ ಗರುಡದೇವರ ಮೇಲೆ ಇಟ್ಟಿದ್ದಾನೆ. ಗರುಡದೇವರಿಗೆ ಹೇಳಿದ್ದಾನೆ, ಈ ಪರ್ವತವನ್ನು ತೆಗೆದುಕೊಂಡು ಹೋಗು, ಸಮುದ್ರ ಮಧ್ಯದಲ್ಲಿ ಇಡು ಅಂತ ಹೇಳಿದಾಗ ಭಗವಂತ ಅವನಲ್ಲಿಯೂ ಕೂಡ ಒಂದು ರೂಪದಿಂದ ಇದ್ದು ಅವನಲ್ಲಿ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವರೊಪ್ಪೆ ಗಿರಿಂ ಸ್ಕಂದ ಸುಪರ್ಣಃ ಪದತಾಂ ವರಃ ಯಯೌ ಜಲಾಂತ ಉತ್ಸೃಜ್ಯ ಹರಿಣಾಸ ವಿಸರ್ಜತಃ. ಭಗವಂತ ಹೇಳಿದ ರೀತಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಬಂದು ಆ ಪರ್ವತವನ್ನು ಇಟ್ಟು ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಭಗವಂತ ಗರುಡ ದೇವರಿಗೆ ಹೇಳಿದ್ದಾನೆ, ನಿನ್ನ ಕೆಲಸ ಈಗ ಆಗಿದೆ, ನೀನು ಹೊರಡು ಅಂತ ಹೇಳಿದಾಗ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಸಮುದ್ರ ಮಥನಕ್ಕೆ ಮುಖ್ಯವಾಗಿ ಬೇಕಾದದ್ದು ಕಡಿಯುವುದಕ್ಕೆ ಕಡಗೋಲು ಬೇಕು, ಅರ್ಥಾತ್ ಪರ್ವತ ಬೇಕು. ಪರ್ವತವನ್ನು ತಂದು ಇಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಕಡಿಯುವುದಕ್ಕೆ ಹಗ್ಗ ಬೇಕು. ಅದಕ್ಕೋಸ್ಕರವಾಗಿ ಮತ್ತೆ ದೇವತೆಗಳು ದೈತ್ಯರೆಲ್ಲರೂ ಕೂಡ ಬಂದಿದ್ದಾರೆ. ವಾಸುಕಿಯ ಹತ್ತಿರ ಬಂದಿದ್ದಾರೆ. ವಾಸುಕಿಯ ಹತ್ತಿರ ಬಂದು ಹೇಳ್ತಾ ಇದ್ದಾರೆ, ಮಂದರ ಪರ್ವತಕ್ಕೆ ನೀನು ಸುತ್ತಿಕೊಂಡು ನಿಲ್ಲಬೇಕು, ನಿನ್ನಿಂದಲೇ ನಾವು ಮಂದರ ಪರ್ವತದಿಂದ ಸಮುದ್ರ ಮಥನವನ್ನು ಮಾಡ್ತೇವೆ. ಮಂದರ ಪರ್ವತದಿಂದ ಸಮುದ್ರ ಮಥನ ಮಾಡ್ತೀರಾ ನಿಜ, ಆದ್ರೆ ನನಗೇನು ಪ್ರಯೋಜನ ಇದೆ ಅದರಿಂದ? ಯಾಕೆ ಅಂತಂದ್ರೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಒಂದು ಏನಾದರೂ ಪ್ರಯೋಜನ ಇದ್ದರೆ ಮಾತ್ರ ದಡ್ಡನಾದವನು ಕೂಡ ಕರ್ಮವನ್ನು ಮಾಡುವುದಕ್ಕೆ ಇಚ್ಛೆ ಪಡ್ತಾನೆ. ಪ್ರಯೋಜನ ಇಲ್ಲ ಅಂತಂದ್ರೆ ಯಾರೂ ಕೂಡ, ಬುದ್ಧಿ ಇಲ್ಲದವನು ಕೂಡ ಕರ್ಮವನ್ನು ಮಾಡುವುದಕ್ಕೆ ಮನಸ್ಸನ್ನು ಮಾಡುವುದಿಲ್ಲ. ಹಾಗಾಗಿ ದೇವತೆಗಳ ದೈತ್ಯರು ಹೇಳ್ತಾ ಇದ್ದಾರಂತೆ, ತೇನಾಗರಾಜ ಮಾಮಂತ್ರ ಫಲಭಾಗೇನ ವಾಸುಕೀಂ ಪರಿದಾಯ ಗಿರೋ ತಸ್ಮಿನ್ ನೇತ್ರಮಬ್ಧಿಂ ಮುದಾನ್ವಿತಾಃ. ಅಲ್ಲಿ ಏನು ಸಮುದ್ರ ಮಥನ ಮಾಡಿದಾಗ ಅಮೃತ ಬರ್ತದೆ ಎಲ್ಲ, ಆ ಅಮೃತದಲ್ಲಿ ನಿನಗೂ ಕೂಡ ಸ್ವಲ್ಪ ಪಾಲನ್ನು ಕೊಡ್ತೇನೆ, ಹಾಗಾಗಿ ಆ ಪಾಲನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿದ್ರು ಕೂಡ ನೀನು ಬಾ ಅಂತ ಹೇಳಿ ಅವರು ಕರೆದುಕೊಂಡು ಹೋಗಿದ್ದಾರೆ. ಅವನು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾನೆ, ಸಿದ್ಧ ಮಾಡಿಕೊಂಡಿದ್ದಾರೆ. ಸಿದ್ಧ ಮಾಡಿಕೊಂಡಾಗ ದೇವತೆಗಳು ದೈತ್ಯರು ಎರಡು ಭಾಗವಾಗಿದ್ದಾರೆ.
ಹಿಡಿದುಕೊಳ್ಳಬೇಕಲ್ಲ, ಯಾರು ಯಾರು ಎಲ್ಲೆಲ್ಲಿ ಹಿಡಿದುಕೊಳ್ಳಬೇಕು. ಮೊದಲಿಗೆ ಜಗಳ ಪ್ರಾರಂಭವಾಗ್ತಾ ಇದೆ. ಭಗವಂತ ದೇವತೆಗಳಿದ್ದಾನೆ ಜಗಳ ಆಡಬೇಡಿ ಅಂತ ಹೇಳಿ, ಆದ್ರೆ ಮೊದಲಿಗೇನೆ ಜಗಳ ಪ್ರಾರಂಭವಾಗ್ತಾ ಇದೆ. ಭಗವಂತ ಏನು ಮಾಡಿದ್ದಾನೆ ಅಂದ್ರೆ, ಆರೇ ಬಿರೇ ಸುರ ಎತ್ತ ಅಮೃತಾರ್ಥೆ ಕುರುದ್ವಹ ಹರಿಪುರಸ್ತ ಜಗೃಹೇ ಪೂರ್ವಂ ದೇವಾಸ್ತತೋ ಭವನ್. ಭಗವಂತ ಬಂದು ಆ ಯಾವ ವಾಸುಕಿಯ ಹೆಡೆಯನ್ನು ಹಿಡಿತಾ ಇದ್ದಾನೆ. ದೇವತೆಗಳು ಎಲ್ಲರೂ ಕೂಡ ಭಗವಂತನ ಪರವಾಗಿ ಇದ್ದದ್ದಕ್ಕೋಸ್ಕರವಾಗಿ, ಭಗವಂತ ಎಲ್ಲಿ ಇರ್ತಾನೋ ಅಲ್ಲಿಯೇ ದೇವತೆಗಳು ಇರ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳು ಕೂಡ ಭಗವಂತನ ಹತ್ತಿರಕ್ಕೆ ಬಂದು ಹೆಡೆಯ ಹತ್ತಿರ ಹಿಡಿದುಕೊಳ್ತಾ ಇದ್ದಾರೆ. ಅದನ್ನು ನೋಡಿದಾಗ ದೈತ್ಯರು ವಿಚಾರ ಮಾಡ್ತಾ ಇದ್ದಾರೆ, ಇವರು ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ. ಇವರು ತಾವು ಮಾತ್ರ ಮುಖವನ್ನು ಹಿಡಿದುಕೊಂಡು ನಮಗೆ ಹಿಂಭಾಗವನ್ನು ಬಾಲವನ್ನು ಕೊಡ್ತಾ ಇದ್ದಾರೆ. ನಾವು ಹಿಡಿದುಕೊಳ್ಳುವುದು ಇದು ಅಪಮಾನ, ಹಾಗಾಗಿ ಬೇಡ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರಂತೆ, ದೈತ್ಯರೆಲ್ಲರೂ ಕೂಡ ತನ್ನೈಚ್ಛನ್ ದೈತ್ಯ ಪತಯ ಮಹಾಪುರುಷ ಚೇಷ್ಟಿತಂ ನ ಗೃಹೀಮೋ ವಯಂ ಪುಚ್ಛಂ ಹೇರಂಗಂ ಅಮಂಗಲಂ. ಈ ಅಮಂಗಲವಾಗಿರ್ತಕ್ಕಂತಹ ಪುಚ್ಛವನ್ನು ಹಿಂಭಾಗವನ್ನು ನಾವು ಹಿಡಿದುಕೊಳ್ಳುವುದಿಲ್ಲ. ಹಾಗಾದ್ರೆ ನಾವು ಕೂಡ ಬಾಲವನ್ನು ಹಿಡಿದುಕೊಳ್ಳುತ್ತೇವೆ. ಎಲ್ಲರೂ ಮುಖವನ್ನು ಹಿಡಿದುಕೊಳ್ಳುತ್ತೇವೆ. ಎಲ್ಲರೂ ಮುಖವನ್ನು ಹಿಡಿದುಕೊಂಡರೆ ಬಾಲವನ್ನು ಹಿಡಿದುಕೊಳ್ಳುವವರು ಯಾರು? ಎರಡು ಕಡೆ ಹಿಡಿದುಕೊಳ್ಳಬೇಕು. ಹಾಗಾಗಿ ಹಿಡಿದುಕೊಳ್ಳುವವರು ಯಾರು ಅಂತ ಮತ್ತೆ ಅಲ್ಲಿ ಸಮಸ್ಯೆ ಬರ್ತದೆ. ಆದ್ರೆ ಅವರು ದೈತ್ಯರೆಲ್ಲರೂ ಕೂಡ ಹೇಳ್ತಾರಂತೆ, ನಾವು ಬಾಲವನ್ನು ಯಾಕೆ ಹಿಡಿದುಕೊಳ್ಳುವುದಿಲ್ಲ? ನಾವು ಯಾವುದರಲ್ಲಿ ಕಡಿಮೆ ಇದ್ದೇವೆ, ನಿಮಗೆ ಸಮಾನರಾಗಿ ಇದ್ದೇವೆ ಅಂತ ಹೇಳಿ ದೈತ್ಯರು ಹೇಳ್ತಾ ಇದ್ದಾರಂತೆ. ಸ್ವಾಧ್ಯಾಯ ಶ್ರುತ ಸಂಪನ್ನಾ ಪ್ರಖ್ಯಾತ ಜನ್ಮ ಕರ್ಮಭಿಹಿ ಇತಿ ತುಷ್ಟಿಂ ತಿತಾನ್ ದೈತ್ಯಾನ್ ವಿಲೋಕ್ಯ ಪುರುಷೋತ್ತಮ. ಆ ದೈತ್ಯರು ಹೇಳ್ತಾ ಇದ್ದಾರಂತೆ, ನಾವು ಕೂಡ ವೇದಗಳನ್ನು ಶ್ರುತಿಗಳನ್ನು ಓದಿಕೊಂಡವರಾಗಿದ್ದೇವೆ, ಎಲ್ಲವನ್ನು ಕೂಡ ತಿಳಿದುಕೊಂಡವರಾಗಿದ್ದೇವೆ. ಹಾಗಾಗಿ ನಾವು ಕೂಡ ಈ ಬಾಲವನ್ನು ಹಿಡಿಯುವುದಿಲ್ಲ. ನೀವು ಹೇಗೆ ಮುಖವನ್ನು ಹಿಡಿದಿದ್ದೀರೋ ಹೆಡೆಯನ್ನು ನಾವು ಕೂಡ ಅದೇ ರೀತಿಯಾಗಿ ಹಿಡಿದುಕೊಳ್ಳುತ್ತೇವೆ. ಯದ್ಯಪಿ ಅಯೋಗ್ಯರಾದವರು ದೈತ್ಯರಾದವರು ಆದರೂ ಕೂಡ ತಾವೇ ಶ್ರೇಷ್ಠ ಅಂತ ಹೇಳಿ ತಮ್ಮ ಬಗ್ಗೆ ತಾವು ಹೇಳಿಕೊಳ್ತಾರೆ. ಇದನ್ನೇ ಮಹಾಭಾರತದಲ್ಲಿ ಹೇಳ್ತಾರೆ. ಹೇಗೆ ಇದೆ ನಮ್ಮ ಸ್ವರೂಪ ಅನ್ನುವುದನ್ನು ತಿಳಿಸ್ತಾರೆ ಮಹಾಭಾರತದಲ್ಲಿ. ವಿರೂಪೋ ಯಾವದಾದರಶೆ ನಾತ್ಮನ ಪಶ್ಯತೆ ಮುಖಂ ಮನ್ಯತೆ ತಾವದಾತ್ಮಾನಂ ಅನ್ಯೇಭ್ಯೋ ರೂಪವತ್ತರಂ. ಕುರೂಪಿಯಾದಂತಹ ವ್ಯಕ್ತಿ ಎಲ್ಲಿಯವರೆಗೆ ತನ್ನ ರೂಪವನ್ನು ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನ ರೂಪವನ್ನು ನೋಡುವುದಿಲ್ಲವೋ ಅಲ್ಲಿಯವರೆಗೆ ಅವನು ಹೇಗೆ ತಿಳಿದುಕೊಂಡಿದ್ದಾರೆ ಅಂದ್ರೆ, ಅನ್ಯೇಭ್ಯೋ ರೂಪವತ್ತರಂ, ಬೇರೆಯವರಿಗಿಂತಲೂ ನಾನು ಸುಂದರವಾಗಿಯೇ ಇದ್ದೇನೆ ಅಂತ ತಾನು ತಿಳಿದುಕೊಳ್ತಾನೆ. ಯಾವಾಗ ತಾನು ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನ ನಿಜವಾದ ರೂಪವನ್ನು ತಾನು ನೋಡ್ತಾನೋ ಆಗ ಅವನಿಗೆ ತಿಳಿತದೆ ತನ್ನ ಸ್ವರೂಪ ಏನು, ತಾನು ಎಷ್ಟು ರೂಪವಂತನಾಗಿದ್ದೇನೆ ಅಂತೇಳಿ. ಹಾಗಾಗಿ ದೈತ್ಯರೆಲ್ಲರೂ ಕೂಡ ಹೇಳ್ತಾರೆ, ಹಾಗಾಗಿ ನಾವು ಬಾಲವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದಾಗ ಭಗವಂತ ಮಂದಸ್ಮಿತನಾಗಿ ಮುಗುಳು ನಗೆಯಿಂದ ಕುಡಿದವನಾಗಿ ದೇವತೆಗಳಿಂದ ಕುಡಿದವನಾಗಿ ದೈತ್ಯನನ್ನು ನೋಡ್ತಾ ಇದ್ದಾನೆ. ದೇವತೆಗಳಿಂದ ಸಹಿತನಾಗಿ ಭಗವಂತ ವಿಚಾರ ಮಾಡ್ತಾ ಇದ್ದಾನೆ. ಸ್ಮಯಮಾನೋ ವಿಸೃಜಾಗ್ರಂ ಪುಚ್ಛಂ ಜಗ್ರಾಹ ಸಾಮರಹ. ಭಗವಂತ ಆ ಯಾವ ವಾಸುಕಿಯ ಹೆಡೆಯನ್ನು ಬಿಟ್ಟವನಾಗಿ ಬಾಲವನ್ನು ಹಿಡಿದುಕೊಳ್ಳುವುದಕ್ಕೆ ಬಂದಿದ್ದಾನೆ. ಇನ್ನು ಭಗವಂತನೇ ಆ ಯಾವ ಮುಖವನ್ನು ಬಿಟ್ಟ ಮೇಲೆ ದೇವತೆಗಳು ಯಾಕೆ ಅಲ್ಲಿ ಇರ್ತಾರೆ? ಹಾಗಾಗಿ ಅವರೂ ಕೂಡ ಭಗವಂತನ ಹಿಂದೆ ಹಿಂಬಾಲಿಸಿಕೊಂಡು ಅವರು ಕೂಡ ಬಾಲವನ್ನು ಹಿಡಿಯುವುದಕ್ಕೆ ಬರ್ತಾ ಇದ್ದಾರೆ. ನೋಡಿ, ಭಗವಂತ ಎಲ್ಲೆಲ್ಲಿ ಇದ್ದಾನೋ ಅಲ್ಲಲ್ಲಿ ಅವರು ಹಿಂಬಾಲಿಸಿಕೊಂಡು ಹೋದದ್ದರ ದೊಡ್ಡದಾದ ಪುಣ್ಯವೇ ಅವರಿಗೆ ಸಮುದ್ರ ಮಥನವಾದ ಮೇಲೆ ಅವರಿಗೆ ಸಿಕ್ಕಂತಹದ್ದು ದೊಡ್ಡದಾದ ಅಮೃತ. ದೇವತೆಗಳಿಗೆ ಇದ್ದಂತಹ ಭಾಗ ದೈತ್ಯರಿಗೆ ಸಿಗದೇ ಇರುವುದಕ್ಕೆ ಇದು ಮುಖ್ಯ ಕಾರಣ. ಹಾಗಾಗಿ ದೇವತೆಗಳು ದೈತ್ಯ ಯಾವ ಭಗವಂತನ ಜೊತೆಗೆ ಕೂಡಿಕೊಂಡವರಾಗಿ ಸಮುದ್ರ ಮಥನವನ್ನು ಮಾಡುವುದಕ್ಕೆ ಬಾಲವನ್ನು ಹಿಡಿದುಕೊಂಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಒಮ್ಮೆ ದೇವತೆಗಳು ಎಳಿತಾರೆ, ಒಮ್ಮೆ ದೈತ್ಯರು ಎಳೆಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಮುದ್ರ ಮಥನ ಏನೋ ಪ್ರಾರಂಭವಾಯಿತು, ಅಮೃತ ಸಿಗುತ್ತದೆ ಅಂತ ಹೇಳಿ ಖುಷಿ ಪಡುವುದರ ಒಳಗೆ ಏನಾಗಿದೆ ಅಂದ್ರೆ, ಮಮಂತುಹು ಪರಮಾಯತ್ತ ಅಮೃತಾರ್ಥೆ ಪಯೋನಿಧಿಂ ಮತ್ಯಮಾನೇರ್ಣವೇ ಸೋದ್ರಿಂ ಅನಾದಾರೋ ಹ್ಯಪೋವಿಶತ. ಕಡಿತಾ ಇರುವಾಗ, ರಭಸದಿಂದ ಕಡಿಯುವಾಗ ಕೆಳಗೆ ಏನು ಆ ಪರ್ವತಕ್ಕೆ ಆಧಾರ ಇಲ್ಲದೆ ಇದ್ದದ್ದಕ್ಕೋಸ್ಕರವಾಗಿ ಮುಳುಗುವುದಕ್ಕೆ ಪ್ರಾರಂಭವಾಗ್ತಾ ಇದೆ ಆ ಮಂದರ ಪರ್ವತ. ದೇವತೆಗಳು ವಿಚಾರ ಮಾಡ್ತಾರೆ, ಏನೋ ಪ್ರಾರಂಭವಾಯಿತು, ದೈತ್ಯರ ನಮ್ಮ ಮಧ್ಯದಲ್ಲಿ ಜಗಳವಾಯಿತು, ಮುಗೀತು ಅಂತ ಹೇಳಿ ತಿಳಿದುಕೊಂಡು ಕಡಿಯುವುದಕ್ಕೆ ಪ್ರಾರಂಭ ಮಾಡಿದರೆ ಪರ್ವತ ಮುಳುಗುವುದಕ್ಕೆ ಪ್ರಾರಂಭವಾಗಿದೆ, ಏನು ಮಾಡಬೇಕು ಅಂತ ತಿಳಿದುಕೊಂಡಾಗ ಅವರು ವಿಚಾರ ಮಾಡ್ತಾರೆ, ತಮ್ಮ ಶಕ್ತಿ ಎಷ್ಟು ಇದೆಯಲ್ಲ ಆ ಶಕ್ತಿ ಎಲ್ಲವನ್ನೂ ಕೂಡ ಉಪಯೋಗಿಸ್ತಾ ಇದ್ದಾರಂತೆ. ತೇಸು ನಿರ್ವಿಣ್ಣ ಮನಸಃ ಪರಿಮ್ಲಾನ ಮುಖಶ್ರಿಯ ಆಸನ್ ಸ್ವಪೌರುಷೇನಷ್ಟೇ ದೈವೇನಾತಿ ಬಲೀಯಸ. ಮುಖವನ್ನು ಬಾಡಿಸಿಕೊಂಡಿದ್ದಾರೆ, ಒಂದು ಕಡೆ ಪರ್ವತ ಮುಳುಗುತ್ತಾ ಇದೆ, ಆದರೂ ಕೂಡ ಭಗವಂತ ಹೇಳಿದ್ದಾನೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ತಮ್ಮ ಶಕ್ತಿಯನ್ನು ಬಳಸಿ ಆ ಪರ್ವತವನ್ನು ಹಿಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಅವರ ಶಕ್ತಿ ಮುಂದೆ ಆ ಪರ್ವತ ಏನು ಕೂಡ ತಡಿತಾ ಇಲ್ಲ, ಪರ್ವತ ಕೆಳಗೆ ಹೋಗ್ತಾ ಇದೆ.
ಮುಳುಗುತ್ತಾ ಇರುವಂತಹ ಪರ್ವತವನ್ನು ಭಗವಂತ ನೋಡಿದ್ದಾನೆ. ನೋಡಿ, ಪರ್ವತದ ರಕ್ಷಣೆಗಾಗಿಯೂ ಕೂಡ ಭಗವಂತ ಮತ್ತೆ ತಾನು ಅವತಾರ ಮಾಡ್ತಾ ಇದ್ದಾನೆ, ಕೂರ್ಮಾವತಾರವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಪರ್ವತವು ಮುಳುಗುವುದಕ್ಕೆ ಕಾರಣ ಏನು ಅದನ್ನು ಕೂಡ ತಿಳಿಸ್ತಾರೆ ನೋಡಿ. ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ವಿತತಾ ವಿಸಂಧಿ ಕೃತ್ವಾ ವಪುಃ ಕಾಚ್ಯಪಮದ್ಭುತಂ ಮಹತ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ಭಗವಂತ ಏನೋ ತಾನು ಆ ಪರ್ವತವನ್ನು ಎತ್ತಿಡುವುದಕ್ಕೋಸ್ಕರವಾಗಿ ಕೂರ್ಮ ಅವತಾರವನ್ನು ಮಾಡ್ತಾನೆ ನಿಜ. ಆದರೆ ಮುಳುಗುವುದಕ್ಕೆ ಕಾರಣ ಏನು ಅಂದ್ರೆ ವಿಘ್ನೇಶ ಗತಿಂ, ಗಣಪತಿಯ ಗತಿಯನ್ನು ತೋರಿಸ್ತಾ ಇದ್ದಾನೆ. ಅರ್ಥಾತ್ ಇವರು ಆ ಮಂಥನ ಕಾರ್ಯವನ್ನು ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ಗಣಪತಿಯ ಪೂಜೆಯನ್ನು ಮಾಡದಲೇನೆ ಕರ್ಮವನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ವಿಘ್ನಗಳು ಬರ್ತಾ ಇದೆ. ಈ ಗಣಪತಿ ಅದಕ್ಕೆ ವಿಘ್ನವನ್ನು ತಂದು ಕೊಡ್ತಾ ಇದ್ದಾನೆ ಅಂತ ಮೇಲೆ ನೋಟಕ್ಕೆ ನಮಗೆ ತಿಳಿತದೆ. ಆದ್ರೆ ಇಲ್ಲಿ ಮುಖ್ಯವಾದ ಅರ್ಥ ಗಣಪತಿ ಯಾಕೆ ಹಾಗೆ ಮಾಡ್ತಾನೆ, ಯಾಕೆ ಅಂದ್ರೆ ವಿಶ್ವಂಬರ ನಾಮಕನಾಗಿ ಸ್ವಯಂ ಪರಮಾತ್ಮನೇ ಅಲ್ಲಿ ಇದ್ದಾನೆ. ಅಂತಹ ಕರ್ಮವನ್ನು ಮಾಡುವಾಗ ವಿಘ್ನಗಳು ಬರಬಾರದು ನಿಜ. ಆದ್ರೆ ಅಲ್ಲಿ ವಿಘ್ನಗಳು ಬರುವುದಕ್ಕೆ ಕಾರಣ ಏನು ಅನ್ನುವುದನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ. ಭಗವಂತನ ಇನ್ನೂ ಅವತಾರಗಳು ಅಲ್ಲಿ ಆಗಬೇಕಾಗಿದೆ. ಭಗವಂತನು ಇಲ್ಲದಲೇನೆ ಯಾವ ಕರ್ಮಗಳು ಕೂಡ ನಡೆಯುವುದಿಲ್ಲ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ ವಿಘ್ನ ಮಾಡಿದಂತೆ ತೋರಿಸ್ತಾ ಇದ್ದಾನೆ. ಆ ವಿಘ್ನಗಳನ್ನು ಕಳೆಯುವುದಕ್ಕೋಸ್ಕರವಾಗಿ ಭಗವಂತ ತಾನು ಕೂರ್ಮಾವತಾರವನ್ನು ಮಾಡಿ ತನ್ನ ಬೆನ್ನಿನ ಮೇಲೆ ಆ ಪರ್ವತವನ್ನು ಎತ್ತಿ ಹಿಡಿತಾ ಇದ್ದಾನೆ. ನೋಡಿ, ಸಾಮಾನ್ಯವಾಗಿ ನಾವು ನೋಡುವಂತಹ ಕೂರ್ಮ ಎಷ್ಟು ಇರ್ತದೆ, ಆ ರೂಪ ಮಾತ್ರ ನಮಗೆ ಕಣ್ಣು ಮುಂದೆ ಇದೆ. ಆದ್ರೆ ಇಲ್ಲಿ ಇರತಕ್ಕಂತಹ ಕೂರ್ಮ ಹೇಗೆ ಇತ್ತು ಆ ಭಗವಂತನ ರೂಪ ಅಂದ್ರೆ ತಮುತ್ತಿತಂ ವೀಕ್ಷ ಕುಲಾಚಲಂ ಪುನಃ ಸಮುದ್ಯತ ನಿರ್ಮತಿತುಂ ಸುರಾಸುರಾ ದದಾರ ಪೃಷ್ಟೇನ ಸಲಕ್ಷ ಯೋಜನ ಪ್ರಸ್ತಾರಿಣ ದ್ವೀಪ ಇವ ಪರೋ ಮಹಾನ್. ಭಗವಂತ ಏನು ಆ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ ಕೂರ್ಮ ರೂಪದಿಂದ. ಆ ಕೂರ್ಮ ರೂಪ ಎಷ್ಟು ವಿಸ್ತೀರ್ಣವಾದದ್ದು ಅಂದ್ರೆ 1,00,000 ಯೋಜನ ವಿಸ್ತೀರ್ಣವಾದ ದೊಡ್ಡದಾದ ಬೆನ್ನಿನಿಂದ ಸಹಿತನಾಗಿ ಭಗವಂತ ಆ ಯಾವ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಎತ್ತಿ ಹಿಡಿದ ಕೂಡಲೇನೆ ಪರ್ವತ ಮೇಲೆ ಎದ್ದು ಬರ್ತಾ ಇದೆ. ಮತ್ತೆ ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ದೇವತೆಗಳು ಎಲ್ಲ ದೈತ್ಯರು ಕೂಡ ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೋಡಿ, ಮತ್ತೆ ಕಡಿಯುವುದಕ್ಕೆ ಪ್ರಾರಂಭವಾದಾಗ ದೈತ್ಯರಲ್ಲಿ, ದೇವತೆಗಳಲ್ಲಿ, ಸರ್ಪದಲ್ಲಿ ನಿಶಕ್ತಿ ಪ್ರಾರಂಭವಾಗಿದೆ. ಶಕ್ತಿ ಕ್ಷೀಣವಾಗಿ ಹೋಗ್ತಾ ಇದೆ. ಆಗ ಏನು ಮಾಡ್ತಾನೆ ಭಗವಂತ ನೋಡಿ, ಮತ್ತೆ ಆಗಲೂ ಕೂಡ ಭಗವಂತ ಅನುಗ್ರಹವನ್ನು ಮಾಡುವುದಕ್ಕೆ ಬರ್ತಾ ಇದ್ದಾನೆ. ನೋಡಿ, ಮೊದಲಿಗೆ ಆ ಪರ್ವತ ಮುಳುಗ್ತಾ ಇದೆ, ಅದಕ್ಕೋಸ್ಕರವಾಗಿ ಬೆನ್ನಿನ ಮೇಲೆ ಹಿಡಿದುಕೊಂಡಿದ್ದಾನೆ. ಮಧ್ಯದಲ್ಲಿ ನಾನಾ ತರದ ವಿಘ್ನಗಳು ಇದೆ, ಅವುಗಳನ್ನು ಕೂಡ ಸ್ವಯಂ ತಾನೇ ಪರಿಹಾರ ಮಾಡ್ತಾ ಇದ್ದಾನೆ. ದೈತ್ಯರಲ್ಲಿ, ದೇವತೆಗಳಲ್ಲಿ, ಸರ್ಪದಲ್ಲಿ ಶಕ್ತಿಯನ್ನು ಕೂಡ ತಾನೇ ತುಂಬುತ್ತಾ ಇದ್ದಾನೆ. ಹೇಗೆ ತುಂಬುತ್ತಾನೆ ಅಂತಂದರೆ ತಥಾಸುರಾನ ವಿಶದಾಸುರೇಣ ರೂಪೇಣ ತೇಷಾಂ ಬಲವೀರ್ಯಮೀರಯನ್ ಉದ್ದೀಪಯನ್ ದೇವ ಗಣಾಂಶ ವಿಷ್ಣು ದೈವೇನ ನಾಗೇಂದ್ರ ಮಬೋಧ ರೂಪ. ಯಾರು ಯಾರು ಯಾವ ರೂಪದಿಂದ ಇದ್ದಾರೋ ಅದೇ ರೂಪದಿಂದಲೇನೆ ಭಗವಂತ ಅವರಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ವಾಸುಕಿ ಸರ್ಪ ರೂಪದಿಂದ ಇದ್ದಾನೆ, ಸರ್ಪ ರೂಪದಿಂದಲೇ ಭಗವಂತ ಅವರಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ದೈತ್ಯ ರೂಪದಿಂದ ದೈತ್ಯರಲ್ಲಿ, ದೇವತೆಗಳ ರೂಪದಿಂದ ದೇವತೆಗಳಲ್ಲಿ ತಾನು ಒಳಗೆ ಪ್ರವೇಶ ಮಾಡಿ ಅವರಲ್ಲಿಯೂ ಕೂಡ ಮತನ ಮಾಡುವುದಕ್ಕೆ ದೇಹದ ಒಳಗೆ ಶಕ್ತಿಯನ್ನು ತಾನು ತುಂಬುತ್ತಾ ಇದ್ದಾನೆ. ಇಷ್ಟೂ ಕರ್ಮವನ್ನು ಭಗವಂತ ಮಾಡಿದ್ದಾನೆ. ಮತ್ತೆ ಎಂತಹ ನೋಡಿ, ನಾವು ಏನೋ ಸಣ್ಣ ಪುಟ್ಟ ಕರ್ಮಗಳನ್ನು ಕೆಲಸ ಮಾಡುವಾಗ ಏನೋ ಸಣ್ಣ ಸಣ್ಣ ವಿಘ್ನಗಳು ಬರ್ತದೆ. ಎಷ್ಟು ದೇವರಿಗೆ ಬೈದು ಬಿಡ್ತೇವೆ, ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡಿ ಬಿಡ್ತೇವೆ. ಯಾಕೆ ಅಂತಂದ್ರೆ ಮಾಡುವಂತಹ ಕೆಲಸ ಏನು ಇದೆ ಇದು ಪೂರ್ಣವಾಗ್ತಾ ಇಲ್ಲ, ಭಗವಂತ ನಮಗೆ ಏನೂ ಮಾಡುವುದಿಲ್ಲ, ದೇವತೆಗಳು ನಮಗೆ ಏನೂ ಕೊಡುವುದಿಲ್ಲ. ಇಷ್ಟೆಲ್ಲ ಪೂಜೆ ಮಾಡ್ತೇವೆ, ಇಷ್ಟೆಲ್ಲ ಪ್ರದಕ್ಷಿಣೆ ಹಾಕ್ತೇವೆ, ಇಷ್ಟೆಲ್ಲ ಪಾರಾಯಣ ಮಾಡ್ತೇವೆ, ಇಷ್ಟೆಲ್ಲ ಕರ್ಮಗಳನ್ನು ಮಾಡ್ತೇವೆ. ಇಷ್ಟೆಲ್ಲ ಮಾಡಿದರೂ ಕೂಡ ನಾವು ಅಂದುಕೊಂಡಂತಹ ಕೆಲಸವಾಗುವುದಿಲ್ಲ, ಬರೇ ವಿಘ್ನಗಳೇ ಜೀವನದಲ್ಲಿ ಇದೆ ಅಂತ ನಾವು ತಿಳಿದುಕೊಳ್ಳುತ್ತೇವೆ. ನಮಗೆ ಮಾತ್ರವಲ್ಲ, ದೇವತೆಗಳಿಗೂ ಕೂಡ ಎಷ್ಟು ವಿಘ್ನಗಳು ಬರ್ತಾ ಇದೆ ನೋಡಿ. ದೇವತೆಗಳಲ್ಲಿ ಶಕ್ತಿ ತುಂಬಿದ್ದಾನೆ, ದೇವತೆಗಳು ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಎಂತಹ ವಿಘ್ನ ಬಂದಿದೆ ಅಂದ್ರೆ ಉಪರ್ಯಗೇಂದ್ರಂ ಗಿರಿರಾಡಿವಾನ್ಯ ಆಕ್ರಮ್ಯ ಹಸ್ತೇನ ಸಹಸ್ರ ಬಾಹು. ಆ ಪರ್ವತದ ಕೆಳಗೆ ನಿಂತು ತಾನು ಮುಳುಗಬಾರದು ಅಂತ ಎತ್ತಿ ಹಿಡಿದಿದ್ದಾನೆ. ಆದರೆ ಪರ್ವತ ಕಡಿತಾ ಇರುವಾಗ ಮೇಲೆ ಹಾರುವುದಕ್ಕೆ ಪ್ರಾರಂಭವಾಗಿದೆ. ಮೊದಲು ಕೆಳಗೆ ಮುಳುಗುವುದಕ್ಕೆ ಪ್ರಾರಂಭವಾಗಿದೆ, ಆ ನಂತರದಲ್ಲಿ ಮೇಲೆ ಹಾರುವುದಕ್ಕೆ ಪ್ರಾರಂಭವಾಗಿದೆ. ಮತ್ತೇನು ಮಾಡಬೇಕು, ಅಷ್ಟು ದೊಡ್ಡದಾದ ಪರ್ವತವನ್ನು ಮೇಲೆ ಹಿಡಿಯುವವರು ಯಾರು ಅಂತ ವಿಚಾರ ಮಾಡ್ತಾರೆ. ಅಲ್ಲಿಯೂ ಕೂಡ ಭಗವಂತ, ಅಜಿತನಾಮಕನಾದಂತಹ ಭಗವಂತ 1000 ತೋಳುಗಳಿಂದ, ಬಾಹುಗಳಿಂದ ಕೂಡಿದವನಾಗಿ ರೂಪವನ್ನು ಧಾರಣೆ ಮಾಡಿ ಒಂದು ಕೈಯಿಂದ ಮಾತ್ರ ಆ ಪರ್ವತದ ಮೇಲೆ ಕೈ ಇಟ್ಟವನಾಗಿ ಆ ಪರ್ವತವನ್ನು ಹಾರುವುದನ್ನು ತಡಿತಾ ಇದ್ದಾನೆ ನೋಡಿ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ರೂಪಗಳಿಂದ ಸಮುದ್ರ ಮಥನದಲ್ಲಿ ಆ ದೇವತೆಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾನೆ. ಇದೂ ಕೂಡ ವಿಘ್ನವನ್ನು ದಾಟಿ ಬಂದಿದ್ದಾರೆ. ಮತ್ತೆ ಏನಾಗಿದೆ ಅಂದ್ರೆ ಪೌಲೋಮ ಕಾಲೀಯ ಬಲೀಲ್ವಲಾದಯ ದವಾಗ್ನಿದಗ್ನ ಸರಳಾಯುವಾಪತನ್. ಇಷ್ಟೆಲ್ಲ ಆದ ಮೇಲೆ ವಾಸುಕಿಗೆ ಮುಖ ಎಷ್ಟು ಇತ್ತು, ಹೆಡೆ ಎಷ್ಟು ಇತ್ತು ಅಂದ್ರೆ 1000 ಹೆಡೆಗಳಿಂದ ಕೂಡಿದವನಾಗಿದ್ದ. ಒಂದು
ಹಾವಿನ ವಿಷದ ಗಾಳಿಯೇ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ, ವಿಷದಿಂದ ಕೂಡಿದ್ದು. ಅಂಥದರಲ್ಲಿ 1000 ಹೆಡೆಗಳಿಂದ ಕೂಡಿದಂತಹ ವಾಸುಕಿಯನ್ನು ಮತನ ಮಾಡುವಾಗ ಅವನಿಗೆ ಆಯಾಸವಾದಾಗ ಜೋರಾಗಿ ಉಸಿರಾಡ್ತಾ ಇದ್ದಾನೆ. ಉಸಿರಾಡಿದಾಗ ಆ ಉಸಿರಿನ ಗಾಳಿ ಏನಿದೆ, ವಿಷದ ಗಾಳಿ ಹೊರಗೆ ಬರ್ತಾ ಇದೆ. ಹೊರಗೆ ಬಂದಾಗ ಕಾಡ್ಗಿಚ್ಚಿನಂತೆ ಬೆಂಕಿಯಂತೆ ಆಗ್ತಾ ಇದೆ. ಎಲ್ಲ ದೈತ್ಯರು ಕೂಡ ಮತ್ತೆ ಸುಟ್ಟು ಬಿದ್ದಿದ್ದಾರೆ. ದೇವತೆಗಳೆಲ್ಲರೂ ಕೂಡ ನಷ್ಟವಾದಂತ ತೇಜಸ್ಸಿನಿಂದ ಕೂಡಿದವರಾಗಿದ್ದಾರೆ. ತಾವು ಹಾಕಿಕೊಂಡಂತ ಆಭರಣಗಳೆಲ್ಲವೂ ಕೂಡ ಬೇರೆ ಬಣ್ಣಕ್ಕೆ ಬದಲಾಗಿ ಹೋಗ್ತಾ ಇದೆ. ಮತ್ತೆ ಭಗವಂತ ಏನು ಮಾಡಿದ್ದಾನೆ ನೋಡಿ, ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ದೇವಾಂಶ ತಚ್ಚಾಶಿತ ಶಿಖಾಹತ ಪ್ರಭಾನ್ ಧೂಮ್ರಾಭ್ರಗ್ರಸ್ವಘರ ಕಂಚುಕಾನಾನ್. ಭಗವಂತ ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಮೋಡಗಳಿಗೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾನಂತೆ. ಮೋಡಗಳು ಮಳೆಯನ್ನು ಸುರಿಸುವುದಕ್ಕೆ ಪ್ರಾರಂಭ ಮಾಡಿದೆ. ಸಮುದ್ರಗಳ ಅಲೆಗಳು ತಂಪಾದಂತಹ ಗಾಳಿಯನ್ನು ಬೀಸುವುದಕ್ಕೆ ಪ್ರಾರಂಭ ಮಾಡಿದೆ. ಅವುಗಳಿಂದ ಬಂದಂತ ಏನು ವಿಷದ ಗಾಳಿ ಏನಿದೆ ಅವುಗಳು ಕೂಡ ಶಮನವಾಗಿ ಹೋಗ್ತಾ ಇದೆ. ಆ ರೀತಿಯಾಗಿ ಭಗವಂತ ಪ್ರತಿಯೊಂದು ಹೆಜ್ಜೆಗೂ ಕೂಡ ದೇವತೆಗಳಿಗೆ ಜೊತೆಗೆ ಇದ್ದವನಾಗಿ ಮತನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹೀಗೆ ಮಾಡಿದರೂ ಕೂಡ ಸಮುದ್ರದಿಂದ ಮತನ ಮಾಡುವುದರಿಂದ ಏನೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಭಗವಂತ ವಿಚಾರ ಮಾಡ್ತಾನೆ, ತಾನೇ ಮತನವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ಯಾಕೆ ಅಂದ್ರೆ ಗಾದೆ ಮಾತು ಇದೆ ನೋಡಿ, ತಾನು ಮಾಡುವುದು ಉತ್ತಮ, ಮಗ ಮಾಡುವುದು ಮಧ್ಯಮ, ಅನ್ಯರು ಮಾಡುವುದು ಅಧಮ ಅಂತ ಹೇಳಿ. ಹಾಗಾಗಿ ಇವನು ವಿಚಾರ ಮಾಡ್ತಾನೆ. ಭಗವಂತ ವಿಚಾರ ಮಾಡಿ ಏನು ಮಾಡ್ತಾನೆ ಅಂತಂದ್ರೆ, ಮಧ್ಯಮಾನ ತದಾ ಸಿಂಧೋರ್ ದೇವಾಸುರವರೂತಪೈಹಿ ಯದಾ ಸುಧಾ ನ ಜಾಯೇತ ನಿರ್ಮಂತ ಅಜಿತ ಸ್ವಯಂ. ದೇವತೆಗಳು ಇಷ್ಟು ಕಳೆದರೂ ಕೂಡ, ಮಥನ ಮಾಡಿದರೂ ಕೂಡ ಸಮುದ್ರದಿಂದ ಯಾವ ಸುಧಾ ಮೇಲೆ ಬರಲಿಲ್ಲವೋ, ಅಮೃತ ಮೇಲೆ ಬರಲಿಲ್ಲವೋ, ಹಾಗೆ ಭಗವಂತ ಸ್ವಯಂ ತಾನೇ ಅಜಿತ ನಾಮಕನಾಗಿ ಏನು ಅವತಾರ ಮಾಡಿದ್ದಾನೆ, ಆ ರೂಪದಿಂದ ಬಂದು ತಾನೇ ಸ್ವಯಂ ಭಗವಂತ ಸಮುದ್ರ ಮಥನವನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರಾರಂಭ ಮಾಡ್ತಾ ಇದ್ದಾನೆ. ಸಮುದ್ರ ಪತನವನ್ನು ಮಾಡುವ ಕಾಲದಲ್ಲಿ ಮೊದಲಿಗೆ ಬಂದದ್ದು ಏನು ನೋಡಿ, ಏನು ಬಂದಿದೆ ಅಂತಂದ್ರೆ, ಮೊದಲಿಗೆ ಬಂದದ್ದು ವಿಷ ಆ ಸಮುದ್ರ ಮಥನದಿಂದ ಹೊರಗೆ ಬರ್ತಾ ಇದೆ. ಮೊದಲಿಗೆ ಬಂದದ್ದು ಇವರು ಅಮೃತವನ್ನು ಪಡೆಯಬೇಕು ಅನ್ನುವುದಕ್ಕೋಸ್ಕರವಾಗಿ ಸಮುದ್ರ ಮಥನವನ್ನು ಮಾಡಿದರೆ, ಮೊದಲಿಗೆ ಬಂದದ್ದು ಅಮೃತದ ಬದಲಿಗೆ ವಿಷ ಬರ್ತಾ ಇದೆ. ನೋಡಿ, ಜೀವನದಲ್ಲಿ ನಮಗೂ ಕೂಡ ಹೀಗೆ ಇಂತಹ ವಿಘ್ನಗಳು ಎನ್ನುವಂತಹ ವಿಷಗಳೇ ನಮ್ಮ ಜೀವನದಲ್ಲಿ ಬಹಳವಾಗಿ ತುಂಬಿದೆ. ಅಂತಹ ವಿಘ್ನಗಳು ಬಂದರೂ ಕೂಡ ನಾವು ನಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರದು ಅನ್ನುವುದಕ್ಕೋಸ್ಕರವಾಗಿ ಭಗವಂತ ತಾನು ಸ್ವಯಂ ಮಾಡಿ ತೋರಿಸ್ತಾ ಇದ್ದಾನೆ. ಸಮುದ್ರ ಮಥನವನ್ನು ಮಾಡುವ ಕಾಲದಲ್ಲಿ ಮೊದಲಿಗೆ ಹಾಲಾಹಲ ವಿಷ ಬರ್ತಾ ಇದೆ. ಆ ವಿಷದ ಗಾಳಿ ಮತ್ತೆ ಎಲ್ಲ ಕಡೆಗೂ ಕೂಡ ಹರಡ್ತಾ ಇದೆ. ಕಾಲಕೋಟ ವಿಷದಿಂದ ಕೂಡಿರ್ತಕ್ಕಂಥ ಗಾಳಿಯಿಂದ ಎಲ್ಲ ದೇವತೆಗಳು ದೈತ್ಯರು ಕೂಡ ಮೂರ್ಛಿತರಾಗಿ ಬೀಳ್ತಾ ಇದ್ದಾರೆ. ಭಯಂಕರವಾದ ಗಾಳಿಯಿಂದ ತಡೆದುಕೊಳ್ಳಲಿಕ್ಕಾಗದಲ್ಲಿ ಅವರೇನು ಮಾಡ್ತಾರೆ ಅಂದ್ರೆ, ರುದ್ರದೇವರನ್ನು ಕುರಿತು ಹೋಗ್ತಾ ಇದ್ದಾರೆ. ರುದ್ರದೇವರ ಹತ್ತಿರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಂತೆ. ಅರಕ್ಷಮಾಣಾಹ ಶರಣಂ ಸದಾಶಿವಂ. ಮಂಗಲನಾಗಿರ್ತಕ್ಕಂಥ ರುದ್ರದೇವರ ಹತ್ತಿರ ಬಂದು ಅವರು ಸ್ತೋತ್ರವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಕಾಲದಲ್ಲಿ ರುದ್ರದೇವರು ಎಲ್ಲಿ ಹೇಗೆ ಇದ್ದರು ಅಂತಂದ್ರೆ, ವಿಲೋಕ್ಯ ತಂ ದೇವ ವರಂ ತ್ರಿಲೋಕ್ಯ ಭವಾಯ ದೇವ್ಯಾ ವಿಮತಂ ಮುನೀನಾಂ ಆಸೀನ ಮದ್ರಾವ ಪವರ್ಗ ಹೇತೋ ಸ್ತಪೋಚುಷಾಣಂ ಸ್ತುತಿ ವಿಪ್ರಣೇಮುಹು. ಕೈಲಾಸದಲ್ಲಿ ರುದ್ರದೇವರು ಪಾರ್ವತಿಯಿಂದ ಸಹಿತರಾಗಿ ಕುಳಿತವರಾಗಿದ್ದಾರೆ. ಯಾಕೆ ಕುಳಿತಿದ್ದಾರೆ ಅಂದ್ರೆ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಯಾಕೆ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂದ್ರೆ, 3 ಲೋಕಗಳಿಗೂ ಕೂಡ ಮಂಗಲವಾಗಬೇಕು, ಒಳ್ಳೆಯದಾಗಬೇಕು ಅನ್ನುವುದಕ್ಕೋಸ್ಕರವಾಗಿ, ಪರೋಪಕಾರಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಮೋಕ್ಷಕ್ಕಾಗಿಯೂ ಕೂಡ ತಾವು ತಪಸ್ಸನ್ನು ಮಾಡ್ತಾ ಕುಳಿತಂತ ರುದ್ರದೇವರ ಹತ್ತಿರ ಬಂದು ಎಲ್ಲ ದೇವತೆಗಳು ಕೂಡ ಬಂದು, ಪ್ರಜೆಗಳು ಬಂದು ನಮಸ್ಕಾರವನ್ನು ಮಾಡಿ, ಆ ಎಲ್ಲ ಪ್ರಜೆಗಳು ಕೂಡ ರುದ್ರದೇವರ ಹತ್ತಿರ ಸ್ತೋತ್ರವನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಂತೆ. ಪ್ರಜಾ ಉವಾಚ ದೇವದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ತ್ರಾಹಿನ ಶರಣಾಪನ್ನಾನ್ ತ್ರೈಲೋಕ್ಯ ದಹನಾದ್ವಿಷಾತ್. ದೇವತೆಗಳು ಆ ಯಾವ ಪ್ರಜೆಗಳು ಬಂದು ರುದ್ರದೇವರ ಹತ್ತಿರ ಹೇಳ್ತಾ ಇದ್ದಾರೆ, ಭಗವಂತನ ಆದೇಶದಿಂದ ನಾವು ಸಮುದ್ರ ಮಥನವನ್ನು ಮಾಡ್ತಾ ಇದ್ವಿ, ಸಮುದ್ರ ಮಥನದಲ್ಲಿ ವಿಷ ಬಂದಿದೆ, ಆ ವಿಷದ ಬಾಧೆಯನ್ನು ನೀನೇ ಪರಿಹಾರ ಮಾಡಬೇಕು ಅಂತ ಹೇಳಿ ರುದ್ರದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಕಥೆಯನ್ನು ಕೇಳಿದ ಮೇಲೆ ನಮಗೆ ಸಂದೇಹ ಬರುತ್ತದೆ, ಭಗವಂತ ಇಷ್ಟೆಲ್ಲ ಕಷ್ಟಗಳಿಂದ ವಿಘ್ನಗಳಿಂದ ದೇವತೆಗಳನ್ನು ರಕ್ಷಣೆ ಮಾಡಿದ ಅಂದ್ರೆ ಇದು ಯಾವ ಲೆಕ್ಕ? ಇದನ್ನು ಕೂಡ ಅವನೇ ಪರಿಹಾರ ಮಾಡಬಹುದಾಗಿತ್ತಲ್ಲ. ಏನು ದೊಡ್ಡದಾದ ವಿಷ, ಆ ವಿಷವನ್ನು ಕೂಡ ತಾನೇ ಪಾನ ಮಾಡಿ ಅಥವಾ ಅದನ್ನು ನಾಶ ಮಾಡಿ ಅದನ್ನು ಕಳೆದು ತಾನು ರಕ್ಷಣೆ ಮಾಡಬಹುದಾಗಿತ್ತು. ಆದ್ರೆ ಯಾಕೆ ಹಾಗೆ ಮಾಡಲಿಲ್ಲ ಅಂತಂದ್ರೆ,
ಅದಕ್ಕೂ ಕೂಡ ಕಾರಣ ಇದೆ. ರುದ್ರದೇವರಿಗೆ ವಿಷಕಂಠ ಎನ್ನುವಂತಹ ಹೆಸರು ಬರಬೇಕಾಗಿದೆ, ನೀಲಕಂಠ ಅಂತ ಹೆಸರು ಬರಬೇಕಾಗಿದೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಅವನಿಗೆ ಕೀರ್ತಿಯನ್ನು ತಂದು ಕೊಡುವುದಕ್ಕೋಸ್ಕರವಾಗಿ ಭಗವಂತ ಸುಮ್ಮನೆ ನಟನೆಯನ್ನು ಮಾಡ್ತಾ ಇದ್ದಾನೆ. ರುದ್ರದೇವರ ಹತ್ತಿರ ಬಂದು ನಮಸ್ಕಾರವನ್ನು ಮಾಡಿ ರುದ್ರಾಂತರ್ಯಾಮಿಯಾಗಿರ್ತಕ್ಕಂತಹ ಸಂಕರ್ಷಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಎಲ್ಲ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಂತ ಸ್ತೋತ್ರ ಮಾಡಿದ್ದಾರೆ ಅಂದ್ರೆ, ತ್ವಮೇವ ಸರ್ವ ಜಗತ ವಿಶ್ವರೋ ಬಂಧ ಮೋಕ್ಷಯೋ ತಂ ತ್ವಾಂ ಅರ್ಚಂತಿ ಕುಶಲಾಹ ಪ್ರಪನ್ನಾರ್ಹತಿ ಹರಂ ಗುರುಂ. ಹರಂ ಗುರುಂ ಅಂತೆ ಅಂದ್ರೆ, ಹರ ಅಂದ್ರೆ ರುದ್ರದೇವರು, ಅವನಿಗೆ ಗುರುವಾದವನು ಅಂದ್ರೆ ಅವನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಅವನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನಂತೆ. ಎಲ್ಲ ಜೀವರಾಶಿಗಳ ದುಃಖಗಳನ್ನು ನಾಶ ಮಾಡುವಂತಹ ಯಾವ ಸಂಕರ್ಷಣ ರೂಪಿಯಾದಂತಹ ಭಗವಂತನೇ, ನಮಗೆ ಈಗ ಬಂದಿರತಕ್ಕಂತಹ ದುಃಖಗಳನ್ನು ಕೂಡ ನೀನೇ ನಾಶ ಮಾಡು ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನೋಡಿ, ಅನೇಕ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ತ್ವಂ ಬ್ರಹ್ಮ ಪರಮಂ ಗೋಕ್ಯಂ ಭಾವನಂ ನಾನಾ ಶಕ್ತಿ ಬಿರಾವಾಸತ್ವಂ ಆತ್ಮ ಜಗದೀಶ್ವರ. ಒಳಗೆ ಇರತಕ್ಕಂತಹ ಭಗವಂತನಿಗೆ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ದೇವತೆಗಳನ್ನಾಗಲಿ ದಾನವರನ್ನಾಗಲಿ ಜೀವರನ್ನಾಗಲಿ ಎಲ್ಲರನ್ನೂ ಕೂಡ ನೀನೇ ಸೃಷ್ಟಿ ಮಾಡ್ತಾ ಇದ್ದೀಯಾ. ಜೊತೆಗೆ ಎಲ್ಲರಲ್ಲಿಯೂ ಕೂಡ ನೀನೇ ಸರ್ವಾಂತರ್ಯಾಮಿಯಾಗಿ ಎಲ್ಲರನ್ನೂ ಕೂಡ ನೀನು ರಕ್ಷಣೆಯನ್ನು ಕೂಡ ನೀನೇ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಭಗವಂತ, ಯಾವ ಒಳಗೆ ಇರ್ತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಜೊತೆಗೆ ಎಲ್ಲ ದೇವತೆಗಳು ಪ್ರಜೆಗಳು ಹೇಳ್ತಾರಂತೆ, ಭಗವಂತನನ್ನು ಜ್ಞಾನಿಯಾದವರು ಯಾವ ರೀತಿಯಾಗಿ ಭಗವಂತನ ರೂಪವನ್ನು ಶರೀರವನ್ನು ಚಿಂತನೆಯನ್ನು ಮಾಡ್ತಾರೆ ಅನ್ನುವುದನ್ನು ದೇವತೆಗಳು ಅಲ್ಲಿ ಸ್ತೋತ್ರ ಮಾಡ್ತಾರಂತೆ. ಅಗ್ನಿಮುಖಂ ತೇ ಕಿಲ ದೇವತಾತ್ಮ ಕ್ಷಿತಿಂ ಲೋಕ ಭವಾಂಗ್ರಿ ಪಂಕಜಂ ಕಾಲೋ ಗತಿಸ್ಥೆ ಕಿಲ ದೇವತಾತ್ಮನೋ ದಿಶಶ್ಚ ಕರ್ಣೌರಸನಂ ಜಲೇಶಃ. ಭಗವಂತನ ಶರೀರವನ್ನು ಯಾವ ರೀತಿಯಾಗಿ ಉಪಾಸನೆಯನ್ನು ಚಿಂತನೆಯನ್ನು ಮಾಡ್ತಾರೆ ಎಲ್ಲ ಮಹಾಜ್ಞಾನಿಗಳಾದವರು ಅಂದ್ರೆ, ನಿನ್ನ ಭಗವಂತನ ಮುಖ ಯಾವುದು ಅಂದ್ರೆ ಅಗ್ನಿಯೇ ಭಗವಂತನ ಮುಖವಾಗಿದೆ. ಇನ್ನು ನಿನ್ನ ಪಾದ ಕಮಲಗಳು ಯಾವುದು ಅಂದ್ರೆ ಆ ಭೂಮಿಯೇ ನಿನ್ನ ಪಾದವಾಗಿದೆ. ಇನ್ನು ಎಲ್ಲ ಕಾಲಗಳು ಕೂಡ ನಿನ್ನ ಗಮನವಾಗಿದೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇನ್ನು ನಿನ್ನ ಜಿಹ್ವೆ ಯಾವುದು ಅಂದ್ರೆ ವರುಣನೇ ನಿನ್ನ ನಾಲಿಗೆಯಾಗಿ ಇದ್ದಾನೆ. ಇನ್ನು ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷುಂಷಿ ಜಲಂ ಸ್ಮರೇತಃ ಪರಾವರಾತ್ಮ ದ್ರುಹಿಣಸ್ತವಾತ್ಮ ಸೋಮೋ ಮನೋರ್ ದೌರ್ ಭಗವಾನ್ ಶಿರಸ್ತೆ. ಆ ಒಳಗೆ ಇರ್ತಕ್ಕಂತಹ ಭಗವಂತನಿಗೆ ಹೇಳ್ತಾ ಇದ್ದಾನಂತೆ, ಅಂತರಿಕ್ಷಗಳು ಏನಿದೆ ಆ ಅಂತರಿಕ್ಷಗಳೇ ನಿನ್ನ ನಾಭಿಯಾಗಿದೆ ಅಂತ ಹೇಳಿ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ವಾಯು ಏನಿದ್ದಾನೆ ಅವನು ನಿನ್ನ ಶ್ವಾಸವಾಗಿದ್ದಾನೆ. ಇನ್ನು ಸೂರ್ಯ ಏನು ಇದ್ದಾನೆ ಆ ಸೂರ್ಯನೇ ನಿನ್ನ ಕಣ್ಣುಗಳಾಗಿದ್ದಾನೆ. ಇನ್ನು ಜಲ ಏನಿದೆ ಆ ಜಲವೇ ನಿನ್ನ ವೀರ್ಯವಾಗಿದೆ ಅಂತೇಳಿ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಏನು ಬ್ರಹ್ಮದೇವರು ಇದ್ದಾರೆ ಆ ಬ್ರಹ್ಮದೇವರೇ ಮುಕ್ತವಾಗಿರ್ತಕ್ಕಂಥ ಪ್ರಪಂಚಾಶ್ರಯನಾಗಿರ್ತಕ್ಕಂಥ ನಿನ್ನ ಶರೀರ ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಚಂದ್ರ ಏನಿದ್ದಾನೆ ಆ ಚಂದ್ರನೇ ನಿನ್ನ ಮನಸ್ಸು ಅಂತ ಹೇಳಿ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ದ್ಯುಲೋಕವೇನು ಇದೆ ಆ ದ್ಯುಲೋಕವೇ ನಿನ್ನ ಶಿರಸ್ಸು ಅಂತ ಹೇಳಿ ಒಳಗೆ ಇರ್ತಕ್ಕಂತಹ ರುದ್ರದೇವರ ಒಳಗೆ ಇರ್ತಕ್ಕಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಸ್ತೋತ್ರಗಳನ್ನು ಮಾಡ್ತಾರೆ. ಆ ರುದ್ರದೇವರ 5 ಮುಖಗಳಿಂದ ಭಗವಂತನ ಒಳಗೆ ಇರ್ತಕ್ಕಂಥ ಭಗವಂತನಿಂದ ನಾನಾ ತರದ ಉಪನಿಷತ್ತುಗಳನ್ನು, ನಾರಾಯಣೋಪನಿಷತ್ತುಗಳು ಮೊದಲಾದಂಥ ಒಂದೊಂದು ಮುಖಗಳಿಂದ ಒಂದೊಂದು ಉಪನಿಷತ್ತುಗಳು, ನಾರಾಯಣ ಮಂತ್ರಗಳ ಉಪನಿಷತ್ತುಗಳನ್ನು ತಾನು ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಅರ್ಥಾತ್ 5 ನರಸಿಂಹಸ್ತುತಿ ರೂಪವಾಗಿರ್ತಕ್ಕಂತಹ ಮಹಾ ನಾರಾಯಣೋಪನಿಷತ್ತನ್ನು ಕೂಡ ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀಯ ಅಂತ ಹೇಳಿ ಆ ಯಾವ ಒಳಗೆ ಇರ್ತಕ್ಕಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಯಾವ ಮುಖದಿಂದ ಯಾವ ಮಂತ್ರಗಳನ್ನು ಹೇಳ್ತಾನೆ ಅಂದ್ರೆ, ಮುಖಾನಿ ಪಂಚೋಪನಿಷತ್ತವೇಶ ಯಸ್ತ್ರಿಂಶತ್ ಮಂತ್ರವರ್ಗ. ಅವನಿಗೆ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ ಹೇಳಿ ಪಂಚರೂಪಗಳಿದೆ. ಆ ಪಂಚರೂಪಗಳಿಂದ ಆ ಮಂತ್ರಗಳನ್ನು ಹೇಳ್ತಾನೆ. ಯಾವ ರೂಪಗಳಿಂದ ಯಾವ ಮುಖದಿಂದ ಯಾವುದನ್ನು ಹೇಳ್ತಾನೆ ಅಂತಂದ್ರೆ, ತತ್ಪುರುಷ ಮುಖದಿಂದ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್ ಅನ್ನುವಂತ ಮಂತ್ರವನ್ನು ಹೇಳ್ತಾನೆ. ಇನ್ನು ಅಘೋರ ರೂಪದಿಂದ ಅಘೋರೇಭ್ಯೋ ತಘೋರೇಭ್ಯೋ ಘೋರ ಘೋರತರೇಭ್ಯ ಅನ್ನುವಂತ ಮಂತ್ರಗಳನ್ನು ಪಠನೆ ಮಾಡ್ತಾನೆ. ವಾಮ ರೂಪದಿಂದ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಶ್ರೇಷ್ಠ ಎನ್ನುವಂತ ಮಂತ್ರಗಳು ನರಸಿಂಹಸ್ತುತಿ ರೂಪವಾಗಿರ್ತಕ್ಕಂತಹ ಮಹಾನಾರಾಯಣೋಪನಿಷತ್ ಹೊರ ಹಾಕ್ತಾ ಇದ್ದಾನೆ. ಇನ್ನು ಸದ್ಯೋಜಾತ ರೂಪದಿಂದ ಸದ್ಯೋಜಾತಂ ಪ್ರಪದ್ಯಾಮಿ ಎನ್ನುವಂತ ಮಂತ್ರಗಳನ್ನು ಹಾಕ್ತಾ ಇದ್ದಾನೆ. ಈಶಾನ ರೂಪದಿಂದ ಈಶಾನ ಸರ್ವವಿದ್ಯಾನಂ ಅನ್ನುವಂತಹ ಉಪನಿಷತ್ತಿನ ಮಂತ್ರಗಳನ್ನು ಹೊರಗೆ ಹಾಕ್ತಾನೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ರೂಪ, ನಿನ್ನ ಗುಣಗಳು ಮಹತ್ವಗಳು ಅನೇಕವಾಗಿದೆ ಅಂತ ಹೇಳಿ ರುದ್ರದೇವರ ಅಂತರ್ಯಾಮೆ ಆಗಿರ್ತಕ್ಕಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ.
ಇನ್ನೂ ಕೂಡ ಅನೇಕವಾಗಿ ರುದ್ರ ದೇವರ ಒಳಗೆ ಇರತಕ್ಕಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಭಗವಂತ ಯಾವ ಒಳಗೆ ಇರತಕ್ಕಂತಹ ಭಗವಂತ ರುದ್ರದೇವರ ಪ್ರೇರಣೆಯಿಂದ ರುದ್ರದೇವರು ಮುಂದೆ ಬಂದು ಯಾವ ಯಾವ ಕರ್ಮಗಳನ್ನು ಮಾಡ್ತಾರೆ, ಮುಂದೆ ಸಮುದ್ರ ಮಥನವನ್ನು ಮಾಡಿದಾಗ ಯಾವ ಯಾವ ಪದಾರ್ಥಗಳು ಸಮುದ್ರ ಮಥನದಲ್ಲಿ ಬಂದಿದೆ ಅನ್ನುವುದನ್ನು ಹೇಳ್ತಾರೆ. ಜೊತೆಗೆ ಆ ಸಮುದ್ರದಲ್ಲಿ ಬಂದಂತಹ ಪದಾರ್ಥಗಳನ್ನು ದೇವತೆಗಳು ಯಾವುದನ್ನು ಸ್ವೀಕಾರ ಮಾಡಿದ್ದಾರೆ, ಯಾವ ಪದಾರ್ಥಗಳನ್ನು ದೈತ್ಯರು ಸ್ವೀಕಾರ ಮಾಡಿದ್ದಾರೆ, ಆ ಸಮುದ್ರದಲ್ಲಿ ಬಂದಂತಹ ಲಕ್ಷ್ಮೀ ದೇವಿಯನ್ನು ಅವತಾರ ಮಾಡಿದ್ದಾಳೆ, ಅವಳನ್ನು ಯಾರು ಗ್ರಹಣ ಮಾಡ್ತಾರೆ ಅನ್ನುವುದನ್ನು ಕೂಡ ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾರೆ. ಅದನ್ನು ನಾಳೆಯ ದಿವಸ ತಿಳಿಯೋಣ. ಅನೇನ ಭಾವ ಯತ್ ಪುಣ್ಯಂ ತದವಾಪ್ನೋತು ಗುರೋರ್ಮಮ. ಹರಯೇ ನಮಃ ಹರಯೇ ನಮಃ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ದಿವಸ ಸಾಯಂಕಾಲ 5